ಎಷ್ಟಾಗುತ್ತೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಆಮೇಲೆ ಒಂದು ರೀಸೆಂಟ್ ಕ್ವಶನ್ ಪೇಪರ್ಸ್ ಕೂಡ ನಾವು ಸಾಲ್ವ್ ಮಾಡೋಣ. ಒಂದ್ ಸ್ವಲ್ಪ ಎಲ್ಲ ಮುಗಿದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ಕೆಲವೊಂದು ಚಾಪ್ಟರ್ಗಳ ಮೇಲೆ ಗೊತ್ತಿರುತ್ತೆ, ಕೆಲವೊಂದು ಚಾಪ್ಟರ್ ಮೇಲೆ ಗೊತ್ತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಏನಾಗುತ್ತಾ ಅದು ಇನ್ಕಂಪ್ಲೀಟ್ ಅನ್ಸುತ್ತೆ ಆಕ್ಚುಲಿ. ಸೊ ಹಾಗಾಗಿ ಈ ಸೆಷನ್ ಕೆಲವೊಂದು ಸೆಷನ್ಸ್ ಆದ್ಮೇಲೆ ಕೆಲವೊಂದು ರೀಸೆಂಟ್ ಆಗಿ ಆಗಿರುವಂತ ಕೆಲವು ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸೋಣ. ಆಯ್ತು. ಓಕೆನಾ? ಐ ಥಿಂಕ್ ನಾನ್ ಅಸರೆನ್ಸ್ ಕೊಡ್ತೀನಿ. ಸೊ ನೀವು ಯಾರು KMF ಭರವಸೆ ಅಂದ್ರೆ ನನ್ನ ಕಡೆಯಿಂದ ಎಷ್ಟಾಗುತ್ತಾ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ. ಸೊ KMF ಅಲ್ಲಿ 25 ಕ್ವಶನ್ಸ್ ಏನು ಕನ್ನಡ, ವ್ಯಾಕರಣ ಮತ್ತು ಸಾಹಿತ್ಯದ ಮೇಲೆ ಬರುತ್ತಾ. ಸೊ ನಾನು ಹೇಳಿದ್ದೆ ಯಾವ್ದು ಮೇಜರ್ ಪ್ಲೇ ಆಗುತ್ತೆ ರೋಲ್ ಅಂತ ಹೇಳಿದ್ದೆ. ಸೊ ಇದ್ರೊಳಗೆ ನೋಡಿದ್ರೆ ಒಂದು 70-30 ಅನ್ಬೋದು ಆಕ್ಚುಲಿ. ವ್ಯಾಕರಣ 30% ಕ್ವಶನ್ಸ್ ಬರ್ತವೆ ಆಕ್ಚುಲಿ. ಸೊ ಸಾಹಿತ್ಯದಿಂದ ತುಂಬಾ ಕ್ವಶನ್ಸ್ ಬರ್ತವೆ. ಆಲ್ಮೋಸ್ಟ್ ಲಾಸ್ಟ್ ಪೇಪರ್ಸ್ ನೋಡಿದ್ದೆ ನಾವು KMF ಕೆಲವೊಂದು ಪೇಪರ್ಸ್ ಗಳಲ್ಲಿ. ಸೊ ಆಲ್ಮೋಸ್ಟ್ ಹೆಂಗಂತಾರೆ ಸಾಹಿತ್ಯದ ಮೇಲೆನೆ ಸ್ಟಾರ್ಟ್ ಮಾಡಿದ್ರು, ಜಾಸ್ತಿ ಕ್ವಶನ್ಸ್ ಕೇಳಿದ್ರು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡ್ಬಿಡೋಣ, ವೇಟ್ ಮಾಡೋದು ಬೇಡ. ಸೊ ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಹೇಳ್ಕೊಂಡು ಹೋಗ್ತೀನಿ ಮತ್ತೆ ಇಲ್ಲಿ ಬರೀತೀನಿ. ಸೊ ಅದನ್ನ ನೀವು ಮಾಡ್ಬೋದು. ಬಟ್ ನಿಮ್ಗೆ ನೋಟ್ಸ್ ಬೇಕಾದ್ರೆ ನಿಮ್ಗೆ ಸೊ ಕೋರ್ಸ್ ಕೋಆರ್ಡಿನೇಟರ್ ಅಪ್ಪು ಸರ್ ಇರ್ತಾರ, ಸೊ ಅವರು ನಿಮ್ಗೆ ಕಳಿಸ್ತಾರೆ. ಓಕೆ, ಸೊ ನಾನು ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ ಮತ್ತೆ ಹಾಗೆ ಬರೀತೀನಿ, ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಹೇಳ್ತೀನಿ. ಆಮೇಲೆ ನೀವು ಅಲ್ಲಿ ನೋಟ್ ಮಾಡ್ಕೋತಿದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ಸೊ ನೋಟ್ಸ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋತೀರಿ ಅಂದ್ರೆ ಮಾರ್ಕ್ ಮಾಡ್ಕೊಡ್ರಿ, ಅದು ನಿಮ್ಗೆ ಬಿಟ್ಟಿದ್ದು. ಓಕೆ, ಓಕೆ. ಕನ್ನಡ ವ್ಯಾಕರಣ ಮತ್ತು ಭಾಷೆ ಫಸ್ಟ್ ಸ್ಟಾರ್ಟ್ ಮಾಡಿ ನಾನು ಏನ್ ಹೇಳಿದೆ. ಸೊ ಲಾಸ್ಟ್ ಕ್ಲಾಸ್ ಓರಿಯಂಟೇಶನ್ ಅಲ್ಲಿ ಕೆಲವೊಂದು ನಾನೇನು ಪರಿವಿಡಿ ಕೊಟ್ಟಿದ್ದೆ, ಆ ಪರಿವಿಡಿಗಳಲ್ಲಿ ಸೊ ನಾನು ಯಾವ ರೀತಿ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಫಸ್ಟ್ ನಾನು ಮೊದಲನೇ ಬಾರಿಗೆ ಕನ್ನಡ ವ್ಯಾಕರಣ ಮತ್ತು ಭಾಷೆ. ಓಕೆ, ಕನ್ನಡ ವ್ಯಾಕರಣ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ ಆಕ್ಚುಲಿ. ಒಂದು ಈ ಭಾಷೆಗಳದ್ದು ಒಂದು ರಚನೆ ಶಾಸ್ತ್ರಕ್ಕೆ ಏನಂತೀವಿ, ವ್ಯಾಕರಣ ಅಂತೀವಿ. ಓಕೆ, ವೈಜ್ಞಾನಿಕ ಅಧ್ಯಯನ. ಸೊ ಕನ್ನಡ ವ್ಯಾಕರಣ ಅಂದ್ರೆ ವೈಜ್ಞಾನಿಕ ಅಧ್ಯಯನ. ಸೊ ನೀವು ಕೆಲವೊಬ್ರು ಸೈನ್ಸ್ ವಿಷಯಗಳಲ್ಲಿ ಓದ್ಬೇಕಾದ್ರೆ ICZN ಅಂತೇಳಿ ಒಂದು ಬರುತ್ತೆ ಆಕ್ಚುಲಿ, ಕ್ಲಾಸಿಫಿಕೇಶನ್ ಮಾಡ್ತಾರೆ, ಹೌದಾ? ಸೊ ಜಿಯೋಲಾಜಿಕಲ್ ನಾಮಿಕ್ಲೇಚರ್ ಅಂತೇಳಿ ಅಂದ್ರೆ ಸೊ ಅಧ್ಯಯನ ಮಾಡಕ್ಕೆ ಬಹಳ ಈಸಿ ಆಗುತ್ತೆ. ಇಲ್ಲಿ ಹೆಂಗಿರುತ್ತೆ, ಫೈಲಮ್, ಕ್ಲಾಸು, ಸಬ್ ಕ್ಲಾಸು, ಫ್ಯಾಮಿಲಿ ಇರ್ತಾವಲ್ಲ. ಸೊ ನಾವು ಕೂಡ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಬೇಕಂತಂದ್ರೆ ಕನ್ನಡ ವ್ಯಾಕರಣ ತುಂಬಾನೇ ಮುಖ್ಯ. ಓಕೆನಾ? ಸೊ ಈ ಭಾಷೆಯಲ್ಲಿ ಏನು ಧ್ವನಿ, ಅದ್ರ ಶಬ್ದ, ಆಮೇಲೆ ಪದ, ಈ ವಾಕ್ಯ, ಇವುಗಳ ರಚನೆಗೆ ಸೊ ಏನು ನಾವು ಕನ್ನಡ ವ್ಯಾಕರಣ ತುಂಬಾನೇ ಮುಖ್ಯ ಆಗತ್ತ. ಸೊ ಕೆಲವೊಂದ್ ಜನ ಮ್ಯೂಟ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಅದು ಯಾರಿದ್ದೀರಿ ಸರ್, ಪ್ಲೀಸ್ ಅವ್ರನ್ನ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಓಕೆ, ಸೊ ಈಗ ಧ್ವನಿ ಅಂದ್ರೆ ಏನು, ನಾನು ಧ್ವನಿ ಹೇಳಿದೆ. ಧ್ವನಿ ಅಂದ್ರೆ ಏನು? ಸೊ ಈಗ ನೋಡಿ, ಧ್ವನಿ ಅಂತಂದ್ರೆ ಕ. ಈಗ ನಿಮ್ಗೆ ಏನು ಇದೇನ್ ಕ ಅಂತ ಗೊತ್ತಾಗುತ್ತೆ ಆಕ್ಚುಲಿ. ಸೊ ಇದು ಖ ಅಂತ ಹೇಳಿ ಅಂದಕ್ಕೆ ನಮ್ಗೆ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ. ಏನು? ಕ ಪ್ಲಸ್ ಇದೇನಾಗುತ್ತೆ, ಕ ಆಗುತ್ತೆ. ಇದು ಧ್ವನಿಯ ರೂಪದಲ್ಲಿ ಗೊತ್ತಾಗುತ್ತೆ. ಖ ಅನ್ನೋದು ಇದು ಧ್ವನಿ. ಶಬ್ದ ಅನ್ನೋದು ಇದು ಖ ಇದೆ ಆಕ್ಚುಲಿ. ಖ ಪ್ಲಸ್ ಇವೆರಡು ಸೇರಿದ್ರೆ ಏನಾಗುತ್ತೆ, ಶಬ್ದ. ಓಕೆ, ಸೊ ಪದ ಅಂದ್ರೆ ಏನು? ಕವನ, ಕಲ್ಲು, ಇವ್ ಸಕ್ಕರೆ, ಇವ್ ಕೆಲವೊಂದು ಎಕ್ಸಾಂಪಲ್ ಇರ್ತಾವೆ, ಬೇಡ. ವಾಕ್ಯ ಅಂತಂದ್ರೆ ಈಗ ಆಕಳು ಹುಲ್ಲನ್ನು ತಿನ್ನುತ್ತದೆ. ಸೊ ಇದು ವಾಕ್ಯ, ಆಕಳು ಹುಲ್ಲನ್ನು ತಿನ್ನುತ್ತದೆ. ಓಕೆ, ಸೊ ಇವೆಲ್ಲ ಗೊತ್ತಾಯ್ತು ನಿಮ್ಗೆ. ಬೇಸಿಕ್ ಸ್ವಲ್ಪ ಗೊತ್ತಿರ್ಬೇಕು. ಧ್ವನಿ ಅಂದ್ರೆ ಏನು, ಶಬ್ದ ಅಂದ್ರೆ ಏನು, ಪದಗಳಂತಂದ್ರೆ ನಿಮ್ಗೆ ಗೊತ್ತಿದೆ. ಪದಗಳಂತಂದ್ರೆ ಯಾವ್ದಾದ್ರು ನೀವು ಪದಗಳು ತಗೋಬಹುದು. ನೀವು ಯಾವ್ದು ನೀವು ಕನ್ನಡ
ಓದ್ಬೇಕಾದ್ರೆ ಈ ಪದಗಳು. ಈ ಪದಗಳಾದ ಸಂಪೂರ್ಣ ಏನಾಗುತ್ತೆ, ಈ ಪದಗಳು ಸೇರಿ ಒಂದು ವಾಕ್ಯ ಆಗುತ್ತೆ ಆಕ್ಚುಲಿ. ಹೌದಾ? ಓಕೆ. ಇದು ಒಂದು ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ. ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಹೇಳಿ? ವ್ಯಾಕರಣ ಗ್ರಂಥ ನಾನು ಆಲ್ರೆಡಿ ಓರಿಯಂಟೇಶನ್ ಕ್ಲಾಸ್ ಅಲ್ಲಿ ಹೇಳಿದೆ. ನಾನು ಗ್ರಂಥ, ವ್ಯಾಕರಣ ಗ್ರಂಥ ಯಾವುದು ಕನ್ನಡದ ಮೊಟ್ಟ ಮೊದಲ? ಇದಕ್ಕಿಂತ ಮುಂಚೆ ಸೊ ಕನ್ನಡದ ವ್ಯಾಕರಣದ ಬಗ್ಗೆ ಕೆಲವೊಂದು ಆ ಏನು ಮೆನ್ಷನ್ ಮಾಡಿದ್ದಾರೆ. 2ನೇ ನಾಗವರ್ಮ ಕಾವ್ಯಗ ಲೋಕನ ಅಂತೇಳಿ ಅಲಂಕಾರ ಗ್ರಂಥಗಳ ಬಗ್ಗೆ ಬರೆದಿದ್ದಾನೆ. ಬಟ್ ವ್ಯಾಕರಣ ಅಂತಂದ್ರೆ ಒಂದು ವ್ಯಾಕರಣದಲ್ಲಿ ಏನಿರ್ಬೇಕು, ನಾವೆಲ್ಲ ಈಗ ವ್ಯಾಕರಣದಲ್ಲಿ ಏನು ನಾಮಪದ, ಸರ್ವನಾಮ, ಅಲಂಕಾರ, ವಚನ, ವಿಭಕ್ತಿ ಪ್ರತ್ಯಯಗಳು. ಸೊ ಅವರು 2ನೇ ನಾಗವರ್ಮ ಏನ್ ಮಾಡಿರ್ತಾನೆ, ಸೊ ಒಂದು ಕಾವ್ಯವ ಲೋಕನ ಅಂತ ಹೇಳಿ ಒಂದು ಅಲಂಕಾರ ಗ್ರಂಥವನ್ನ ಅವರು ಬರೆದಿರ್ತಾರೆ. ಈ ಅಲಂಕಾರ ಗ್ರಂಥವನ್ನ ಇಟ್ಕೊಂಡು ಯಾರು? ಕೇಶಿರಾಜ. ಸೊ ಕರ್ನಾಟಕದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತಂದ್ರೆ ಕೇಶಿರಾಜ ಬರೆದ ಶಬ್ದಮಣಿ ದರ್ಪಣ. ಓಕೆ. ಶಬ್ದಮಣಿ ದರ್ಪಣ ಇದು ಏನಂತಂದ್ರೆ ಇದು ಶಬ್ದಶಾಸ್ತ್ರ ಅಂತ ಕರೀತಾರೆ. ಶಬ್ದಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಶಬ್ದಶಾಸ್ತ್ರ. ಸೊ ಕೇಶಿರಾಜ 13ನೇ ಶತಮಾನದಲ್ಲಿ ಯಾದವ ಆಳ್ವಿಕೆಯ ಸಂಸ್ಥಾನದಲ್ಲಿ ಇವರು ಇದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಓಕೆ. ವಾಕ್ಯ ಆಯ್ತು, ಪದ ಆಯ್ತು, ಶಬ್ದ ಆಯ್ತು. ಓಕೆ. ನೆಕ್ಸ್ಟ್ ಈ ಕೇಶಿರಾಜ ಏನ್ ಮಾಡಿದಾನೆ ಅಂತಂದ್ರೆ, ಸೊ ಮೊದಲ ಬಾರಿಗೆ ವ್ಯಾಕರಣ ಗ್ರಂಥದಲ್ಲಿ ವರ್ಣಮಾಲೆಗಳು ಎಷ್ಟಿದಾವೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಕೇಶಿರಾಜನ್ ಪ್ರಕಾರ ವರ್ಣಮಾಲೆಗಳು ಎಷ್ಟು? 47. ವರ್ಣಮಾಲೆ ಅಂತಂದ್ರೆ ಏನು? ಯಾವ ಬರ್ತವೆ ವರ್ಣಮಾಲೆಗಳಲ್ಲಿ? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಯೋಗವಾಹಕಗಳು. ಸೊ ಇವೆಲ್ಲವಕ್ಕೂ ಏನಂತೀವಿ? ಕನ್ನಡದ ವರ್ಣಮಾಲೆ ಅಂತ ಕರಿತೀವಿ. ಹೌದೇನಾ? ಈಗ ಏನಂತಾರೆ, ಈ ಕೇಶಿರಾಜನ ವರ್ಣಮಾಲೆಯ ವರ್ಣಗಳನ್ನು ಶುದ್ಧಗೆಗಳು ಅಂತ ಹೇಳಿ ಕರೀತಾರೆ ಆಕ್ಚುಲಿ. ಅಂದ್ರೆ ಪದಗಳನ್ನ ಶುದ್ಧ, ಯಾವ ಬೇಕು ಯಾವ ಬೇಡ ಅದನ್ನ ನಮ್ಗೆ ಅಂದ್ರೆ ಯಾವುದೇ ಒಂದು ಭಾಷೆ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು? ಈಗ ಇಂಗ್ಲಿಷ್ ತಗೊಳ್ರಿ ನೀವು, ಎಷ್ಟಿದಾವೆ? 27. ಸೊ ನಮ್ಮ ಭಾಷೆ, ಕನ್ನಡ ಭಾಷೆ ವರ್ಣಮಾಲೆಗಳೆಷ್ಟು? 26 ಅಲ್ಲ? 27 ಅಂತಿದ್ದೀರಾ? ಓಕೆ, ಇರ್ಲಿ. ಬಟ್ ನೀವು ಇಂಗ್ಲಿಷ್ ಅಲ್ಲಿ ಎಷ್ಟು ಇದಾವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಲಿಪಿಗಳು ಇಲ್ಲಿ ಕನ್ನಡ ವರ್ಣಮಾಲೆಗಳು ಎಷ್ಟು ಅಂತ ಇಲ್ಲಿ ನೆನ್ಪಿಟ್ಕೊಡ್ರಿ. ಸೊ ಅಕಾರ್ಡಿಂಗ್ ಟು ಕೇಶಿರಾಜನ್ ಪ್ರಕಾರ 47. ಸೊ ಈಗಿನ ಪ್ರೆಸೆಂಟ್ ಎಷ್ಟಿದಾವೆ ಅಂತಂದ್ರೆ 49. ಸೊ ಅವು ಯಾವ ಅಂತ ನೋಡ್ಕೊಂಡು ಹೋಗೋಣ. ಓಕೆ. ಒಂದು ಜಸ್ಟ್ ಇದೊಂದು ಬ್ರೀಫ್ ಐಡಿಯಾ ಇದು. ಕನ್ನಡ ವ್ಯಾಕರಣ ಅಂದ್ರೆ ಏನು, ಸೊ ಶಬ್ದ ಅಂದ್ರೆ ಏನು, ಪದ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು, ಇವೆಲ್ಲ ಗೊತ್ತಿರ್ಬೇಕು. ಓಕೆ. ಓಕೆ. ಕೇಶಿರಾಜನ ಪ್ರಕಾರ ಕೇಶಿರಾಜದ್ದು ಶಬ್ದಮಣಿ ದರ್ಪಣ ಆಯ್ತು. ಸೊ ನೀವು ಕನ್ನಡ ಭಾಷೆ ಬಗ್ಗೆ ನೀವು ತಗೊಂಡ್ರೆ, ಕನ್ನಡ ಭಾಷೆ ನೀವು ಯಾವಾಗ ನೋಡ್ತೀರಾ ಕನ್ನಡದ ಭಾಷೆಯ ಮಹತ್ವ? ಸೊ ನೀವು ಕೆಲವೊಂದು ಆಸ್ಥಾನದ ಕವಿಗಳಲ್ಲಿ ಸಾಮ್ರಾಜ್ಯ, ಈಗ ಯಾವ್ದು ಭಾಷೆನ ಬಳಕೆ ಮಾಡ್ಕೊಂಡಿದ್ರು? ಕರ್ನಾಟಕದ ಮೊಟ್ಟ ಮೊದಲ ಅರಸರು ಅಂದ್ರೆ ಯಾರು? ಕದಂಬರು. ಹೌದಾ? ಕದಂಬರು ಅವರ ಶಾಸನಗಳಲ್ಲಿ ಕನ್ನಡ ಪದಗಳನ್ನ ಬಳಕೆ ಮಾಡ್ತಿದ್ರ? ಏನು ಸಂಸ್ಕೃತ ಪದಗಳು ಜಾಸ್ತಿ ಇದ್ವಾ? ಕನ್ನಡ ಇದು ಇಲ್ಲ ಅಂತ ಹೇಳಲ್ಲ. ಸೊ ಶಬ್ದಗಳ ಬಳಕೆ ಇತ್ತು, ಬಟ್ ಜಾಸ್ತಿ ಅವರ ಶಾಸನಗಳು ಯಾವ್ದ್ರಲ್ಲಿ ಬರೀತಿದ್ರ? ಸಂಸ್ಕೃತ ಭಾಷೆಗಳಲ್ಲಿ ಬರೀತಿದ್ರು. ಸೊ ಹೋಗ್ತಾ ನೋಡೋಣ. ಸೊ ನೀವು ನೋಡಿ, ಸೊ ಯಾವ್ದು ಬಾದಾಮಿ ಚಾಲುಕ್ಯರ ಟೈಮಲ್ಲಿ, ಬಾದಾಮಿ ಚಾಲುಕ್ಯರಲ್ಲಿ ಒಂದು ಸೈನ್ಯ ಇತ್ತು. ಅದಕ್ಕೆ ಏನಂತ ಕರಿತಿದ್ರು? ಸೈನ್ಯ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸೈನ್ಯಕ್ಕೆ ಕರ್ನಾಟ ಬಲ ಅಂತ ಕರೀತಿದ್ರು. ಓಕೆ. ಆಮೇಲೆ ರಾಷ್ಟ್ರಕೂಟರಲ್ಲಿ ಇದೇನು ಕನ್ನಡ ಭಾಷೆ ಮತ್ತೆ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆ ಕೊಟ್ಟಿರೋರು ಯಾರಂತಂದ್ರೆ ರಾಷ್ಟ್ರಕೂಟ ಆಕ್ಚುಲಿ. ಸೊ ರಾಷ್ಟ್ರಕೂಟರಲ್ಲಿ ಒಬ್ಬ ರಾಜ ಯಾರು ಹೇಳ್ರಿ? ನೃಪತುಂಗ. ಯಾವುದು? ಕವಿರಾಜ ಮಾರ್ಗ.
ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಇದನ್ನ ಲಕ್ಷಣ ಗ್ರಂಥ ಅಂತ ಕರೀತಾರೆ. ಕನ್ನಡದ ಮೊದಲ ಗ್ರಂಥ ಯಾವ್ದಪ್ಪ ಅಂತಂದ್ರೆ ಇದು ಲಕ್ಷಣ ಗ್ರಂಥ ಯಾವ್ದಂತಂದ್ರೆ ಕವಿರಾಜ ಮಾರ್ಗ. ಲಕ್ಷಣ ಅಂದ್ರೆ ಏನು? ಲಕ್ಷಣ ಗ್ರಂಥ ಅಂದ್ರೆ ಏನು? ಈ ಸಾಹಿತ್ಯಕ್ಕೆ ಮತ್ತು ಯಾವುದಕ್ಕೆ ಸಾಹಿತ್ಯ ಬರಿಬೇಕಾದ್ರೆ ಕವನ, ಅಲಂಕಾರ, ಯಾವ್ಯಾವ ಲಕ್ಷಣಗಳು, ಈಗ ಒಂದು ನೀವು ಯಾವ್ದೇ ಒಂದು ಸ್ಟಡಿ ಮಾಡ್ಬೇಕಾದ್ರೆ ಅದ್ರ ಲಕ್ಷಣಗಳು ಏನಿದಾವ ಅಂತ ಹೇಳಿ ನಾವು ಚರ್ಚೆ ಮಾಡ್ತೀವಲ್ಲ, ಈ ಕವಿರಾಜ ಮಾರ್ಗದಲ್ಲಿ ಎಲ್ಲವೂ ಇದು. ಸೊ ಸಾಹಿತ್ಯ, ಕವನ, ಅಲಂಕಾರಗಳನ್ನ ಬಳಕೆ ಮಾಡ್ಕೊಟ್ಟು ಅದಕ್ಕಾಗಿ ಇದನ್ನ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ ಆಕ್ಚುಲಿ. ಸೊ ಈ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಓಕೆ, ಕೆಲವೊಂದು ಸ್ವಲ್ಪ ಕಾಂಟ್ರವರ್ಸಿ ಇದಾವೆ. ಶ್ರೀ ವಿಜಯ ಮತ್ತೆ ನೃಪತುಂಗ ಅಂತ ಹೇಳಿ ಎರಡು ಬರ್ತವೆ ಆಕ್ಚುಲಿ. ಅವು ಸ್ವಲ್ಪ ಕಾಂಟ್ರವರ್ಸಿ ಕ್ವಶನ್ಸ್, ಬಟ್ ಅವ್ರನ್ನ ಅಷ್ಟು ಡೀಟೇಲ್ ಆಗಿ ನಾವು ಓದೋದು ಬೇಡ. ಸೊ ಕನ್ನಡ ಭಾಷೆ ಮಹತ್ವ ಏನಪ್ಪಾ ಅಂತಂದ್ರೆ, ಸೊ ಕನ್ನಡ ಭಾಷೆ ಎದಕ್ಕೆ ಮಹತ್ವ ಐತಿ? ನಮ್ಮ ಇತಿಹಾಸವನ್ನ ತಿಳಿಸ್ತೈತಿ, ಅದರ ಶಾಸನಗಳು, ಇತಿಹಾಸ, ಹ ಶಾಸನಗಳು ಓದ್ಲಿಕ್ಕೆ, ಆಮೇಲೆ ಸಾಹಿತ್ಯ, ಸಂಸ್ಕೃತಿಗೆ ಅಗಾಧವಾದ ಏನು ಕೊಡುಗೆ ಕೊಟ್ಟಿರೋದ್ರಿಂದ ಸೊ ಕನ್ನಡ ಭಾಷೆಯ ಮಹತ್ವ ತುಂಬಾನೇ ಇರೋದು. ಹಾಗೆ ನಾವು ಕನ್ನಡವನ್ನು ಏನ್ ಮಾಡ್ಬೇಕು? ಬೆಳೆಸ್ಬೇಕು, ಪೋಷಿಸ್ಬೇಕು. ಮುಂದೆ ಬರ್ತಕ್ಕಂಥ ಏನು ಪೀಳಿಗೆಗೂ ಕೂಡ ಕನ್ನಡ ಕಲಿಸೋದ್ರಿಂದ ಸೊ ಕನ್ನಡ ಸಮೃದ್ಧವಾಗಿ ಹರಡಲಿಕ್ಕೆ ಸಾಧ್ಯ ಆಗುತ್ತೆ ಆಕ್ಚುಲಿ. ಸೊ ಕನ್ನಡ ಭಾಷೆ ಉಗಮ. ಸೊ ಕನ್ನಡ ಭಾಷೆಯ ಉಗಮ ಅಂತಂದ್ರೆ ಅದ್ರ ಬೆಳವಣಿಗೆಗಳು ತುಂಬಾ ಇಂಪಾರ್ಟೆಂಟ್. ಉಗಮ ಹೆಂಗೆ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ದ್ರಾವಿಡ ಭಾಷೆ ಅಂತ ಹೇಳಿ. ದ್ರಾವಿಡ ಭಾಷೆಯಿಂದ ಬಂದಿರೋದು ಉಗಮ. ಸೊ ಇದು ನಾವು ಬಹಳ ಡೀಟೇಲ್ ಆಗಿ ಓದ್ಕೊಂಡು ಹೋದ್ರೆ ಬಹಳ ಭಾಷೆಗಳಲ್ಲಿ ಮತ್ತೆ ವೈವಿಧ್ಯ. ಒಂದು ಆರ್ಯನ್, ಇಂಡೋ ಆರ್ಯನ್ ಅಂತ ಬರುತ್ತೆ ಆಕ್ಚುಲಿ. ಇಂಡೋ ಆರ್ಯನ್ ಭಾಷೆ, ಆಮೇಲೆ ಡಿಫ್ರೆಂಟ್ ಇದಾವೆ ಆಕ್ಚುಲಿ. ಅದ್ರೊಳಗಡೆ ನಮ್ಗೆ ಬೇಕಾಗಿರೋದು ಇಂಡೋ ಆರ್ಯನ್ ಭಾಷೆಗಿಂತ ದ್ರಾವಿಡ ಭಾಷೆ. ಸೊ ಇದು ಹೆಂಗಂದ್ರೆ ದ್ರಾವಿಡ ಭಾಷೆದಿಂದ ಉಗಮ ಹೊಂದಿದೆ. ಓಕೆ, ಸೊ ಭಾಷೆಗಳು ಅದಾದ್ಮೇಲೆ ಸೊ ಬೆಳವಣಿಗೆ ಹಂತಗಳು ಹೆಂಗಿದ್ವು ಇವ್ರದ್ದು ಭಾಷೆದು? ಹಳೆಗನ್ನಡ, ಹೌದಾ? ಆಮೇಲೆ ಯಾವ್ದು ಹಳೆಗನ್ನಡ ಆದ್ಮೇಲೆ? ಮಧ್ಯಮ ಕನ್ನಡ. ಓಕೆ, ಯಾರೋ ಒಬ್ರು ಕನ್ನಡ. ಪ್ಲೀಸ್, ನಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ, ಪ್ಲೀಸ್ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಜಿ ಆಗುತ್ತೆ ಹೇಳಕ್ಕೆ. ಆಮೇಲೆ ನವಕನ್ನಡ. ಸೊ ಗೈಸ್, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ನಿಮ್ ನೋಟ್ಸ್ ಗಳು ತುಂಬಾ ಇದಾವೆ ಒಳಗಡೆ. ಕೆಲವೊಂದು ಏನಂತಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋದ್ರಿಂದ ನಿಮ್ಗೆ ಸ್ಪಷ್ಟವಾಗಿ ಕಿವಿಗೆ ಬೀಳ್ತಾ ಇರೋದ್ರಿಂದ ಕೆಲವೊಂದು ಏನಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ, ಡೌಟ್ಸ್ ಕ್ಲಾರಿಫಿಕೇಶನ್ ಆಗುತ್ತೆ, ಆಮೇಲೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೀವು ಓದ್ಬೋದು, ಏನ್ 1 ಅವರ್ ಕುತ್ಕೊಂಡು ಓದ್ಬೋದು, ಬಟ್ ಕೆಲವೊಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಒಂದ್ ಸ್ವಲ್ಪ ನಾವು ಬೇಸಿಕ್ಸ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅಂದ್ರೆ ಈಸಿ ಆಗುತ್ತೆ ಆಕ್ಚುಲ್. ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಹಳೆ ಕನ್ನಡದಲ್ಲಿ ಯಾರ್ಯಾರು ಬರ್ತಾರೆ? ಪಂಪ, ಓಕೆ, ಮತ್ತೆ ಅನ್ನ, ಎನ್ನ, ಇವರೆಲ್ಲವೂ ಕೂಡ ಹಳೆ ಕನ್ನಡ. ಹಳೆ ಕನ್ನಡ ಯಾವ್ದಕ್ಕೆ ಉಪಯೋಗಿಸ್ತಿದ್ರು ಅಂತಂದ್ರೆ ಶಾಸನಗಳು, ಪ್ರಾಚೀನ ಕಾವ್ಯಗಳು ಬರೆಯಕ್ಕೆ. ಸೊ ಪ್ರಾಚೀನ ಕಾವ್ಯಗಳು ಯಾವ್ಯಾವ ಪ್ರಾಚೀನ ಕಾವ್ಯ? ನೀವು ಆದಿಪುರಾಣ ಅಂತ ನೋಡಿದಿರಾ? ಒಟ್ಟ ಇದು ಸಾಹಿತ್ಯದ ಆದಿ ಗ್ರಂಥ ಅಂತ ಯಾವ್ದಾದ್ರು ಕರೆದಿದ್ರೆ ಆದಿಪುರಾಣ, ಮತ್ತೆ ವಿಕ್ರಮಾರ್ಜುನ ವಿಜಯ, ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯ. ಸೊ ಹಿಂಗೆ ಕೇಳ್ತಾರೆ ಡೈರೆಕ್ಟ್ ಆಗಿ. ಸೊ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಯಾರು ಬರೆದಿದ್ದು ಸೊ ಅಂತ ಹೇಳಿ ಕೇಳ್ತಾರೆ. ಸೊ ಪಂಪ, ರನ್ನ, ಜನ್ನ, ಪೊನ್ನ ಅಂತ ಹೇಳಿ ನಿಮ್ಗೆ ಕೇಳ್ತಾರೆ. ಸೊ ನೆನ್ಪಿಟ್ಕೊಡ್ರಿ. ಓಕೆ, ಆದಿ ಗ್ರಂಥ ಯಾವ್ದಂತಂದ್ರೆ ಆದಿಪುರಾಣ. ಓಕೆ, ನೆಕ್ಸ್ಟ್. ಸೊ ಮಧ್ಯ ಕನ್ನಡ ಇದಕ್ಕೆ ಪುರಾಣ, ಮತ್ತೆ ಭಕ್ತಿ ಸಾಹಿತ್ಯ. ಮಧ್ಯ ಕನ್ನಡದಲ್ಲಿ ಭಕ್ತಿ ಸಾಹಿತ್ಯ ಸ್ಟಾರ್ಟ್ ಆಗುತ್ತೆ. ಮಧ್ಯ ಕನ್ನಡದಲ್ಲಿ ಯಾರು ಬರ್ತಾರೆ ಹೇಳಿ? ಇಂಪಾರ್ಟೆಂಟ್, ಗದುಗಿನ ನಾರಾಯಣಪ್ಪ ಅಂತ ಹೇಳಿ ಬರ್ತಾರೆ, ಗೊತ್ತಾ? ನಿಮ್ಗೆ ಈ ಲೀನೇಜ್ ಹೇಳ್ಕೊಟ್ರೆ ನಿಮ್ಗೆ ಏನಾಗುತ್ತಾ, ಇವ್ರು ಯಾವ ಕನ್ನಡದಲ್ಲಿ ಬರೀತಿದ್ರು, ಸೊ ಇವ್ರು ಸಾಹಿತ್ಯವನ್ನ ರಚಿಸಿದ್ರು ಅಂತ ಹೇಳಿ ನಮ್ಗೆ ಈಸಿ ಆಗುತ್ತೆ. ಗದುಗಿನ ನಾರಾಯಣಪ್ಪ ಯಾವ್ದು ಬರೀತಾರೆ ಹೇಳಿ? ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೀತಾರ? ಕರ್ನಾಟಕ ಭಾರತ ಕಥಾಮಂಜರಿ. ಸೊ ಏನು ಈ ವಿಕ್ರಮಾರ್ಜುನ ವಿಜಯ ಏನು ಬರ್ದಿದ್ದಲ್ಲ ಪಂಪ, ನಾನ್ ಪಂಪಗಿಂತ ಚೆನ್ನಾಗಿ ಬರೀತೀನಿ ಅಂತ ಹೇಳಿ ಇದೇನಾಗುತ್ತೆ ಸ್ಟಾರ್ಟ್ ಮಾಡ್ತಾರೆ ಇವರು. ಯಾರು? ಗದುಗಿನ ನಾರಾಯಣಪ್ಪ ಅವರು. ಇದು ಹಾಡುಗಬ್ಬಗೆ ಪರಿವರ್ತನೆ ಹೊಂದೈತಿ. ನೀವು ಹಾಡುಗಬ್ಬ ಅಂತಂದ್ರೆ ಗೊತ್ತಾ? ಯಾರಾದ್ರೂ ಹೇಳ್ತೀರಾ ಹಾಡುಗಬ್ಬ? ಕೆಲವೊಂದು ಈ ಪುರಾಣಗಳು ಹೇಳ್ಬೇಕಾದ್ರೆ ಹಾಡುಗಬ್ಬ, ಸೊ ನರ್ತನ ಮುಖಾಂತರ ಈ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರಲ್ಲ, ಆಕ್ಚುಲಿ ಒಂದು ಸ್ಟೋರಿಗಳನ್ನ ಹೇಳ್ಕೊಂಡು ಆ ಕಾವ್ಯವನ್ನ ಹೇಳ್ಕೊಂಡು ಹೋಗೋದು. ಸೊ ಹಾಗಾಗಿ ಇದಕ್ಕೆ ಹಾಡುಗಬ್ಬ ಅಂತ ಕರೀತಾರೆ ಆಕ್ಚುಲಿ. ಸೊ ಕ್ಲಿಯರ್ ಆಗತ್ತಲ್ಲ ನಿಮ್ಗೆ? ಸೊ ನವಕನ್ನಡದಲ್ಲಿ ಈಗಿನ ನವೋದಯ ಮತ್ತೆ ಅಂದ್ರೆ ಪ್ರಗತಿಶೀಲರು, ಬಂಡಾಯ, ಸೊ ಇವರೆಲ್ಲ ಬರ್ತಾರೆ ಆಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಈಗ ಕನ್ನಡದ ಆದಿ ಶಾಸನಗಳು.
ಈಗ ನೋಡಿ, ಇದ್ರೊಳಗೆ 2-3 ಕ್ವಶನ್ಸ್ ಗಳು ನೀವು ಬಿಡಿಸಬಹುದು ಇಲ್ಲೇ ಡೈರೆಕ್ಟ್ ಆಗಿ. ಪಂಪ ಬರೆದ ಯಾವ್ಯಾವ ಅಂತ ಕಾವ್ಯಗಳು ಆದಿಪುರಾಣ ಮತ್ತು ಪ್ರಮಾಣ. ಗದುಗಿನ ನಾರಾಯಣಪ್ಪ ಅವರು ಸೊ ಯಾವ್ದು ಬರೆದ್ರು? ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳಿ, ಇದು ಹಾಡುಗಬ್ಬ ಪರಿವರ್ತನೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಏನಾದ್ರು ಕೇಳ್ಬೇಕು ಅಂತಂದ್ರೆ ಎಕ್ಸಾಮ್ನಾರು, ಸೊ ನಿಮ್ಗೆ ಹಾಡುಗಬ್ಬದಲ್ಲಿ ಯಾವ್ದು ಅಂತ ಹೇಳಿ ಕೇಳ್ಬೋದು ಅಷ್ಟೇ. ಸೊ ಹಾಗಾಗಿ ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. ಓಕೆ, ಆದಿಶಾಸನಗಳು ಯಾವ್ಯಾವ ಹೇಳ್ರಿ? ಕೆಲವೊಂದು ಶಾಸನಗಳು ಯಾರು ಹೇಳ್ತೀರಾ? ಅಂದ್ರೆ ಮೊದಲ ಶಾಸನಗಳು ಯಾವು? ಬ್ರಹ್ಮಗಿರಿ ಶಾಸನ ಹೌದಾ? ಬ್ರಹ್ಮಗಿರಿ ಶಾಸನ, ಬ್ರಹ್ಮಗಿರಿ ಶಾಸನದಲ್ಲಿ ಇಸಿ ಇಲ್ಲ ಅಂತ ಹೇಳಿ ಒಂದು ಪದ ಕೇಳಿದಿರಾ? ಇದು ಕನ್ನಡದ ಪದ ಇದು. ಆಕ್ಚುಲಿ ಇಸಿಲ ಅಂತಂದ್ರೆ ಏನು? ಕೋಟೆ ಅಂತಂಗ ಅರ್ಥ. ಓಕೆ, ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಅನ್ನೋ ಪದ ಕನ್ನಡದ ಪದ ಇರೋದ್ರಿಂದ ಅದಕ್ಕೆ ಕೋಟೆ ಅಂತ ಕರೀತಿದ್ರು. ಓಕೆ, ಇದರ ಅರ್ಥ ಏನಂತಂದ್ರೆ ಕೋಟೆ ಅಂದ್ರೆ ಊರಿನ ಹೆಸರಿಗೆ ಇಸಿಲ ಅಂತ ಕರೀತಿದ್ರು. ಸೊ ಇದು ಏನಂದ್ರೆ ಮೊದಲ ಲಿಖಿತ ಪದ, ಮೊದಲ ಲಿಖಿತ ಪದ. ಓಕೆ, ಸೊ ಯಾವ್ದು ಮೊದಲ ಲಿಖಿತ ಪದ ಅಂತ ಕೇಳಿದ್ರೆ, ಸೊ ಬ್ರಹ್ಮಗಿರಿ ಶಾಸನೆಯಲ್ಲಿ ಬರೆದಿರ್ತಕ್ಕಂಥ ಇಸಿಲ ಎಂಬ ಪದವು ಏನು ಮೊಟ್ಟ ಮೊದಲ ಲಿಖಿತ ಪದ ಅಂತೇಳಿ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ಶಾಸನಗಳಲ್ಲಿ ಹಲ್ಮಿಡಿ ಶಾಸನ. ನಾವು ಪೇಪರ್ಸ್ ಗಳು ನೋಡಿದೀವಿ, ಈ ಶಾಸನಗಳಲ್ಲಿ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ ಇದೇ ರೀತಿನೇ, ಇಸಿಲ ಅನ್ನೋದು ಎಲ್ಲಿಂದ ಬಂತು. ಸೊ ಹಲ್ಮಿಡಿ ಶಾಸನದಲ್ಲಿ ಕೆಲವೊಂದು ಕನ್ನಡ ಪದಗಳನ್ನು ಹೇಳಿದ್ದಾರೆ. ಯಾವ್ಯಾವ ಕನ್ನಡ ಪದಗಳಂತ? ಸೊ ಹಲ್ಮಿಡಿ ಶಾಸನ ಯಾವಾಗ ಬಂತು? ಕದಂಬರ. ಇದು ಯಾವಾಗ? ಬ್ರಹ್ಮಗಿರಿ ಶಾಸನ ಅಶೋಕನ ಕಾಲದಲ್ಲಿ. ಓಕೆ ಓಕೆ, ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನಿಗೆ ಏನಂತ ಹೇಳಿ? ಕನ್ನಡದ ಮೊದಲ ಗದ್ಯ ಶಾಸನ ಅಂತ ಕರೀತಾರೆ ಇದು. ಓಕೆ, ಮೊದಲ ಗದ್ಯ ಶಾಸನ. ಸೊ ನೀವು ಇಷ್ಟೇ ನೆನ್ಪಿಟ್ಕೋಬೇಕು, ಯಾವುದು ಕನ್ನಡದ ಮೊದಲ ಲಿಖಿತ ಪದ, ಮೊದಲ ಗದ್ಯ ಶಾಸನ ಯಾವುದು. ಓಕೆ, ಸೊ ಹಲ್ಮಿಡಿ ಶಾಸನದಲ್ಲಿರ್ತಕ್ಕಂಥ ಕನ್ನಡದ ಪದಗಳು ಯಾವ್ಯಾವ ಅಂತ ಹೇಳಿ ಕೇಳ್ಬೋದು. ಸೊ ಬಾಳ್ ಅಂತ ಹೇಳಿ, ಬಾಳ್ ಅಂದ್ರೆ ಏನ್ ಹೇಳಿ? ಬಾಳ್ ಅಂದ್ರೆ ಖಡ್ಗ. ಸೊ ಗೈಸ್, ನಾನು ಹೇಳಿದ್ಮೇಲೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ, ಸೊ ನಾನು ಯಾವ್ಯಾವ ಹೈಲೈಟ್ ಮಾಡಿರ್ತೀನಲ್ಲ ನಿಮ್ಗೆ ಅವೇ ಕಾಣಿಸುತ್ತೆ. ಐ ಥಿಂಕ್ ಇದು ಒಂಥರ ನಿಮ್ಗೆ ರಿವಿಷನ್ ಕೂಡ ಹೌದು, ಆಮೇಲೆ ಒಂದೇನು ಒಂದು ಹೈರಾರಿಟಿಯಲ್ಲಿ ಬರ್ತಾ ಇರ್ತಕ್ಕ ಕ್ಲಾಸ್ಗಳು ಕೂಡ ಆಗ್ತವೆ ಇವು. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಹೆಂಗಿದ್ರು ಕೂತ್ಕೊಂಡಿರ್ತೀರಾ, ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಒಂದ್ ಸ್ವಲ್ಪ ಪದಗಳು ಯಾವ್ಯಾವು ಅಂತೇಳಿ ನೀವು ನೋಡ್ಕೊಂತ ಹೋದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಆಕ್ಚುಲಿ. ಓಕೆ, ಮತ್ತೆ ಯಾವುದು? ಮೊಗಳೆ ಪಟ್ಟಣ ಅಂತೇಳಿ. ಮೊಗಳೆ ಪಟ್ಟಣ ಅಂತಂದ್ರೆ ಅರ್ಥ ಆದ್ರೇನು? ಒಗಳಲ್ ಪಟ್ಟಣ ಅಂತೇಳಿ. ಸೊ ಇವೆಲ್ಲ ಬಂದ್ಬಿಟ್ಟು ಹಲ್ಮಿಡಿ ಶಾಸನದಲ್ಲಿ ಇರೋ ಆಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಬಾದಾಮಿ ಶಾಸನ. ನನಗೆ ಇದು ಇಂಪಾರ್ಟೆಂಟ್. ಸೊ ಬಾಳ್ ಅಂದ್ರೆ ಸೊ ಖಡ್ಗ ಅಂದಂಗ ಅರ್ಥ. ಇದು ಕೂಡ ಹಳೆಗನ್ನಡದಲ್ಲಿ ಬರೆದಿರೋದು, ಹಲ್ಮಿಡಿ ಶಾಸನ. ಓಕೆ, ಸೊ ಬಾದಾಮಿ ಶಾಸನ. ಬಾದಾಮಿ ಶಾಸನ ಯಾವ ಟೈಮಲ್ಲಿ ಬರುತ್ತೆ? ಬಾದಾಮಿ ಶಾಸನ ಯಾವ ಕಾಲದಲ್ಲಿ ಬರುತ್ತೆ? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬರುತ್ತೆ. ಸೊ ಇದು ತ್ರಿಪದಿಗಳು ಇಲ್ಲಿ ಕಾಣಿಸ್ತವೆ. ಆಕ್ಚುಲಿ ತ್ರಿಪದಿಗಳು ಎದಕ್ಕೆ ಅಂತಂದ್ರೆ ಪದ್ಯದ ರೂಪದಲ್ಲಿ, ಪದ್ಯದ ರೂಪ. ಸೊ ಈ ಶಾಸನಗಳಲ್ಲಿ ಪದ್ಯದ ರೂಪದ ಅಂಶಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ, ಸೊ ನೀವು ಬಾದಾಮಿ ಶಾಸನ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ತಮಟಕಲ್ಲು ಶಾಸನ. ತಮಟಕಲ್ಲು ಶಾಸನ ಕೇಳ್ತಾರೆ ಈ ತರ ಬಾದಾಮಿ ಶಾಸನದಲ್ಲಿ, ತಮಟಕಲ್ಲು ಶಾಸನದಲ್ಲಿ. ಸೊ ಏನು ಅವರ ಅಂಶಗಳು ಏನೇನಿದು, ಕನ್ನಡದ ಭಾಷೆ ಅಂಶಗಳು ಏನಿದೆ ಅಂತ ಕೇಳ್ತಾರೆ. ಸೊ ತಮಟಕಲ್ಲು ಶಾಸನ ಎಲ್ಲಿ ಬರುತ್ತೆ ಹೇಳಿ? ತಮಟಕಲ್ಲು ಎಲ್ಲಿ? ಚಿತ್ರದುರ್ಗದಲ್ಲಿ ಬರುತ್ತೆ. ಓಕೆ, ಇಲ್ಲಿ ಕೂಡ ಏನು ಈ ಗುಣ ಮಧುರನ ಅವರ ವೀರ್ಯ ಮತ್ತು ಶೌರ್ಯನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಸೊ ಇಷ್ಟು ಸಾಕು. ಮತ್ತಂದ್ರೆ ಕನ್ನಡದ ಮೊದಲ ಕೃತಿಗಳು ಯಾವ ಅಂತ ಕೇಳಿದ್ರೆ ಕವಿರಾಜ ಮಾರ್ಗ ಮೊದಲ ಕೃತಿಗಳು. ಸೊ ಏನಂದ್ರೆ ನಾನು ಲಕ್ಷಣ ಗ್ರಂಥ ಅಂತ ಹೇಳಿದೆ ನಾನು. ಸೊ ಕನ್ನಡದ ಮೊದಲ ಕಾವ್ಯ ಅಂತಂತಂದ್ರೆ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಓಕೆ, ಸೊ ಯಾರು ಬರೆದಿದ್ದು ಆದಿಪುರಾಣ? ಆದಿಕವಿ ಪಂಪ. ಓಕೆ, ಸೊ ಎಕ್ಸಾಮ್ ಅಲ್ಲಿ ಇದೇ ಕೇಳ್ತಾರೆ, ಹಿಂಗೆ ಕೇಳ್ತಾರೆ. ಓಕೆ, ಆಮೇಲೆ ಇದು ಕನ್ನಡದ ವ್ಯಾಕರಣದ ಒಂದು ಸಂಕ್ಷಿಪ್ತ ರೂಪವನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವು ಗ್ರಾಮರ್
ಹೋಗ್ತೀವಿ, ಅಂದ್ರೆ ಮೀನ್ಸ್ ವ್ಯಾಕರಣದ ಬಗ್ಗೆ ಹೋಗ್ತೀವಿ. ಕನ್ನಡ ವರ್ಣಮಾಲೆ ಎರಡನೇದು ಏನಂತಂದ್ರೆ ವರ್ಣಮಾಲೆ. ಎಷ್ಟದಾವೆ ವರ್ಣಮಾಲೆಗಳು ಹೇಳಿ, ಇದೀರಾ? ನಾ ಹೇಳಿದೆ ಕೇಶರಾಜನ್ ಪ್ರಕಾರ 47 ಅಕ್ಷರಗಳು ಅಂತ ಹೇಳಿದೆ. ಸೊ ಪ್ರಚಲಿತ ವರ್ಣಮಾಲೆಗಳಲ್ಲಿ 49 ಅಂತ ಹೇಳಿದೆ. ಸೊ ನಮಗ್ ಬೇಕಾಗಿರೋದು 49. ಇವಾಗ ನಾವು ಅಧ್ಯಯನ ಮಾಡ್ತಾ ಇರೋದು ಸೊ ಕನ್ನಡ ವ್ಯಾಕರಣದಲ್ಲಿ 49 ವರ್ಣಮಾಲೆಗಳು, ಓಕೆ, ಪದಗಳು, ಅಕ್ಷರಗಳು ಅಂತ ಹೇಳ್ಬೋದು. ಸೊ ವರ್ಣಮಾಲೆ ನಿಮ್ಗೆ ಯಾವ ರೀತಿ ಆ ವಿಧ ವಿಭಾಗವಾಗಿ ಅಂತಂದ್ರೆ ಹೇಳಿ, 3 ರೀತಿಯ: ಸ್ವರ, ವ್ಯಂಜನ, ನೆಕ್ಸ್ಟ್ ಯಾವ್ದು ಇನ್ನೊಂದು ಹ್ಮ್ ಯೋಗವಾಕ. ಸೊ ಸ್ವರಗಳಲ್ಲಿ ಮತ್ತೆ ಮತ್ತೆ ವಿಧಗಳು ಬರ್ತವೆ. ಯಾವ್ದು ಹೇಳಿ? ಹ್ರಸ್ವಸ್ವರ. ಹಾ, ರಸ್ವಸ್ವರ. ಋಸ್ವ ಅಲ್ಲ, ರಸ್ವಸ್ವರ. ಓಕೆ. ಹಾ, ಹಾ, ಎರಡನೇದು ದೀರ್ಘಸ್ವರ. ದೀರ್ಘಸ್ವರ. ನಿಮ್ಗೆ ಗೊತ್ತಿದೆ. ಹಾ, ದೀರ್ಘ ಸ್ವರ, ಕರೆಕ್ಟ್. ಮೂರನೇದು ಋತ್ವ ವೃತ್ತಸ್ವರ. ಸ್ವರ ಅಂತ ಹೇಳಿ. ಸೊ ಈಗ ರಸ್ವ ಸ್ವರ ಅಂತಂದ್ರೆ ಏನು? ಹ್ಮ್ ರಸ್ವ ಸ್ವರ, ಸ್ವರಗಳಂದ್ರೆ ಫಸ್ಟ್. ಓಕೆ, ಸ್ವರಗಳಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳಂತ ಹೇಳ್ತೀವಿ. ಇವಕ್ಕೆ ಯಾವುದೇ ಅಕ್ಷರಗಳು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ಬರೀತೀರಿ, ಯಾವ್ದಾದ್ರು ಇಲ್ಲಿ ನಿಮ್ಗೆ ಏನಾದ್ರು ಉಚ್ಚರಿಸಲ್ಪಡಕ್ಕೆ ಯಾವ್ದಾದ್ರು ಅಕ್ಷರಗಳು ಬೇಕಾಗಿದಾವ? ಸೊ ವ್ಯಂಜನಕ್ಕೆ ಹಂಗಲ್ಲ. ಸೊ ನೋಡಿ, ಈಗ ಕ ಕ ಗ ಘ ಜ್ಞ ಅಂತ ಹೇಳಿರೋದು, ಓಕೆನಾ? ಎಷ್ಟು ಜನ ಮರ್ತಿದ್ರೆ ಗೊತ್ತಿಲ್ಲ. ಐ ಥಿಂಕ್ ಕಥ ಗಗನ ಎಷ್ಟು ಜನ ಬರೆಯೋದಾಗಿರ್ಲಿ, ಮತ್ತೆ ಕನ್ನಡದ ಸಂಖ್ಯೆಗಳನ್ನ ಬರೆಯೋದಾಗಿರ್ಲಿ, ಐ ಥಿಂಕ್ ತುಂಬಾ ಜನ ಮರ್ತಿರ್ತೀರಿ ಇವಾಗ. ಓಕೆ, ಸೊ ಈಗ ನಾವು ಕನ್ನಡದ ಮಕ್ಕಳಿಗೆ ಕನ್ನಡದ ಪಾಠ ಮಾಡ್ಬೇಕು ಆಕ್ಚುಲ್, ಆ ರೀತಿ ಬಂದಿರೋದ್ರಿಂದ. ಸೊ ಎಕ್ಸಾಮ್ ಪರ್ಪಸ್ ಆಯ್ತು, ಇವನ್ ಮಾತಾಡಕ್ಕೂ ಕೂಡ ಸ್ಪಷ್ಟವಾಗಿ ಕೆಲವೊಂದು ಜನ ಬರೋದಿಲ್ಲ. ಸೊ ಅದು ಬೇರೆ ವಿಷಯ, ನೋಡೋಣ. ಸೊ ಖ ಖ ಘ ಘ ಜ್ಞ. ಖ ಈಗ ಏನಾಗುತ್ತೆ, ಇದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡಲ್ಲ. ಇದು ಏನಾಗುತ್ತೆ? ಹ್ಮ್ ಇದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡಲ್ಲ ಅದು ಆಕ್ಚುಲಿ. ಈಗ ಪೂರ್ಣಾಕ್ಷರವಾಗಲು ಸ್ವರಗಳ ಸಹಾಯ ಬೇಕಾಗುತ್ತೆ. ನೋಡಿ, ಸ್ವರಗಳ ಸಹಾಯ ಬಂದ್ರೆ ಮಾತ್ರ ನಿಮ್ಗೆ ಖ ಅಂತ ಆಗುತ್ತೆ. ಖ ಗ ಘ ಜ್ಞ ಅಂತ ಹೇಳಿ. ಸೊ ಈ ರೀತಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳಂತೀವಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ಲಿಕ್ಕೆ ಕೆಲವು ಸ್ವರಗಳ ಬೇಕಾಗಿರೋದಕ್ಕೆ ವ್ಯಂಜನಗಳಂತ ಕರಿತೀವಿ. ಸೊ ಯೋಗ ವಾಕ್ಯಗಳಂತಂದ್ರೆ ಯಾವ? ಯೋಗ ವಾಕ್ಯಗಳಂದ್ರೆ ಯಾವಿದಾವೆ ಯೋಗ ವಾಕ್ಯಗಳು? ಹೇಳಿ ಹೇಳಿ, ಏನ್ ತೊಂದರೆ ಇಲ್ಲ. ಐ ಥಿಂಕ್ ಇಂಟರಾಕ್ಟ್ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಜಾಸ್ತಿ ಈಸಿಯಾಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಷ್ಟಿದಾವೆ ಯೋಗ ವಾಕ್ಯಗಳು? 2. ಅಂದ್ರೆ ಕೆಲವೊಂದು ಕೆಲವೊಂದು ಶಬ್ದಗಳು ಮಾಡ್ಬೇಕಾದ್ರೆ ಅದು ಒಂದು ಸಂಬಂಧ, ಅದು ಒಂದು ಬಳಕೆ ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಅಂಗ, ಯೋಗ ವಾಕ್ಯಗಳು ವಿಸರ್ಗ ಅಂತ ಬರುತ್ತೆ. 2 ಇದಾವೆ ಆಕ್ಚುಲಿ ಇದ್ರೊಳಗಡೆ. ಇನ್ನೊಂದು ಯಾವುದು? ಅನುಸ್ವಾರ. ವಿಸರ್ಗ ಮತ್ತು ಅನುಸ್ವಾರ ಅಂತ ಹೇಳಿ. ಓಕೆ, ಇವಕ್ಕೆ ಯೋಗ ವಾಕ್ಯಗಳಿಗೆ ಕ್ಲಿಬ ವರ್ಣಗಳು ಅಂತ ಕರೀತಾರೆ ಆಕ್ಚುಲಿ. ಓಕೆ, ಸೊ ಯೋಗ ವಾಕ್ಯಗಳಂದ್ರೆ ಯಾವ್ದು ನೋಡ್ಕೊಂಡ್ರಿ. ಓಕೆ, ಸೊ ನೆಕ್ಸ್ಟ್ ಸ್ವರಗಳಲ್ಲಿ ರಸ್ವ ಸ್ವರಗಳೆಷ್ಟು, ದೀರ್ಘ ಸ್ವರಗಳೆಷ್ಟು, ಕೃತ ಸ್ವರಗಳೆಷ್ಟು? ಯಾವ ಎಕ್ಸಾಂಪಲ್ ಹೇಳಿ. ಓಕೆ, ರಸ್ವ ಸ್ವರ ಅಂತಂದ್ರೆ ಯಾವುದು? ಎಷ್ಟಿದಾವೆ? ಅಂದ್ರೆ ರಸ್ವ ಸ್ವರ ಅಂದ್ರೆ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, ಒಂದು ಮಾತ್ರೆ. ಯಾವ್ಯಾವ ಹೇಳಿ? ದೀರ್ಘ ಸ್ವರ ಅಂದ್ರೆ ದೀರ್ಘವಾಗಿ, ಓಕೆ, ದೀರ್ಘವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಅಂದ್ರೆ ದೀರ್ಘ ಸ್ವರಗಳು. ಫಾರ್ ಎಕ್ಸಾಂಪಲ್ ಯಾವ? ಈ ನೋಡಿ, ಈ ರಸ್ವ ಸ್ವರ ಯಾವಂತ ನೀವು ಇಟ್ಕೊಂಡ್ಬಿಟ್ರೆ, ಸೊ ನೀವು ದೀರ್ಘ ಸ್ವರಗಳ ಬಗ್ಗೆ ನೀವು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲಿಮಿನೇಷನ್ ಮಾಡಕ್ಕೆ ಅವಕಾಶ ಇರುತ್ತೆ. ಸೊ ಯಾಕಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರೋದ್ರಿಂದ ಸೊ ನೀವು ಒಂದನ್ನ ನೆನ್ಪಿಟ್ಕೊಂಡ್ರೆ ಉಳಿದೀವಿ ನಿಮ್ಗೆ ಗೊತ್ತೇ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ರಸ್ವ ಸ್ವರಗಳಲ್ಲಿ ಅ, ಇ, ಮತ್ತೆ ಉ, ರು, ಎ, ಅಂತ ಹೇಳಿ ಇರೋದು. ಸೊ ದೀರ್ಘ ಸ್ವರಗಳಲ್ಲಿ ಯಾವುದು? ಆ, ಈ, ಅಂದ್ರೆ ನಾವು ದೀರ್ಘವಾಗಿ ಎಳಿಬೇಕಾಗುತ್ತೆ ಆಕ್ಚುಲಿ. ಊ ಅಂತ ಹೇಳಿ ಇದು ನೋಡಿ, ಊ ಅಂತ ಹೇಳಿ. ಎ ಅಂತ ಹೇಳಿ ಇಲ್ಲಿ ಎಳಿತೀವಿ ನಾವು ಆಕ್ಚುಲಿ. ಐ
ಅಂತೇಳಿ ಇಲ್ಲಿ ಎಳಿಬೇಕಾಗತ್ತ, ಓ ಅಂತ ಹೇಳಿ ಎಳಿಬೇಕು. ಸೊ ಅವು ಅಂತೇಳಿ. ಸೊ ಪ್ಲುತ ಸ್ವರ ಅಂದ್ರೇನು? ಆ ದೀರ್ಘ ಸ್ವರವನ್ನು ಮತ್ತಷ್ಟು ದೀರ್ಘವಾಗಿ ಉಚ್ಚರಿಸುವ ಅಕ್ಷರಗಳಿವೆ. ಈಗ ಪ್ಲುತ ಸ್ವರ ಅಂತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ ಹೇಳ್ಬೇಕಂತಾರೆ ಅಣ್ಣ. ಸೊ ಈಗ ನೋಡಿ, ದೀರ್ಘ ಸ್ವರಗಳಿಗೆ ಇನ್ನು ಏನೋ ಮತ್ತಷ್ಟು ದೀರ್ಘವಾಗಿ ಅಣ್ಣ, ತಮ್ಮ, ಈ ಭಾವನೆಗಳು ಒಂದೊಂದ್ಸಲ ಹುಟ್ಟಿರ್ಬೇಕಾದ್ರೆ ಭಾಷೆ ಪದಗಳನ್ನ ಹೆಂಗ್ ಬಳಕೆ ಮಾಡ್ಕೊತೀವಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡುತ್ತಾರೆ ವ್ಯಾಕರಣದಲ್ಲಿ. ಓಕೆ, ಸೊ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇದೀವಿ ನಾವೆಲ್ಲ ಈ ಪದಗಳನ್ನೆಲ್ಲ ನಾವು ಬಳಕೆ ಮಾಡ್ತೀವಿ, ನಮ್ಗೆ ಗೊತ್ತಿರಲ್ಲ ಆಕ್ಚುಲಿ. ಸೊ ಇವು ದೀರ್ಘ ಸ್ವರ ಯಾವುದು, ಪ್ಲುತ ಸ್ವರ ಯಾವುದು. ಓಕೆ, ಸೊ ಎಷ್ಟಾಗುತ್ತೆ ರಸ ಸ್ವರಗಳಲ್ಲಿ ಎಷ್ಟು ಇರೋದು ಹೇಳಿ? ಸ್ವರಗಳಲ್ಲಿ ಬಂದ್ಬಿಟ್ಟು 13 ಬರ್ತವೆ. ರಸ್ವ ಸ್ವರಗಳಲ್ಲಿ ಎಷ್ಟು? 6 ಇಲ್ಲೇ ಇದಾವೆ ಹೇಳಿ. 6. ಆಮೇಲೆ ದೀರ್ಘ ಸ್ವರಗಳಲ್ಲಿ 1 2 3 4 5 6 7. ಸೊ ಪ್ಲುತ ಸ್ವರಗಳಲ್ಲಿ ಇದ್ರೊಳಗಿಲ್ಲ. ಸೊ 6 7 ಎಷ್ಟಾಗುತ್ತೆ? 13 ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇದು ಸ್ವರಗಳದು. ಓಕೆನಾ? ನೆಕ್ಸ್ಟ್ ವ್ಯಂಜನಗಳು ಎಷ್ಟು ಹೇಳಿ? ವ್ಯಂಜನ ಅಂದ್ರೆ ಹೇಳಿದೆ ನಾನು. ಎಷ್ಟು ವ್ಯಂಜನಗಳಿದಾವೆ? 34 ಅಕ್ಷರಗಳು. ಹೌದಾ? 34 ಇರೋದ್ರಿಂದ ಇದರೊಳಗಡೆ ವ್ಯಂಜನಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಶಕ್ತವಾಗಿರದ ಅಕ್ಷರಗಳೇ ವ್ಯಂಜನಗಳು. ಸೊ ಯಾವ್ಯಾವಪ್ಪ ಅಂತಂದ್ರೆ ಕ ಖ ಗ ಘ ಜ್ಞ ಛ ಛ ಜ ಜ ಝ ಜ್ಞ. ಸೊ ಹೇಳಿ ಹಂಗೆ ನೀವು. ಕ ಠ ಡ ಡ ಣ ಠ ಠ ಡ ಧ ನ ಪ ಫ ಬ ಭ ಮ. ಸೊ ಇವು ಅಷ್ಟೇನಾ? ಇದ್ರ ಹೊರತುಪಡಿಸಿ ಮತ್ತೆ ಬೇರೆ ಇದಾವ ಇದ್ರೊಳಗಡೆ? ಅದಕ್ಕೆ ಹೇಳ್ತಿದ 34ಗಳಲ್ಲಿ ಎಷ್ಟಾದ್ರು ಇವು? ಇದು 5, ಇದು 5, 5, ಇದು 5. ಎಷ್ಟಾದ್ರು ಟೋಟಲ್? ಸೊ 25 ಅದು. ಸೊ 25 ಇವು ಯಾವುದ್ರಲ್ಲಿ ಕರಿತೀವಿ ನಾವು ಇದನ್ನ? ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಇವು. ವರ್ಗೀಯ. ಸೊ ವರ್ಗೀಯ ವ್ಯಂಜನಗಳು. ಓಕೆ, ಸೊ ಆ ವರ್ಗೀಯ ವ್ಯಂಜನಗಳಲ್ಲಿ ಯಾವ ಬರ್ತವೆ? ಸೊ 25 ವರ್ಗೀಯ ವ್ಯಂಜನಗಳು. ಸೊ ಕ್ವಶನ್ಸ್ ನಿಮ್ ಕೇಳೋದು ಬಹಳ ಕಡಿಮೆ ಆಕ್ಚುಲಿ. ಎಷ್ಟು ವರ್ಗೀಯ ವ್ಯಂಜನಗಳಿದಾವೆ, ಎಷ್ಟು ಅವರ್ಗೀಯ ವ್ಯಂಜನಗಳಿದಾವೆ ಅಂತೇಳಿ. ಬಟ್ ಕೇಳ್ಬೋದು, ಚಾನ್ಸಸ್ ಇದೆ. ಬಟ್ ಯಾಕಂದ್ರೆ ಇಲ್ಲಿವರೆಗೂ ಕೇಳಿರೋದು ಎಷ್ಟು ಅಕ್ಷರಗಳಿದಾವೆ ಕನ್ನಡ ವರ್ಣಮಾಲೆಯಲ್ಲಿ ಅಂತ ಕೇಳಿದ್ದಾರೆ. ಸೊ 49 ಅಂತೇಳಿ. ಬಟ್ ಎಕ್ಸಾಮ್ನರ್ಗೆ ಹೊಸ ಕ್ವಶನ್ಗಳು ತಗೊಳಕ್ಕೆ ಸೊ ಇದೊಂದು ವೇ ಆಗಿರ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ನಂಬರ್ಸ್ ನೆನ್ಪಿಟ್ಕೋದ್ರಿಂದ ಐ ಥಿಂಕ್ ಈಸಿ ಆಗುತ್ತೆ. ಡಿಫಿಕಲ್ಟ್ ಬಂದ್ರು ಕ್ವಶನ್ಸ್. ಅವರ್ಗೀಯ ವ್ಯಂಜನಗಳು. ಓಕೆ, ಅವರ್ಗೀಯ ವ್ಯಂಜನಗಳು ಯಾವ್ಯಾವು? 9 ಇದಾವೆ. ಯ ರ ಲ ವ ಶ ಶ ಹ ಳ. ಓಕೆ, ಸೊ ಇವು ಬಂದ್ಬಿಟ್ಟು ಅವರ್ಗೀಯ ವ್ಯಂಜನಗಳು. ಈಗ ನಿಮ್ಗೆ ಇಷ್ಟೆಲ್ಲ ನೋಡಿದ್ರಿ ವ್ಯಂಜನಗಳು. ಇದ್ರೊಳಗಡೆ ಸೊ ವ್ಯಂಜನಗಳು ವರ್ಗೀಯ ಮತ್ತು ಅವರ್ಗೀಯ ನೋಡಿದ್ರಿ. ಸೊ ವರ್ಗೀಯ ವ್ಯಂಜನಗಳು ಉಚ್ಚಾರಣಾಂಗ ಆಧಾರಿತ ವರ್ಗಗಳಾಗಿರ್ತಾವ. ನೋಡೋಣ. ಅದು ಉಚ್ಚಾರಣಾಂಗ, ಇದು ವರ್ಗೀಯ ವ್ಯಂಜನಗಳಲ್ಲಿ ಉಚ್ಚಾರಣಾಂಗ ಯಾವ ರೀತಿ ಉಚ್ಚಾರಣ? ಸೊ ನೀವು ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ ಮತ್ತೆ ಓಷ್ಠ್ಯ ಅಂತ ಗೊತ್ತಾ? ಕೇಳಿದೀರಾ? ಸೊ ವರ್ಗೀಯ ವ್ಯಂಜನಗಳಲ್ಲಿ ಹೇಳಿ. ಅವು ವರ್ಣೋತ್ಪತ್ತಿಗಳ ಸ್ಥಾನಗಳು ಏನು? ಅವು ಧ್ವನ್ಯಾಂಗಗಳು ಅಂತ ಕರಿತೀವಿ ಆಕ್ಚುಲ್ ನಾವು. ಇದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಇದಕ್ಕೆ ಏನಾದ್ರೂ ಒಂದು ಕೋಡ್ ವರ್ಡ್ಸ್ ಇಟ್ಕೊಡ್ರಿ. ಐ ಥಿಂಕ್ ಎಲ್ಲ ಎಕ್ಸಾಮ್ಗಳಲ್ಲಿ ಇದು ಕೇಳ್ತಾನೆ ಇದ್ದಾನೆ, ಧ್ವನ್ಯಾಂಗಗಳು ಅಂತೇಳಿ. ಅಂದ್ರೆ ವರ್ಣೋತ್ಪತ್ತಿಗಳ ಸ್ಥಾನಗಳು. ಇವು ನೋಡಿ, ನೀವು ಈಗ ಬರ್ದಿದ್ರ ಕ ಖ ಗಗನ, ಛ ಛ ಜನ, ಟಟ ಡಡಣ, ಥ ದದನ, ಪಪ ಬಬಾನ್ ಅಂತೇಳಿ. ಓಕೆ, ಈಗ ತಾಲವ್ಯ, ಮೂರ್ಧನ್ಯ ಅಂತಂದ್ರೇನು? ನಾಲಿಗೆ ಮೇಲ್ಭಾಗದಲ್ಲಿ ಮಾತಾಡೋದಕ್ಕೆ ಮೂರ್ಧನ್ಯ ಅಂತೀವಿ. ಓಕೆ, ಸೊ ತಾಲವ್ಯ ಅಂದ್ರೇನು? ಅಂಗಳ, ಈ ಗಂಟ್ಲ ಅಂಗಳದಲ್ಲಿ ಬರ್ತಾವ ವರ್ಡ್ಗಳು ಮುಂಚೆ. ಓಕೆ, ಸೊ ದಂತ್ಯ ಅಂದ್ರೇನು? ಹಲ್ಲು. ನಾವು ದಂತ್ಯದಲ್ಲಿ ಎಲ್ಲಿ ಥ ಥ ದದನ್ನ ಅಂತ ಹೇಳಿ, ಸೊ ಹಲ್ಲುಗಳ ಮುಖಾಂತರ. ಓಷ್ಠ್ಯ ಅಂದ್ರೆ ತುಟಿ.
ಪ ಪ ಬ ಬ ಮ ಜಸ್ಟ್ ನೋಡಿ ನೀವು ಹೇಳ್ಬೇಕಾದ್ರೆ ಅಕ್ಷರಗಳು ಅವು ಧ್ವನ್ಯಾಂಗಗಳು ನಿಮ್ಮ ಇದ್ರೊಳಗೆ ಗೊತ್ತಾಗುತ್ತೆ ಆಕ್ಚುಲಿ ಓಷ್ಠ ಯಾವುದು ಕಂಠ ಕಾಲ ಯಾವುದು ಅಂತ ಹೇಳಿ. ಓಕೆ, ಕಂಠೆ ಅಂದ್ರೆ ಗಂಟ್ಲು. ಓಕೆ, ಸೊ ಖ ಖ ಗ ಗ ನ ನೀವು ನೋಡಿ ಖ ಖ ಗ ಗ ಖ ಖ ಗ ಗ ಇವು ಬಂದ್ಬಿಟ್ಟು ಖ ಖ ಗ ಗ ನ ಯಾವ್ದು ಏನಾಗ್ತಾವ ಇವು ಅಂದ್ರೆ ಗಂಟ್ಲು ಮುಖಾಂತರ ಖ ಖ ಘ ಗ ನ ನೋಡಿ ಗಂಟ್ಲು ಜೋರಾಗಿ ಬರುತ್ತೆ. ಖ ಖ ಗ ಗ ನ ಅನ್ಬೇಕಾಗುತ್ತೆ. ಸೊ ಹಾಗಾಗಿ ಇವಕ್ಕೆ ಕಂಠೆ ಅಂತಾರೆ. ಓಕೆ, ನೆಕ್ಸ್ಟ್ ಛ ಛ ಜ ಜನ್ನ ಛ ಛ ಜ ಜನ್ನ ಅಂದ್ರೆ ಅಂಗಳಲ್ಲೇನೆ. ಇದಕ್ಕೆ ಏನಂತಾರೆ? ತಾಲವ್ಯ ಅಂತಾರೆ. ಓಕೆ, ಠ ಠ ಡ ಡ ನ ಯಾವ್ದು ಹೇಳಿ? ಧ್ವನ್ಯಾಂಗಗಳು ಯಾವ್ದು ಇದ್ರೊಳಗೆ ಬರ್ತಾ ಭಾಗಗಳಲ್ಲಿ? ಠ ಠ ಡ ಡ ಠ ಠ ಮೂರ್ಧನ್ಯ, ಮೂರ್ಧನ್ಯದಲ್ಲಿ. ಸೊ ನಾಲಿಗೆ ಮೇಲ್ಭಾಗದಲ್ಲಿ ಠ ಠ ಡ ಅಂದ್ರೆ ನೀ ಠ ಠ ಡ ಡ ಅಂತ ಹೇಳಿ ಅನ್ಬೇಕಾದ್ರೆ ಈ ನಾಲಿಗೆ ನೋಡಿ ಮೇಲ್ಭಾಗದಲ್ಲಿ ಹಾಕ್ತಾ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕಾಗಿ ಇದು ಏನಂತ ಕರೀತಾರೆ? ಮೂರ್ಧನ್ಯ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಥ ಥ ಧ ಧನ್ನ ಅಂದ್ರೆ ಇದು ಹಲ್ಲುಗಳ ಮುಖಾಂತರ, ಹಲ್ಲುಗಳ ಸಹಾಯದಿಂದ ಮಾತಾಡೋದ್ರಿಂದ ಥ ಥ ಧ ಧನ್ನ ಅಂತ ಕರೀತಾರೆ. ಇದು ಯಾವ್ದಿದು? ದಂತ್ಯ. ಹೌದಾ? ಸೊ ಫ ಫ ಬ ಬ ಮ ಫ ಫ ಅಂತಂದ್ರೆ ನೀವು ತುಟಿಗಳ ಮೇಲೆ ನೀವು ಒಂದ್ಸಲ ನೀವು ಟ್ರೈ ಮಾಡಿ ನನ್ನ ಜೊತೆ, ಹಾಗೆ ಅಂದ್ರೆ ಈಸಿ ಆಗುತ್ತೆ ಆಕ್ಚುಲಿ. ಸೊ ತುಟಿಗಳ ಸಹಾಯದಿಂದ ಇದಕ್ಕೆ ಏನಂತೀವಿ? ತುಟಿಗಳ ಸಹಾಯದಿಂದ ಓಷ್ಠ ಅಂತ ಕರಿತೀವಿ. ಸೊ ನಿಮ್ಗೆ ನೀವು ವರ್ಗೀಯ ವ್ಯಂಜನಗಳು ಬರೆದಾದ್ಮೇಲೆ ಕೆಲವೊಂದು ಕೋಡ್ ವರ್ಡ್ಸ್ ಇಟ್ಕೊಡ್ರಿ. ಏನಂತ ಇಟ್ಕೊಳ್ತೀರಾ? ಕಥ ಮು. ಓಕೆ, ಕೆಳಗಡೆ ಬಂದ್ಬಿಟ್ಟು ದಂತೆ ಅಂತ ನೆನ್ಪಿಟ್ಕೊಡ್ರಿ. ಓಷ್ಠ ವರ್ಗೀಯ ವ್ಯಂಜನಗಳಲ್ಲಿ ಏನು 25 ಅಕ್ಷರಗಳಿದಾವೆ. ಸೊ ಮೊದಲು ಒಂದ್ 3 ಇಟ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಕಖ ಗಗನ ಬಂದ್ಬಿಟ್ಟು ಏನು? ಕಂಠೆ. ಸೊ ಛ ಛ ಜನ ಬಂದ್ಬಿಟ್ಟು ತಾಲವ್ಯ. ನೀವು ಅಲ್ಲಿ ಎಕ್ಸಾಮ್ ಅಲ್ಲಿ ಸೊ ತುಟಿಯಿಂದ ಬರ್ತಾವ. ಈಗ ನೋಡಿ ತುಟಿಯಿಂದ ಅಂದ ತಕ್ಷಣ ನಿಮ್ಗೆ ಈಸಿ ಆಗುತ್ತಾ? ಇದನ್ನ ನೋಡಿ, ತುಟಿಯಿಂದ ಓಷ್ಠ ಅಂತೇಳಿ. ದಂತೆ ಅಂದ್ರೆ ಹಲ್ಲುಗಳ ಮುಖಾಂತರ ಥ ಥ ಧ ಧನ. ಇಲ್ಲಿ ನೀವು ಥ ಥ ಧ ಧನ ಅಂತೇಳಿ ಇಲ್ಲಿನೂ ಇದೆ ಥ ಥ ಧ ಧ ನ ಅಂತೇಳಿ. ಸೊ ನೀವು ಧನ ಇದೆ, ಇದನ್ನ ಇಲ್ಲೇ ಇದನ್ನ ಮಾಡ್ಬಿಡಿ. ಸೊ ಅಲ್ಲೇ ಎಲಿಮಿನೇಷನ್ ಮಾಡ್ಕೊಂಡ್ಬಿಡಿ. ಖ ಅಂತಂದ್ರೆ ಗಂಟ್ಲು ಮುಖಾಂತರ ಖ ಖ ಘ ಗನ್ನ ಅಂದ್ರೆ ಗಂಟ್ಲು. ಇವು ಬಹಳ ಇಲ್ಲಿ ಹೇಳ್ಬೇಕಾಗ್ತದೆ ಗಂಟ್ಲು. ಓಕೆ, ಛ ಅಂತಂದ್ರೆ ತಾಲವ್ಯ ಆಕ್ಚುಲಿ. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಳಿ. ಸೊ ಇದು ನೋಡಿ ಕಥಾಮು ಅಂತೇಳಿ ಒಂದ್ ನೆನ್ಪಿಟ್ಕೊಡ್ರಿ. ದ ಅಂತಂದ್ರು ಇಲ್ಲೇ ಹೋಗ್ಬಿಡುತ್ತೆ. ಸೊ ಧ ಐತಿ, ದ ಒಳಗಡೆ. ಓಷ್ಠ ಅಂದ್ರೆ ಏನು? ತುಟಿಯ ಸಹಾಯದಿಂದ ನಾವು ಏನು ಅಕ್ಷರಗಳನ್ನ ಧ್ವನಿಗಳನ್ನ ಉಚ್ಚಾರದಿಂದ ಮಾತಾಡ್ತೀವಿ. ಸೊ ಈ ರೀತಿ ಒಂದು ಕೋಡ್ ವರ್ಡ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಕೆಲವೊಂದು ಎಲಿಮಿನೇಷನ್ ಮಾಡ್ಬಿಟ್ರೆ ಐ ಥಿಂಕ್ ಆನ್ಸರ್ ಸ್ಟ್ರೇಟ್ ಟು ದ ಪಾಯಿಂಟ್ ಹೋಗ್ತೀರಾ. ಓಕೆ, ಸೊ ಇಷ್ಟಾಯ್ತು. ಓಕೆ, ಸೊ ಇದ್ರೊಳಗಡೆ ಮತ್ತೆ ವ್ಯಂಜನಗಳಲ್ಲಿ ಮತ್ತೆ ಉಪವಿಭಾಗಗಳು ಬರ್ತವೆ. ಯಾವ ಹೇಳಿ? ಅಲ್ಪಪ್ರಾಣ, ಇನ್ನೊಂದು ಮಹಾಪ್ರಾಣ, ಮೂರನೇದು ಬಂದ್ಬಿಟ್ಟು ಅನುನಾಸಿಕ. ಸೊ ಅಲ್ಪಪ್ರಾಣ ಅಂದ್ರೆ ಏನು? ಓದಿರ್ತೀರ ಇವೆಲ್ಲ ಆಲ್ಮೋಸ್ಟ್ ನೀವು ಓದಿರ್ತೀರ ಆಕ್ಚುಲಿ. ಸೊ ಪ್ರತಿಯೊಂದು ವರ್ಗದ 1ನೆಯ 3ನೆಯ ವ್ಯಂಜನಗಳು ಇವಕ್ಕೆ ಬಂದ್ಬಿಟ್ಟು 1ನೇ ಮತ್ತು 3ನೇದು. ಸೊ ಯಾವ್ದು ಬರುತ್ತೆ 1ನೇದು 3ನೇದು ಅಂತಂದ್ರೆ ಕ ಮತ್ತೆ ಘ. ಖ ಗ ಇವು ಬಂದ್ಬಿಟ್ಟು ಅಲ್ಪಪ್ರಾಣ. ಓಕೆ, ಸೊ ಮಹಾಪ್ರಾಣ ಯಾವು? ಅವು ಹೊರತುಪಡಿಸಿ. ಹೌದಾ? ಮಹಾಪ್ರಾಣ ಯಾವ್ದು ಬರುತ್ತೆ ಮಹಾಪ್ರಾಣದಲ್ಲಿ? 2 ಮತ್ತು 4ನೇದು. ಸೊ ಅನುನಾಸಿಕಗಳು ಯಾವು? ಅಂತ ಮತ್ತೆ ಹೇಳ್ತಿರ್ತೀರ ಆಕ್ಚುಲಿ. ಸೊ ಅನುನಾಸಿಕಗಳು ಯಾವುದು? ಪ್ರತಿಯೊಂದು ವರ್ಗದ 5ನೇ ಅಕ್ಷರ. ಸೊ 5ನೇ ಅಕ್ಷರ ಇದು ಬಂದ್ಬಿಟ್ಟು ಅನುನಾಸಿಕಗಳು ಅಂತ ಕರಿತೀವಿ ನಾವು. ಓಕೆ, ಸೊ ಇವು ನೋಡಿ ಅಲ್ಪ ಪ್ರಾಣಗಳು ಯಾವು, ಮಹಾಪ್ರಾಣಗಳು ಯಾವು, ಅನುನಾಸಿಕಗಳಾದವು. ಓಕೆ, ನೆಕ್ಸ್ಟ್ ಯಾವುದು? ಅವರ್ಗೀಯ ವ್ಯಂಜನಗಳಲ್ಲಿ ಅವರ್ಗೀಯ ವ್ಯಂಜನಗಳು ನೋಡಿದೀವಿ. ಸೊ ಎರಡವ ಶ ಛ ಹ ಳ ಅಂತೇಳಿ. ಓಕೆ, ಸೊ ಮತ್ತೆ ಯಾವುದು? ಯೋಗ ವಾಕ್ಯಗಳು. ನೆಕ್ಸ್ಟ್ ಯೋಗ ವಾಕ್ಯಗಳಲ್ಲಿ ಎಷ್ಟಿದಾವೆ? ವಿಸರ್ಗ ಮತ್ತೆ ಯಾವುದು? ಅನುಸ್ವಾರ. ಅನುಸ್ವಾರ ಮತ್ತೆ ವಿಸರ್ಗ. ಸೊ ಅನುಸ್ವಾರ ಎಲ್ಲಿ ಯೂಸ್ ಮಾಡ್ತೀರಿ ಹೇಳ್ರಿ ನೀವು? ಅನುಸ್ವಾರ ಅಂದ್ರೆ ಇತರ ಅಕ್ಷರಗಳೊಂದಿಗೆ ಸೇರಿ ಉಚ್ಚರಿಸಲ್ಪಡುವ ಅಕ್ಷರಗಳು ಆಕ್ಚುಲಿ. ಸೊ ಇತರ ಅಕ್ಷರಗಳೊಂದಿಗೆ ಸೇರಿ ಉಚ್ಚಾರ ಆಗುತ್ತೆ. ಅಂಗ,
ಮಂಗ. ಹ್ಮ್ ಮತ್ತೆ ಇದೇ ರೀತಿ ಇರ್ತವೆ ಆಕ್ಚುಲಿ. ಮತ್ತೆ ಯಾವ್ದು ಬರ್ತವೆ? ಕಾಂತಾರ. ಹೌದಾ? ಕಾಂತಾರ ಅಂತ ಹೇಳಿ ಬಂತ. ಸೊ ಈ ತರ ಅಕ್ಷರಗಳೊತ್ತಿಗೆ ಸೇರಿ ಉಚ್ಚರಿಸಲ್ಪಡುತ್ತದೆ. ವಿಸರ್ಗ ಅಂತಂದ್ರೆ ಏನು? ವಿಸರ್ಗದಲ್ಲಿ ದುಃಖ. ದುಃಖ. ಸೊ ಈ ವಿಸರ್ಗ ನೋಡಿ, ಇದು ವಿಸರ್ಗ. ದುಃಖ. ಹ್ಮ್ ಪ್ರಾತಃಕಾಲ. ಹಿಂಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ಆಕ್ಚುಲಿ. ಯೋಗಗಳಲ್ಲಿ ವಿಸರ್ಗ ಯಾವ್ದು, ಅನುಸಾರ ಯಾವ್ದು ಅಂತ ಕೇಳ್ತಾರೆ ಆಕ್ಚುಲಿ. ಸೊ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಡ್ರಿ, ಉದಾಹರಣೆಗಳು ನೋಡ್ಕೊಡ್ರಿ. ಸೊ ಎಲಿಮಿನೇಷನ್ ಹೆಲ್ಪ್ ಆಗುತ್ತೆ. ಸೊ ವಿಸರ್ಗ ಅಂದ್ರೆ ಏನು, ಅನುಸ್ವಾರ ಏನು ಅಂತ ಗೊತ್ತಾದ್ರೆ ಸಾಕು. ಓಕೆ. ಸೊ ಮತ್ತೆ ಈ ಯೋಗ ವಾಕ್ಯಗಳು ಕೇಶಿರಾಜನ್ ಪ್ರಕಾರ ಎಷ್ಟು? ಯಾಕಂದ್ರೆ ನಾವು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಆಗಿರೋದ್ರಿಂದ ನಾವು ಕೇಶಿರಾಜನ ಕಂಪ್ಯಾರಿಸನ್ ಇಟ್ಕೊಂಡೆ ನಾವು ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಏನಾಗುತ್ತೆ, ಸ್ಪಷ್ಟತೆನೂ ಗೊತ್ತಾಗುತ್ತೆ. ಆಮೇಲೆ ಎಲಿಮಿನೇಷನ್ಗೂ ಕೂಡ ಕಂಪ್ಯಾರಿಸನ್ ಇಟ್ಕೊಂಡು ಯಾವ್ದೇ ಓದ್ರಿ ನೀವು ಒಂದು ಸಬ್ಜೆಕ್ಟ್ ನ, ಐ ಥಿಂಕ್ ಎಲಿಮಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಹೌದಾ? ಸೊ ಕೇಶಿರಾಜನ್ ಪ್ರಕಾರ ಎಷ್ಟು ಯೋಗ ವಾಕ್ಯಗಳಂತಂದ್ರೆ 4. ಯಾವ್ದಂತ ಹೇಳಿ ಹೇಳ್ತೀನಿ. ಒಂದು ಜೀವಾಮೂಲಿಯ, ಉಪಾದ್ಮಾನೀಯ, ಅನುಸ್ವಾರ, ವಿಸರ್ಗ. ಸೊ ಇವು ವಿಸರ್ಗ ಮತ್ತು ಅನುಸ್ವಾರ ಇದಾವೆ. ಸೊ +2 ಆಡ್ ಮಾಡ್ರಿ ಅಷ್ಟೇ. ಸೊ 2 + 2 ಜೀವ ಏನು, ಜೀವಾಮೂಲಿಯ ಅಂತ ಹೇಳಿ. ಸೊ ಈ ರೀತಿ ಇರುತ್ತೆ. ಎಲ್ಲಾದ್ರೂ ಬಳಕೆ ಮಾಡ್ತಿರ್ತೀವಿ ನಾವು ಆಕ್ಚುಲಿ. ಉಪಾದ್ಮಾನೀಯ ಅಂತಂದ್ರೆ ಹೂ ಅಂತ ಹೇಳಿ. ಸೊ ಈ ರೀತಿ ಇವು ಒಂದು ಕೇಶಿರಾಜನ್ ಪ್ರಕಾರ 4 ಯೋಗ ವಾಕ್ಯಗಳು. ಆಲ್ರೆಡಿ ಈಗ ಪ್ರೆಸೆಂಟ್ ನಾವು ಇರೋದು ಎಷ್ಟು, ಅನುಸ್ವಾರ ಮತ್ತು ವಿಸರ್ಗ. ಇಲ್ಲೇ ಗೊತ್ತಾಗುತ್ತೆ. ಸೊ 47 ಯಾಕೆ ಕೇಶಿರಾಜನ್ ಪ್ರಕಾರ ವರ್ಣಮಾಲೆಗಳಂತಂದ್ರೆ, ಸೊ ಅವು ವರ್ಗೀಯ ವ್ಯಂಜನಗಳು ಮತ್ತೆ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಮಾಡಿರ್ತಾರೆ. ಮತ್ತೆ ಸ್ವರಗಳಲ್ಲಿ ಕೆಲವೊಂದು ಬಿಟ್ಟಿದ್ದಾರೆ. ಬಟ್ ನಮ್ಗೆ ಎಕ್ಸಾಮ್ ಪರ್ಪಸ್ ಸೊ 47 ಅಂತ ನೆನ್ಪಿಟ್ಕೊಡ್ರಿ. ಓಕೆ. ಓಕೆ. ಗುಣಿತಾಕ್ಷರಗಳು ಯಾರಿಗೊತ್ತು? ಗುಣಿತಾಕ್ಷರಗಳು, ಕಾಗುಣಿತಗಳು, ಗುಣಿತಾಕ್ಷರಗಳು. ಕನ್ನಡ ವರ್ಣಮಾಲೆಗಳಲ್ಲಿ ಈಗ ಸ್ವರಗಳು, ವ್ಯಂಜನಗಳು, ಯೋಗ ವಾಕ್ಯಗಳು ಆದವು. ಅದರೊಳಗಡೆ ಮತ್ತೆ ನಾವು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಹೇಳಿ ಓದಿದೀವಿ. ಓಕೆ. ಪ್ಲುತ ಸ್ವರಗಳು ಯಾವ್ಯಾವ ಅಂತ ಓದಿದೀವಿ. ಸೊ ಅದ್ರ ಜೊತೆಗೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಯಾವುವು, ಅವರ್ಗೀಯ ವ್ಯಂಜನಗಳು ಯಾವುದು ನೋಡಿದೀವಿ. ಆಮೇಲೆ ಧ್ವನ್ಯಾಂಗಗಳು ಅಂತ ಹೇಳಿ ನೋಡಿದೀವಿ. ಸೊ ಯಾವ ರೀತಿ ಅಂತ ಹೇಳಿ. ಓಕೆ. ಆಮೇಲೆ ಯೋಗ ವಾಕ್ಯಗಳು ನೋಡಿದೀವಿ. ಸೊ ಇವಾಗ ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಯಾವ್ಯಾವು? ಸೊ ಗುಣಿತಾಕ್ಷರಗಳಂದ್ರೆ ಏನು? ವ್ಯಂಜನ ಮತ್ತು ಸ್ವರ, ಈ ಅಕ್ಷರಗಳು ಸೇರಿ ಏನಾಗ್ತವೆ? ಗುಣಿತಾಕ್ಷರ. ನಾನು ಅದೇ ಹೇಳ್ತಿದ್ದೆ. ಕ + ಆ, ಕ ಕ ಗ ಗ ನೀವು ಓದ್ತೀರ. ಇದು ಖ, ಖ, ಕಿ, ಕಿ ಇವೆಲ್ಲ ಏನಾಗ್ತವೆ ಅಂದ್ರೆ ಗುಣಿತಾಕ್ಷರಗಳು. ಆಮೇಲೆ ಗ, ಗ, ಗಿ, ಗಿ ಅಂತೇಳಿ. ಸೊ ಇವೆಲ್ಲ ಗುಣಿತಾಕ್ಷರಗಳು. ಓಕೆ. ಗುಣಿತಾಕ್ಷರಗಳಲ್ಲಿ ಮತ್ತೆ ವಿಧಗಳಿದಾವೆ. ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು. ನಿಮ್ಮ ಮೈಂಡ್ ಅಲ್ಲಿ ಏನೇ ಮಾಡ್ತಿರ್ತದೆ ಅಂದ್ರೆ ನಿಮ್ದೇ ಆದಂತ ಒಂದು ಪಿಕ್ಚರ್ ಓಡ್ತಾ ಇರುತ್ತೆ ಆಕ್ಚುಲಿ. ನಾನು ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ನಿಮ್ಗೆ ಓ ಎಸ್ ಇದರಿಂದ ಇದು ಕರೆಕ್ಟ್. ಸೊ ಸಂಯುಕ್ತಾಕ್ಷರಗಳಂದ್ರೆ ಇವು, ಸೊ ವಿಜಾತಿ ಅಕ್ಷರಗಳಂದ್ರೆ ಇವು ಅಂತ ಹೇಳಿ ನಿಮ್ಗೆ ಏನಾಗುತ್ತಾ. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಸ್ಲೈಡ್ಸ್ ಹಾಕೊಂಡು ಪಟ ಪಟ ಎಕ್ಸಾಂಪಲ್ಸ್ ಕೊಡ್ಕೊಂತ ನೋಡಿ ಇವು ಸಂಯುಕ್ತಾಕ್ಷರಗಳಾಗ್ತವೆ, ಇವು ಏನು ವಿಜಾತಿ ಅಕ್ಷರಗಳಾಗ್ತಾವ ಅಂತ ನಾವು ಹೇಳ್ಕೊಂಡು ಹೋಗ್ಬೋದು. ಸೊ ನಿಮ್ಮಲ್ಲಿ ನೋಟ್ಸ್ ಇದಾವೆ. ಸೊ ಇದೇನಾಗುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ನೋಡ್ತಾ ನಿಮ್ಗೆ ಕೆಲವೊಂದು ಕನ್ಫ್ಯೂಷನ್ ಇರೋದನ್ನ ಹೋಗಕ್ಕೆ ಈಸಿ ಆಗುತ್ತೆ ಆಕ್ಚುಲಿ. ಸೊ ಮುಂದೆ ಸ್ಲೈಡ್ ಇರಲ್ಲ, ವೈಟ್ ಪೇಜಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಸ್ವಲ್ಪ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡಕ್ ಹೋಗ್ತಿರಲ್ಲ, ಅವಾಗ ಕೂಡ ನಿಮ್ಗೆ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸಂಯುಕ್ತಾಕ್ಷರಗಳು ಮತ್ತೆ ಮತ್ತೆ ಯಾವುದು ಹೇಳಿ? ಸಂಯುಕ್ತಾಕ್ಷರಗಳು ಮತ್ತು ಇದ್ರೊಳಗಡೆ ಮತ್ತೆ ವಿಧಗಳಿದಾವೆ ಆಕ್ಚುಲಿ. ಸಂಯುಕ್ತಾಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳು, ಸಜಾತಿ ಮತ್ತು ವಿಜಾತಿ ಅಂತ ಹೇಳಿ. ಕೆಲವೊಂದು ಉದಾಹರಣೆಗಳು ಹೇಳ್ತೀರಾ ಸಜಾತಿಗೆ ಯಾರಾದ್ರೂ? ಸಂಯುಕ್ತಾಕ್ಷರಗಳಂದ್ರೆ ಏನು? ಮೊದಲು ಸಂಯುಕ್ತಾಕ್ಷರಗಳಿಗೆ ಒತ್ತಕ್ಷರಗಳಂತ ಕರಿತೀವಿ ನಾವು. ಸಂಯುಕ್ತಾಕ್ಷರಗಳಿಗೆ ಒತ್ತಕ್ಷರಗಳಂತ ಕರಿತೀವ? ಕರಿತೀವಿ. ಹೌದು. 2, 3 ವ್ಯಂಜನ ಒಟ್ಟಿಗೆ ಉಚ್ಚರಿಸಲ್ಪಡುವುದಕ್ಕೆ, ಅಂದ್ರೆ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಒಟ್ಟಿಗೆ ಉಚ್ಚರಿಸಲ್ಪಡುವುದಕ್ಕೆ ಒತ್ತಕ್ಷರಗಳನ್ನ ಬಳಕೆ ಮಾಡ್ಕೋತೀವಿ. ಓಕೆ. ಯಾವುದು ಸಜಾತಿ ಹೇಳಿ? ಒಂದೇ ಜಾತಿಯ 2 ವ್ಯಂಜನಗಳು ಇದಕ್ಕೆ ಏನಾಗುತ್ತದು? ಒಂದೇ ಜಾತಿಯ ಉದಾಹರಣೆಗಳು ನೋಡ್ಕೊಳ್ಳೋಣ. ಅಪ್ಪ, ಇಲ್ಲಿ ನೋಡಿ,
ಒಂದೇ ಜಾತಿ. ಓಕೆ, ಅಣ್ಣ ಒಂದೇ ಜಾತಿ. ಓಕೆ, ಸೊ ಒಂದೇ ಜಾತಿ ಅಂದ್ರೆ ಸಜಾತಿ. ಆಮೇಲೆ ಬೇರೆ ಜಾತಿ ನೀವು ನೋಡ್ಕೊಳ್ಳಿ, ಅಕ್ಕ, ಉತ್ತ ನೋಡ್ಕೊಳ್ರಿ. ವಿಜಾತಿಯಲ್ಲಿ ಯಾವ ರೀತಿ ಆಗುತ್ತೆ? ಬೇರೆ ಜಾತಿಯ ಎರಡು ವ್ಯಂಜನ ವರ್ಣಗಳು, ಅಕ್ಷರ, ಇದು ಏನಾಗುತ್ತೆ ನೋಡಿ. ಸೊ ಇಲ್ಲಿ ಬೇರೆ ಜಾತಿಯ ಏನಾಗಿದೆ, ವ್ಯಂಜನ ಉಚ್ಚಾರಣೆ ಆಗ್ತಾ ಇದೆ ಇಲ್ಲಿ. ನೇತ್ರ, ಹೌದಾ, ಪ್ರಾಣ. ಸೊ ನೋಡ್ಕೊಳ್ಳಿ. ಸೊ ಈ ರೀತಿ ಎಕ್ಸಾಂಪಲ್ಸ್ ನಾವು ಕೊಟ್ಟಿದೀವಿ, ಸಾಲ್ವ್ ನೋಡ್ಕೊಳ್ಳಿ. ಆಮೇಲೆ ಸಜಾತಿ ಆಯ್ತು, ವಿಜಾತಿ ಆಯ್ತು, ಇನ್ನೊಂದು ಯಾವುದು? ಸಮ್ಮಿಶ್ರ. ಸಮ್ಮಿಶ್ರ ಸಂಯುಕ್ತಾಕ್ಷರಗಳು ಒತ್ತಕ್ಷರಗಳು ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ಜಾತಿಯ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು. ಸೊ ಇದು ಏನು? ಒಂದೇ ಜಾತಿಯ. ಇದೇನು? ಬೇರೆ ಜಾತಿಯ. ಸೊ ಇದು ಬೇರೆ ಬೇರೆ ಜಾತಿಯ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ವ್ಯಂಜನ ವರ್ಣಗಳು. ಉದಾಹರಣೆ ಹೇಳ್ಬೇಕಂತಂದ್ರೆ ಯಾವ್ದಾಗುತ್ತೆ? ಸ್ತ್ರೀ ನೀವು ತಗೊಂತಿದ್ದೀರಾ. ಸೊ ವ್ಯಂಜನಗಳು ನೋಡಿ, ಇದನ್ನು ಬಿಡಿಸಿ ಬರ್ಬೇಕಾದ್ರೆ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ರಾಷ್ಟ್ರ, ರಾಷ್ಟ್ರ ನೋಡಿ, ಶ ಹೋಗುತ್ತೆ ಒಂದು, ಒಂದು ಟ ಪ್ಲಸ್ ರ. ಅಂದ್ರೆ ಈ ರೀತಿ ನಿಮ್ಗೆ ಬಿಡಿಸಿ ಬರ್ದಾಗ ಏನಾಗುತ್ತೆ, ಈ ರೀತಿ ಇದು ಡಿವೈಡ್ ಆಗುತ್ತೆ ಆಕ್ಚುಲಿ. ಓಕೆ, ಸೊ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಹೋಗೋಣ ನಾಮಪದ. ಸೊ ಈಗ ಅರ್ಥ ಆಯ್ತಾ ಇದ್ರೊಳಗಡೆ? ಸೊ ಏನೇನಂತ ಹೇಳಿದೆ, ಒತ್ತಕ್ಷರಗಳಲ್ಲಿ ಅಥವಾ ಸಂಯುಕ್ತಾಕ್ಷರಗಳಲ್ಲಿ ಮೂರು ಅಂತ ಹೇಳಿದೆ. ಸೊ ಸಜಾತಿ, ವಿಜಾತಿ ಮತ್ತೆ ಸಮ್ಮಿಶ್ರ ಅಂತೇಳಿ. ಓಕೆ, ಗುಣಿತಾಕ್ಷರಗಳಲ್ಲಿ ಸಂಯುಕ್ತಾಕ್ಷರಗಳು, ಗುಣಿತಾಕ್ಷರಗಳೆಲ್ಲ ಬರ್ತವೆ, ಸಂಯುಕ್ತಾಕ್ಷರಗಳು ಒತ್ತಕ್ಷರಗಳೆಲ್ಲ. ಓಕೆ, ನಾಮಪದ. ನಾಮಪದ ಅಂದ್ರೆ ಏನು? ಹೆಸರಿಡೋ ಕಾರ್ಯಕ್ರಮ ಮನೇಲಿ ಮಾಡ್ತೀರಾ? ಈಗ ಯಾವ್ದೋ ಮನೆಯಲ್ಲಿ ತೋಟದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಮೊದಲು ಏನ್ ಮಾಡ್ತೀವಿ? ಸೊ ಅವನಿಗೆ ಒಂದು ಹೆಸರು ಇಡೋದ್ರಿಂದ ಅವನ್ನ ಗುರ್ಸ್ಲಿಕ್ಕೆ ಈಸಿ ಆಗತ್ತೆ ಆಕ್ಚುಲಿ. ಓಕೆ, ಸೊ ನಾಮಪದಗಳಂದ್ರೆ ಏನು? ಒಬ್ಬ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಅವನ ಭಾವನೆ. ಒಂದು ವ್ಯಕ್ತಿ, ಒಂದು ವಸ್ತು ಮತ್ತೆ ಭಾವನೆ. ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ನಾಮಪದಗಳಂತ ಕರಿತೀವಿ. ಓಕೆ, ನಾಮಪದದ ಮೂಲ ರೂಪ ಅದಕ್ಕೆ ಏನಂತೀವಿ? ನಾಮ ಪ್ರಕೃತಿ. ನಾಮ ಪ್ರಕೃತಿ ಮೂಲ ರೂಪ. ಈ ನಾಮ ಪ್ರಕೃತಿಯೇ ಲಿಂಗ, ವಚನ ಮತ್ತು ಏನಾಗಿರ್ತೈತಿ, ವಿಭಕ್ತಿಗಳಿಗೆ ಆಧಾರವಾಗಿರುತ್ತದೆ ಆಕ್ಚುಲಿ. ಸೊ ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು ಬರ್ತವೆ, ಸಹಜ ನಾಮ ಪ್ರಕೃತಿ ಮತ್ತೆ ಸಾಧಿತ ನಾಮ. ಸಹಜ ನಾಮ ಯಾರ್ಯಾರು ಹೇಳ್ತೀರಾ? ಸಹಜ ನಾಮ ಪ್ರಕೃತಿಗೆ. ಈಗ ನಾಮ ಪ್ರಕೃತಿಯಲ್ಲಿ ಎರಡು ವಿಧ. ಇದೇನು? ನಾಮ ಪ್ರಕೃತಿಯ ಮೂಲ ರೂಪ, ಅದಕ್ಕೆ ಏನಂತೀವಿ? ನಾಮ ಪ್ರಕೃತಿ ಅಂತೀವಿ. ಇದ್ರೊಳಗಡೆ ಮತ್ತೆ ಎರಡು ವಿಧಗಳು, ಸಹಜ ನಾಮ ಪ್ರಕೃತಿ. ಇಲ್ಲಿ ಏನಾಗತ್ತಂದ್ರೆ ಕನ್ನಡ ವ್ಯಾಕರಣ ಯಾಕ ತುಂಬಾ ಕ್ಲಿಷ್ಟಕರ ಅಂತಂದ್ರೆ, ನೀವು ಯಾವುದೇ ಒಂದು ನೀವು ಟಾಪಿಕ್ ತಗೊಂಡಿದ್ರು ಅದ್ರೊಳಗಡೆ ಡಿವೈಡೆಡ್ ಮಾಡ್ಕೊಂಡೇ ಓದ್ಬೇಕು ಆಕ್ಚುಲಿ. ಸೊ ಹಾಗಾಗಿ ಏನಾಗುತ್ತೆ, ತುಂಬಾ ಕ್ಲಿಷ್ಟ ಅನ್ಸ್ಬೋದು. ಬಟ್ ನೀವೇನು ಒಂದು ಪ್ರಾಪರ್ ಆಗಿ, ಸೊ ಹಂಗಂದ್ರೆ ಏನು ಅಂತ ಒಂದು ನಾರ್ಮಲ್ ಜಸ್ಟ್ ನೀವು ನೋಡ್ಕೊಂಡು ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೊ ಈಸಿಯಾಗಿ ನೀವು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಸಹಜ ನಾಮ ಪ್ರಕೃತಿ. ಬಟ್ ನಾಮಪದಗಳಲ್ಲಿ, ನಾಮ ಪ್ರಕೃತಿಗಳಲ್ಲಿ ಹಿಂಗ್ ಎರಡು ವಿಧಗಳಿದಾವೆ ಅಂತ ನೀವು ನೆನ್ಪಿಟ್ಕೊಟ್ರೆ ಸಾಕು. ಓಕೆ, ಅಂದ್ರೆ ಸ್ವಾಭಾವಿಕವಾಗಿ ಉಂಟಾದ ವಿಭಜನೆ ಇಲ್ಲದ ನಾಮಗಳು. ಸ್ವಾಭಾವಿಕವಾಗಿ ಯಾವ ವಿಭಜನೆ ಇಲ್ಲ. ಸೊ ನೋಡಿ, ಸಹಜ ನಾಮ ಅಂತಂದ್ರೆ ರಾಮ. ಓಕೆ, ನಾನು ಹೇಳ್ತೀನಿ ಸಹಜ ನಾಮ ಪ್ರಕೃತಿ ಮತ್ತೆ ಇನ್ನೊಂದೇನು ಸಾಧಿತ ನಾಮ. ಸೊ ಇಲ್ಲಿ ಏನಾಗುತ್ತೆ, ಎರಡು ಅಥವಾ ಹೆಚ್ಚು ಪದಗಳು ಸೇರಿ ರೂಪುಗೊಂಡ ನಾಮಗಳು. ಸಾಧಿತ ನಾಮ ಅಂದ್ರೆ ಎರಡು ಅಥವಾ ಹೆಚ್ಚು ಪದಗಳ ಸೇರಿ ರೂಪುಗೊಂಡ. ಸೊ ಒಕ್ಕಣ್ಣ, ಇಲ್ಲಿ ನೋಡಿ, ಒಕ್ಕಣ್ಣ, ಹೆಬ್ಬಾಗಿಲು. ಅಂದ್ರೆ ಒಕ್ಕಣ್ಣ ಅಂದ್ರೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ, ಎರಡು ಅಥವಾ ಹೆಚ್ಚು ಪದಗಳು ಸೇರಿ. ನೀವು ಒಕ್ಕಣ್ಣ ಅಂದ್ರೆ ಏನು? ಒಂದು ಕಣ್ಣು ಏನಂತ ಕರಿತೀವಿ? ಸೊ ಏನ ಒಕ್ಕಣ್ಣ ಅಂತ ಕರಿತೀವಿ. ಹೆಬ್ಬಾಗಿಲಿಗೆ ಏನಂತೀವಿ? ಇದಿದು ಪ್ಲಸ್ ಬಾಗಿಲು. ಏನ್ ಗೊತ್ತಾಗುತ್ತೆ ನಿಮ್ಗೆ ಆಕ್ಚುಲಿ? ಸೊ ಇಲ್ಲಿ ಯಾವ ರೀತಿ ಬಳಕೆ ಮಾಡ್ತಿದ್ವಿ ನೋಡಿ, ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಆಗ್ತಾ ಇರುತ್ತಾನೆ ಇವು ನಾಮಗಳು. ಇವಕ್ಕೆ ಏನಂತೀವಿ? ಸಾಧಿತ ನಾಮ ಪ್ರಕೃತಿ. ಸಹಜ ನಾಮಗೆ ಸಹಜವಾಗಿ ಸ್ವಾಭಾವಿಕವಾಗಿ ಕರೆಯವು. ಈಗ ರಾಮ ಅಂತಂದ್ರೆ ನೀವು ಅಲ್ಲಿ ಏನಾದ್ರು ವಿಭಜನೆ ಮಾಡಕ್ಕೆ ಏನಾದ್ರು ಸಿಗ್ತಾ ಇತ್ತಾ? ಇಲ್ಲ. ರಾಮ ಅಂತ ತಗೊಳ್ರಿ, ಆಮೇಲೆ ಹುಡುಗ ಅಂತ ತಗೊಳ್ರಿ, ಸೊ ನದಿ ತಗೊಳ್ರಿ, ಮರ,
ಇಲ್ಲೇನಾಗ್ತಾ ಇದೆ, ವಿಭಜನೆ ಆಗ್ತಾ ಇಲ್ಲ. ಸೊ ಸಾಧಿತ ನಾಮ ಅಂತಂದ್ರೆ ವಿಭಜ ವಿಭಜನೆ ಆಗೋದು, ಒಂದು ಪದನ ಎರಡು ವಿಭಜನೆ ಮಾಡ್ಕೊಂಡು ಹೇಳೋದು. ಸೊ ನೀವು ಒಂದು ಕಣ್ಣು ಅಂತ ಹೇಳೋದಕ್ಕಿಂತ ಒಕ್ಕಣ್ಣ ಅಂತಂದ್ರೆ ತುಂಬಾ ನಮ್ಗೇನಾಗುತ್ತೆ, ಸರಳ ಆಗುತ್ತೆ ವ್ಯಾಕರಣ ಬರ್ಲಿಕ್ಕೆ, ಮತ್ತಂದ್ರೆ ಕಾವ್ಯಗಳ ರಚಿಸಲಿಕ್ಕೆ, ಆಮೇಲೆ ಕಾದಂಬರಿಗಳಲ್ಲಿ ಬರ್ಲಿಕ್ಕೆ ಒಂದೇನಾಗತ್ತಾ, ಕೇಳಕ್ಕೂ ಮತ್ತೆ ಓದಕ್ಕೂ ಕೂಡ ಚೆನ್ನಾಗಿರುತ್ತೆ ಆಕ್ಚುಲಿ. ಹಿಂಗೆ ಒಂದು ಕಣ್ಣು ಅಂತ ಹೇಳಿ ಎಷ್ಟು ಸಲ ಅಂತ ಹೇಳ್ಕೊತೀರಿ, ಹಿರಿದು ಬಾಗಿಲು ಅಂತ. ಸೊ ಹಾಗಾಗಿ ಸೊ ಈ ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡ್ಬೇಕು, ಈ ಭಾಷಾ ರಚನೆ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ವ್ಯಾಕರಣ ತೋರಿಸ್ಕೊಡ್ತೈತಿ. ಓಕೆ, ಸಾಧಿತ ನಾಮ ಆಯ್ತು. ಆಮೇಲೆ ಸಹಜ ನಾಮ ಪ್ರಕೃತಿ. ಓಕೆ, ಸೊ ಇದು ನಾಮಪದಗಳ ಪ್ರಕಾರಗಳು. ಇವು ಎರಡು ವಿಧಗಳಾಯ್ತು ನಾಮಪದಗಳಲ್ಲಿ. ಸೊ ನಾಮಪದ ಅಂದ್ರೆ ಏನು, ಸೊ ಅದರೊಳಗಡೆ ಮತ್ತೆ ಪ್ರಕೃತಿಯ ಮೂಲ ರೂಪ ಯಾವ್ದು ನೋಡಿದೀವಿ, ಅದರೊಳಗಡೆ ಎರಡು ವಿಧಗಳಂತ ಹೇಳಿ ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು ನೋಡಿದೀವಿ, ಒಂದು ಸಹಜನಾಮ, ಇನ್ನೊಂದು ಸಾಧಿತ ನಾಮ. ಸೊ ಈಗೇನಂತಂದ್ರೆ ನಾಮಪದಗಳಲ್ಲಿ ಎಷ್ಟು ಪ್ರಕಾರಗಳು, ಎಷ್ಟು ಪ್ರಕಾರ ಅದಾವ, ಯಾರ್ಯಾದ್ರು ಹೇಳ್ತೀರಾ ನಾಮಪದಗಳಲ್ಲಿ? ಎಷ್ಟು? 8. ಸೊ ಯಾರು ಒಂದು 2-3 ಹೇಳಕ್ ಇಷ್ಟಪಡ್ತೀರಾ? ಹೇಳಿ, ತೊಂದ್ರೆ ಇಲ್ಲ. ವಸ್ತುವಾಚಕ, ಎರಡನೇದು ಯಾವ್ದಾಗುತ್ತೆ? ಗುಣವಾಚಕ. ನೋಡಿ, ವಸ್ತುವಾಚಕ ಅಂದ್ರೆ ವಸ್ತು, ಏನು ಮನುಷ್ಯ, ಪ್ರಾಣಿ, ಪಕ್ಷಿ, ಸ್ಥಳ, ಈ ವಸ್ತುಗಳ ಹೆಸರನ್ನು ಸೂಚಿಸುವ ನಾಮಪದಗಳಿಗೆ ವಸ್ತುವಾಚಕಗಳಂತಾರ. ಓಕೆ, ವಸ್ತುವಿನ ಹೆಸರನ್ನು ಸೂಚಿಸುವ ಉದಾಹರಣೆಯಲ್ಲಿ ವಸ್ತುವಾಚಕಗಳಲ್ಲಿ ಮತ್ತೆ ಎರಡು ವಿಧ ಬರುತ್ತವೆ, ಸಜೀವ ಮತ್ತೆ ನಿರ್ಜೀವ ಅಂತ ಹೇಳಿ. ನೀವು ಬುದ್ಧ ಮತ್ತು ಇದೇನು ಬುದ್ಧಿಸಂ ಮತ್ತು ಜೈನಿಸಂ ಎರಡು ತಗೊಂಡ್ರೆ, ಸೊ ಒಂದು ಮೈನ್ಯೂಟ್ ಡಿಫರೆನ್ಸ್ ಐತೆ. ಓಕೆ, ಸೊ ಎಕ್ಸ್ಟ್ರೀಮ್ ಪೆನೆನ್ಸ್ ನ ಇವರು ಜೈನಿಸಂ ಸ್ಟಾರ್ಟ್ ಮಾಡ್ತಾರೆ. ಇವರು ಬುದ್ಧಿಸಂ ಅಲ್ಲಿ ನೋಡಿ ಸಜೀವ ಮತ್ತು ನಿರ್ಜೀವ ಎರಡು ಜೀವ ಇರುವಂತ ವಸ್ತುಗಳಂತ ಹೇಳ್ತಾರೆ ಆಕ್ಚುಲಿ. ಓಕೆ, ಸಜೀವ ಮತ್ತು ನಿರ್ಜೀವ ಅಂತೇಳಿ. ಸಜೀವ ಅಂತಂದ್ರೆ ಯಾವುವು? ಪ್ರಾಣಿಗಳು, ಪಕ್ಷಿಗಳು. ಓಕೆ, ಸ್ಥಳಗಳು ಯಾವುವು? ನಿರ್ಜೀವ, ಅವೆಲ್ಲ ಮಣ್ಣು, ಕಲ್ಲು. ಸೊ ಸಜೀವ ಅಂತಂದ್ರೆ ಏನು? ನವಿಲು, ಶಂಕರ ಅಂದ್ರೆ ಒಂದು ಪ್ರಾಣಿ, ಮನುಷ್ಯ. ಸೊ ಇವಕ್ಕೆ ಏನಂದ್ರೆ ವಸ್ತುವಾಚಕಗಳಾಯ್ತು. ಗುಣವಾಚಕಗಳು ಅಂದ್ರೆ ಇದ್ರೊಳಗಡೆ ಮತ್ತೆ 3 ವಿಧಗಳು ಬರ್ತವೆ ವಸ್ತುವಾಚಕಗಳಲ್ಲಿ. ಹೇಳಿ, ಯಾರು ಹೇಳ್ತೀರಾ? 2 ಪ್ರಕಾರಗಳಾಯ್ತು. ಇವುಗಳಲ್ಲಿ ಮತ್ತೆ 3 ವಿಧಗಳು. ರೂಢನಾಮ ಅಂತ ಬರುತ್ತಾ? ಈ ಎಕ್ಸಾಮ್ಗೆ ಕೇಳ್ಬೇಕಾಗಿರೋದು ಇದ್ರೊಳಗೆ ಕೇಳ್ತಾನೆ. ರೂಢನಾಮ, ಅಂಕಿತ ನಾಮ ಮತ್ತೆ ಅನ್ವರ್ಥನಾಮ. ಸೊ ಅಂಕಿತ ನಾಮ, ರೂಢನಾಮ ಅಂದ್ರೆ ಯಾವ್ದು ಹೇಳಿ? ಹಿಂದಿನಿಂದಲೂ ರೂಢಿಯಾಗಿ ಬಂದಿರುವ ಹೆಸರುಗಳು. ಉದಾಹರಣೆ ಹೊಲ, ಹಿಂದಿನಿಂದ ಹೇಳ್ಕೊಂಡು ಬಂದಿರ್ತೀವಿ, ಅವೇ ರೂಢಿಯಾಗಿರ್ತವೆ. ಮನೆಗೆ ಹೋಗಿ ಬೇರೆ ಪದಗಳು ಬಳಕೆ ಮಾಡ್ಬೋದಿತ್ತು, ಬಟ್ ರೂಢಿಯಿಂದ ಹಿಂದಿನಿಂದಲೂ ಬಂದಿರೋದ್ರಿಂದ ನಾವು ಅದನ್ನೇ ಕರಿಬೇಕಾಗತ್ತ. ಓಕೆ, ಯಾವ್ದು ಮತ್ತೆ? ಪಕ್ಷಿ. ಈಗ ಗಂಡಸಿಗೆ ಹೋಗಿ ಹೆಂಗಸು ಅನ್ನಕ್ ಬರುತ್ತಾ? ಇದು ಹಿಂದಿನಿಂದಲೂ ಅದನ್ನ ಭಾಷೆನ ಬಳಕೆ ಮಾಡೋದ್ರಿಂದ ನಾವು ಗಂಡಸು ಓಕೆ ಅಂತ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ರೂಢನಾಮ ಇವೆಲ್ಲ, ಹೆಂಗಸು, ಗಂಡಸು, ಹುಲಿ, ನಾಯಿ, ನದಿ, ಸಮುದ್ರ. ಅಂಕಿತ ನಾಮಗಳಂದ್ರೇನು? ಸೊ ಗುರುತಿಸುವ ಅಥವಾ ವ್ಯವಹರಿಸುವ ಉದ್ದೇಶಕ್ಕಾಗಿ ಇಟ್ಟಿರುವ ಹೆಸರುಗಳು. ಉದಾಹರಣೆ, ಈಗ ರೂಢನಾಮ ಅಂತಂದ್ರೆ ಒಂದು ಹುಡುಗ ಅಂತ ಹೇಳಿ ತಗೋಬಹುದು ನೀವು. ಈ ಹುಡುಗಗೆ ಒಂದು ಹೆಸರಿಟ್ರೆ ಏನಾಗುತ್ತೆ? ರಮೇಶ್ ಅಂತ ಇಟ್ಟಿವಿ. ಈ ರಮೇಶ ಹೋಗಿ ಒಬ್ಬ ಶಿಕ್ಷಕ ಆದ. ಸೊ ಏನಾಯ್ತು ಇದು? ನೋಡಿ, ಹುಡುಗ ಅನ್ನೋದು ಒಂದು ರೂಢನಾಮ, ಅಂಕಿತ ನಾಮ ಅನ್ನೋದು ಅವ್ನಿಗೆ ಹೆಸರಿಟ್ಟಿವಿ, ಸೊ ರಮೇಶ. ಅನ್ವರ್ಥನಾಮ ಅಂತಂದ್ರೆ, ಅನ್ವರ್ಥನಾಮ ಹೆಂಗಂದ್ರೆ ಒಂದು ವ್ಯಕ್ತಿಯ ಸ್ಥಿತಿ, ಅವನ ಸ್ವಭಾವ ಅಥವಾ ಅವನ ರುಚಿ. ಸೊ ಇದು ಎಕ್ಸಾಮಿನರ್ಗೆ ಬಹಳ ಇಷ್ಟವಾಗಿರುವುದಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಅನ್ವರ್ಥನಾಮ ಮೇಲೆನೆ ಕೇಳ್ತಾನೆ. ನೀವು ಅಂಕಿತ ನಾಮವನ್ನು ಈಸಿಯಾಗಿ ನೀವು ಹೇಳ್ಬೋದು, ಕಾವೇರಿ, ಗಂಗಾ, ನರ್ಮದಾ, ರಮೇಶ, ಪ್ರಕಾಶ, ಸುರೇಶ. ಸೊ ಈ ರೀತಿ ಬೆಂಗಳೂರು, ಮಂಗಳೂರು. ಸೊ ಅನ್ವರ್ಥನಾಮ ಅಂತಂದ್ರೆ ಒಂದು ಆ ವ್ಯಕ್ತಿಯ ಸ್ವಭಾವ ಮತ್ತು ರುಚಿಗೆ ಅನುಸಾರವಾಗಿ ಹೇಳೋದಕ್ಕೆ ನಾವೇನಂತೀವಿ ಅನ್ವರ್ಥನಾಮ. ಉದಾಹರಣೆ ಶಿಕ್ಷಕ. ಓಕೆ, ನಾನು ಕೇಳ್ತೀನಿ, ಅದು ಯಾವ ರುಚಿ ಮೇಲೆ ಆಗುತ್ತೋ ಇಲ್ಲ ಅಂತ ಹೇಳಿ ನೋಡೋಣ. ಜಂಗಮ, ಜಂಗಮ ಯಾವ್ದ್ರಲ್ಲಿ ಬರುತ್ತೆ? ರೂಢನಾಮದಲ್ಲಿ ಬರುತ್ತೋ, ಅಂಕಿತ ನಾಮದಲ್ಲಿ ಬರುತ್ತೋ, ಅನ್ವರ್ಥನಾಮದಲ್ಲಿ ಬರುತ್ತೋ? ಹೇಳಿ, ಜಂಗಮ. ಅಂಕಿತ ನಾಮ.
ಅಂಕಿತ ನಾಮ ಆಕ್ಚುಲಿ ಒಂದು ರುಚಿಯ ಆಧಾರದ ಮೇಲೆ ನಾವು ಜಂಗಮ ಅಂತ ಹೇಳ್ತಿದೀವಿ, ಹೌದಾ? ಆ ರೀತಿ. ಸೊ ಕುರುಡ, ಹೇಳಿ, ಕುರುಡ, ರೋಗಿ, ಇವೆಲ್ಲ ಅವನ ಒಂದು ಸ್ಥಿತಿ, ಅನ್ವರ್ತನಾಮ. ಅನ್ವರ್ಥನಾಮ, ಅವನ ಸ್ಥಿತಿ ಮೇಲೆ, ಹೌದಾ? ರೋಗಿ, ಅವನ ಸ್ಥಿತಿ ಹೇಗಿದೆ, ಒಂದು ನನ್ ಸರಿ ಇಲ್ಲ ನನ್ನ ಸ್ಥಿತಿ ಅಂತ ಹೇಳ್ತೀವಿ ಆಕ್ಚುಲಿ. ಯಾಕಂತಂದ್ರೆ ನನ್ಗೆ ಹುಷಾರಿಲ್ಲ, ರೋಗಿ. ಓಕೆ, ಸ್ವಭಾವ, ಅವನ ಸ್ವಭಾವ ಮೇಲೆ ಹೆಂಗೆ ಪೆದ್ದ, ಅವನ ಸ್ವಭಾವ. ಹ ಹಾಡುಗಾರ. ಸೊ ಇವೆಲ್ಲ ಏನಾಗ್ತಾವ ಅಂತಂದ್ರೆ ಇವೆಲ್ಲ ಅನ್ವರ್ಥನಾಮ. ಸೊ ಇವು ಎಕ್ಸಾಂಪಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್, ಉದಾಹರಣೆಗಳು ನೀವು ಇಟ್ಕೊಳ್ಳೇಬೇಕು. ಸೊ ನೋಡಿ, ಒಂದು ಸ್ಥಿತಿ, ಅವನ ಸ್ವಭಾವ, ಅವನ ರುಚಿ, ರುಚಿ ಆಧಾರ ಮೇಲೆ ಯಾವ್ದಾದ್ರು ಬಂದ್ರೆ ಅನ್ವರ್ಥನಾಮ. ಸೊ ಎಕ್ಸಾಮ್ ಕೇಳ್ತಾ ಇರೋದೇ ಇದ್ರೊಳಗಿಂದನೇ ಕೇಳ್ತಾನೆ ಆಕ್ಚುಲಿ. ಒಂದು ರುಚಿಯ ಮೇಲೆ, ಒಂದು ಸ್ಥಿತಿಯ ಮೇಲೆ, ಒಂದು ಅವನ ಸ್ವಭಾವದ ಮೇಲೆ. ಓಕೆ, ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಗುಣವಾಚಕ ನೋಡ್ಕೊಳ್ಳೋಣ. ಹೇಳಿ, ಗುಣವಾಚಕ. ಆಲ್ರೆಡಿ ನೀವು ಎಲ್ಲ ಓದಿದೀರಾ. ಸೊ ಇದೇನಂದ್ರೆ ಒಂದು ತರ ಬ್ರಷ್ ಅಪ್ ಕೂಡ, ಕೆಲವೊಂದು ಕ್ವಶನ್ ಪೇಪರ್ ಗಳು ಬಿಡಿಸೋದ್ರಿಂದ ಸೊ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಾಕೊಂಡು ಹೋಗುತ್ತೆ ಆಕ್ಚುಲಿ. ಓಕೆ, ಗುಣವಾಚಕಗಳಂದ್ರೆ ವ್ಯಕ್ತಿಗಳಾಗಿರ್ಬೋದು, ನಾಮಪದಗಳಂತಂದ್ರೆ ನಾನು ಅದೇ ಹೇಳಿದೆ ಫಸ್ಟ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ, ಒಂದು ವ್ಯಕ್ತಿ, ಒಂದು ಸ್ಥಳ, ಇವಕ್ಕೆಲ್ಲ ಹೆಸರಿಡೋದಕ್ಕೆ ನಾಮಪದಗಳಂತ ಕರಿತೀವಿ ಅಂತ ಹೇಳಿ. ಓಕೆ, ವ್ಯಕ್ತಿ, ವಸ್ತು ಮತ್ತೆ ಗುಣ, ಇದ್ರ ಮೇಲೆ ನಾವು ಏನು ಇದ್ರ ಬಗ್ಗೆ ತಿಳಿಸುವ ನಾಮಪದಗಳಿಗೆ ಏನಂತೀವಿ, ಗುಣವಾಚಕಗಳನ್ನು ಕರಿತೀವಿ. ಉದಾಹರಣೆ ಹೇಳ್ರಿ. ಸೊ ಚಿಕ್ಕ, ದೊಡ್ಡ, ಒಳ್ಳೆಯ. ಸೊ ಇಲ್ಲೇನು ಅವ್ನ ಗುಣ ಬಗ್ಗೆ ಮಾತಾಡ್ತಿದೀವಿ. ಅವ್ನ್ ಚಿಕ್ಕವನಿದ್ದಾನೆ, ಅವ್ನ್ ದೊಡ್ಡವನಿದ್ದಾನೆ, ಅವ್ನ್ ಒಳ್ಳೆಯವನಿದ್ದಾನೆ. ಅವನೊಬ್ಬ ವೀರ, ವೀರನು, ಸೂರನು. ಸೊ ಸುಳ್ಪಡೆಯ ಲಿಪ್ಪದು ಕಾಣ ಮಾಜಿ ರಂಗದೋಳು ಅಂತೇಳಿ ಏನು ಪಟ್ಟ ಕಟ್ಟಬೇಕಾದ್ರೆ, ಸೊ ಮಹಾಭಾರತದಲ್ಲಿ ಈಗ ಕೌರವರು ಮತ್ತು ಪಾಂಡವರು ಇಬ್ರು ಯುದ್ಧಕ್ಕೆ ರೆಡಿ ಆಗಿರ್ತಾರೆ ಆಕ್ಚುಲಿ. ಸೊ ರೆಡಿ ಆಗ್ಬೇಕಾದ್ರೆ ಸೊ ಕೌರವದಿಂದ ಯಾರು ಅಧಿಪತ್ಯ ಸ್ವೀಕರಿಸಿರ್ತಾರೆ? ಕೌರವ ಯಾರು ಅಧಿಪತ್ಯ? ಪಾಂಡವರಿಂದ ಯಾರು ತಗೊಂಡಿರ್ತಾರೆ ಅಧಿಪತ್ಯ? ಧರ್ಮರಾಜನ? ಪಾಂಡವರಲ್ಲಿ? ಕೌರವರಲ್ಲಿ ಯಾರು? ದುರ್ಯೋಧನ. ಹಾ, ದುರ್ಯೋಧನ. ಸೊ ಇಲ್ಲಿ ನೋಡಿ, ಸೊ ಅದು ಗುಣದ ಬಗ್ಗೆ ಮಾತಾಡ್ತಾರೆ, ವೀರ ಶೌರ್ಯ ಬಗ್ಗೆ ಮಾತಾಡ್ಬೇಕಾಗ್ತಾ ಇದ್ರಿ ಗುಣವಾಚಕ. ಇಲ್ಲಿ ಯುದ್ಧಕ್ಕೆ ಬರ್ಬೇಕಾದ್ರೆ ಯಾರು? ಭೀಷ್ಮ. ಭೀಷ್ಮ ಯಾರ ಕಡೆ ಇರ್ತಾನೆ? ಭೀಷ್ಮ ಯಾರ ಕಡೆ ಇರ್ತಾನೆ? ಕೌರವರ ಕಡೆ ಇರ್ತಾನ, ಪಾಂಡವರ ಕಡೆ ಇರ್ತಾನ? ಕೌರವರ ಕಡೆ ಆಕ್ಚುಲಿ. ಈಗ ಕರ್ಣ ಮತ್ತು ಇದು ಭೀಷ್ಮ ಮತ್ತೆ ನಡೆಯುವಂತ ಒಂದು ಸಂಭಾಷಣೆ. ಸೊ ಪಟ್ಟ ಕಟ್ಬೇಕಾದ್ರೆ ಸೊ ಕೌರವರು ಮತ್ತು ಪಾಂಡವರು ಯುದ್ಧ ಆಯ್ತು. ಸೊ ಇನ್ನೇನು ರೆಡಿ ಆಗ್ಬೇಕು. ಸೊ ದುರ್ಯೋಧನ ಏನ್ ಮಾಡ್ತಾನೆ, ಹಿರಿತಾನಾದ. ಸೊ ಭೀಷ್ಮನ್ಗೆ ಕಟ್ಟಣ ಅಂತ ವೀರ ಶೂರ ಅಂತವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಒಂದೇ ದಿನದಲ್ಲೇ ಮುಗಿಸ್ಬೋದು ನಾವು ಈ ಯುದ್ಧನ, ಮಹಾಭಾರತ ಅಂತೇಳಿ ಏನು ಭೀಷ್ಮನಿಗೆ ಕಟ್ಟಣ ಅಂತೇಳಿ ದುರ್ಯೋಧನ ವಿಚಾರ ಮಾಡ್ತಾನೆ. ಸೊ ಭೀಷ್ಮ ಕಟ್ಬೇಕಾದ್ರೆ ಕರ್ಣ ಏನಂತಾನೆ, ವೀರ ಇವನಿನ ಬ್ಲಡ್ ಹೆಂಗ್ ಆಕ್ಚುಲಿ ಹೋಗೋಗಿ ಬುಧೆ ಗೂಬಿಗೆ ಕಟ್ತಾ ಇದೆಯಲ್ಲ ದುರ್ಯೋಧನ, ನನ್ನ ಸ್ನೇಹಿತ, ಐ ಥಿಂಕ್ ನೀನು ತುಂಬಾ ಕಷ್ಟ ಈ ಗೆಲ್ಲಕ್ಕೆ ಯುದ್ಧ. ಅಲ್ಲಿ ಯಾರಿದ್ದಾರೆ? ಕೃಷ್ಣ ಇದ್ದಾನೆ ಆಕ್ಚುಲಿ. ಸೊ ಕೃಷ್ಣ ಸಾರಥಿಯನ್ನು ನಡ್ಸ್ಕೊಂಡು ಬರ್ತಾ ಇದ್ದಾನೆ, ತುಂಬಾ ಕಷ್ಟ ಅಂತ ಹೇಳ್ತಿರ್ತಾನೆ. ಅವಾಗ ಹೇಳ್ತಾನ, ಭೀಮನು ಅಷ್ಟೇ ಪರಾಕ್ರಮಿ. ಸೊ ಅಲ್ಲಿ ಹೇಳ್ತಾನೆ, ಸುಳ್ಪಡೆಯಲ್ಲಿ ಪದು ಕಾಣ ಮಾರ್ಗದೊಳ ಅಂತ ಹೇಳಿ. ಅಂದ್ರೆ ಕೃಷ್ಣ ಆಡ್ತಾ ಇದ್ದಾನೆ. ಈ ಕೃಷ್ಣನಲ್ಲಿ ಎಲ್ಲರೂ ಒಂದು ಸರದಿ ಸರದಿ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಆಕ್ಚುಲಿ. ಸೊ ಹಂಗಾಗಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇದು ಗುಣವಾಚಕ ಅಂದ್ರೆ ಇದು ಒಂದು ಗುಣದ ಮೇಲೆ. ಓಕೆ, ಸೊ ಇಲ್ಲಿ ಸೂರ, ವೀರ, ಹಿರಿದು, ಚಿಕ್ಕ, ಕೆಟ್ಟದ್ದು, ಒಳ್ಳೇದು. ಒಂದು ಕೆಟ್ಟದ್ದು ಒಳ್ಳೇದು, ಒಂದು ವಸ್ತುದ ಒಂದು ಕೆಟ್ಟದೈತೆ, ಒಳ್ಳೇದು ಅಂತ ಮಾತಾಡ್ಬೋದು. ಓಕೆ, ಬಿಳಿದು ಹೊಸದು. ಸೊ ನೋಡಿ, ಒಂದು ವಸ್ತು ಐತಿ, ಒಂದು ಬಿಳಿ ಐತೋ, ಏನು ಹೊಸದೈತೋ, ಹಳೇದೈತೋ. ಪಿರಿದು ಅಂದ್ರೆ ಏನು? ಪಿರಿದು ಅಂದ್ರೆ ಪೀನ ಏನಾಗುತ್ತೆ, ಪ್ರೋ ಇದ್ದದ್ದು ಆಗುತ್ತೆ ಆಕ್ಚುಲಿ. ಇದು ಹೆಂಗಾಗುತ್ತೆ ಅಂದ್ರೆ, ಒಂದು ಭಾಷೆ ಬೆಳವಣಿಗೆ ಆಗ್ತಾ ಪರಿವರ್ತನೆ ಆಗುತ್ತೆ ಆಕ್ಚುಲಿ. ಪಾಲು ಅಂತ ಕರೀತಾರೆ ಆಕ್ಚುಲಿ ತೆಲುಗಲ್ಲಿ. ಹಂಗಂದ್ರೆ ಏನು? ಒಂದೊಂದು ಈಗ ಈ ತರ ಪರಿವರ್ತನೆ ಆಗ್ತಾ ಇರುತ್ತೆ ಆಕ್ಚುಲಿ. ಪಾಲು ಹೋಗಿ ಹಾಲು, ಹೌದಾ? ತೆಲುಗಲ್ಲಿ ಪಾಲು ಅಂತ ಕರೀತಾರೆ ಹಾಲಿಗೆ. ಆ ರೀತಿ. ಓಕೆ, ಸೊ ಇದಾಯ್ತು, ಗುಣವಾಚಕ ಆಯ್ತು. ನೆಕ್ಸ್ಟ್ ಭಾವವಾಚಕ. ಅಂದ್ರೆ ಭಾವವಾಚಕದಲ್ಲಿ
ಒಂದು ವಸ್ತು ಅಥವಾ ವ್ಯಕ್ತಿಯ ಭಾವವನ್ನು ಅವನ ಮನಸ್ಥಿತಿಯನ್ನು ಸೂಚಿಸುವ ನಾಮವಾಚಕಗಳಿಗೆ ಏನಂತಂದ್ರೆ ಭಾವವಾಚಕ. ಯಾವ್ದು ಹೇಳ್ತೀರಾ ಭಾವವಾಚಕದಲ್ಲಿ ಉದಾಹರಣೆಗಳು? ಕರಿಯದರ ಭಾವ ಯಾವುದು ಭಾವ? ಕರಿಯದರ ಭಾವ ಕಪ್ಪು, ಬಿಳಿಯದರ ಭಾವ ಬಿಳುಪು. ನೋಡಿ, ಕಪ್ಪು ಬಿಳುಪು ಅಥವಾ ಭಾವದ ಬಗ್ಗೆ ಅವನು ಕರಿದಾನೆ, ಅವನು ಬಿಳಿದಾನೆ ಅಂತ ಹೇಳಿ ಅವನು ಓಡುವ ಸ್ಥಿತಿಯ ಮೇಲೆ ಹೇಳ್ತೈತೆ ಭಾವವಾಚಕ. ಏನು? ಓಟ. ಹೌದಾ? ಜಾಣವಾಗಿರೋ ಸ್ಥಿತಿ. ಓಕೆ, ಜಾಣವಾಗಿರೋದು ಯಾವುದು? ಜಾಣ್ಮೆ. ಸೊ ಅವನ ಭಾವನೆ ಭಾವವಾಚಕವನ್ನು ಸೂಚಿಸ್ತೈತೆ. ಹಿರಿದರ ಭಾವ ಹಿರಿಮೆ. ತಣ್ಣನೆಯ ಭಾವ ಯಾವುದು? ತಂಪು. ತಣ್ಣಗೆ ತಂಪು ಅಂತ ಹೇಳಿ. ಓಕೆ, ಸೊ ಇದು ಭಾವವನ್ನ ಸೂಚಿಸುತ್ತದೆ. ಓಕೆ, ನಾಲ್ಕನೇದು ಬಂದ್ಬಿಟ್ಟು ಸಂಖ್ಯಾವಾಚಕ. ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಏನ್ ಹೇಳಿ. ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ. ಸಂಖ್ಯೆಯ ವಾಚಕ ಎರಡು ಡಿಫ್ರೆನ್ಸ್ ಇದಾವೆ ಆಕ್ಚುಲಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ ಕೇಳ್ತಿರ್ತಾನೆ ಇಲ್ಲಿಂದಲೇ. ಯಾರು ಹೇಳ್ತಾರೆ ಈ ಡಿಫ್ರೆನ್ಸ್ ನ? ಸಂಖ್ಯೆಯ ವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ. ಓಕೆ, ಪರಿಮಾಣವಾಚಕ ಹೇಳಿ. ನೀವು ಹೇಳ್ಕೊಳ್ಳೋದ್ರಿಂದ ಏನೂ ಆಗಲ್ಲ, ತಪ್ಪೇನಾಗಲ್ಲ. ತಪ್ಪಾದ್ರೂ ಪರವಾಗಿಲ್ಲ. ಅದನ್ನ ಎಷ್ಟು ನೀವು ಹೇಳಕ್ ಇಷ್ಟಪಡ್ತೀರಾ ಅಷ್ಟು ನಿಮ್ಮ ಏನೋ ಕಲಿಯುವಂತ ಮನಸ್ಥಿತಿನೂ ದೊಡ್ಡದಾಗ್ತಾ ಹೋಗುತ್ತೆ ಆಕ್ಚುಲಿ. ನೀವೆಷ್ಟು ನೀವು ಅಲ್ಲೇ ಇಟ್ಕೊಂಡು ಕೊಟ್ಟಿರ್ತೀರಾ ಅಷ್ಟು ಕನ್ಫ್ಯೂಷನ್ಸ್ ಎಕ್ಸಾಮ್ಸ್ ಅಲ್ಲಿ. ನೀವು ಎಷ್ಟು ಮನ್ಸು ಬೀಚಿ ಮಾತಾಡ್ತೀರಾ ಅಷ್ಟು ಮಾರ್ಕ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೇಳಿ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ ಅಂದ್ರೆ ಏನು? ಸಂಖ್ಯೆಯನ್ನು ಸೂಚಿಸುವ ನಾಮವಾಚಕಗಳು. ಯಾವ ಒಂದು ವ್ಯಕ್ತಿ, ಒಂದು ವಸ್ತು, ಆ ಸ್ಥಳಗಳ ನಿರ್ದಿಷ್ಟ ಸಂಖ್ಯೆಯನ್ನು ಹೇಳ್ಬೇಕಾಗಿರುತ್ತೆ. ಯಾವುದು ಸಂಖ್ಯಾವಾಚಕ? 1, 2, 3. ಸೊ ಇವು ಬಂದ್ಬಿಟ್ಟು ಸಂಖ್ಯಾವಾಚಕ. ಆಮೇಲೆ ಸಂಖ್ಯೆಯ ವಾಚಕ ಅಂತಂದ್ರೆ ಇಮ್ಮಡಿ. ಇಮ್ಮಡಿ ಅಂದ್ರೆ ಏನು? ಎರಡನೇ ಪುಲಿಕೇಶನ್ ಏನಂತ ಕರಿತೀವಿ? ಇಮ್ಮಡಿ ಅಂತ ಹೇಳೋ ಆಗ್ತಿಲ್ಲ. ಎರಡನೇ ಪುಲಿಕೇಶನ್ ಅಂತ ಈಗೀಗ ಬರಿತಾ ಇದೀವಿ ನಾವು. ಹೌದಾ? ಎರಡನೇ ಪುಲಿಕೇಶನ್ ಅಂತ ಹೇಳಿ. ಹೌದಾ? ಹಳೆಗನ್ನಡದಲ್ಲಿ ಇಮ್ಮಡಿ ಅಂತ ಹೇಳಿ ಅಲ್ಲಿ ಇಮ್ಮಡಿ ಪುಲಿಕೇಶನ್ ಅಂದ್ರೆ ಇಬ್ರು. ಎರಡನೇ ಪುಲಿಕೇಶ, ಅವನ ಮಗ ಪುಲಿಕೇಶ ಆದ್ಮೇಲೆ ಇನ್ನ ಮಗ ಹುಟ್ಟಿದ್ರೆ ಅದು ಎರಡನೇ ಪುಲಿಕೇಶ ಅಂತೀವಿ. ಓಕೆ, ಇಲ್ಲೇನು? ಒಂದನೆಯ, ನಾಲ್ಕನೆಯದವನು, ಮೂರನೆಯವನು, ಒಂದನೆಯ ಪುಲಿಕೇಶ ಅಂತೇಳಿ ಈ ರೀತಿ ಬರೆಯಕ್ಕೆ. ಎರಡನೆಯ ಪುಲಿಕೇಶ, ಸೊ ಈ ರೀತಿ ಒಂದನೆಯ. ಓಕೆ, ಒಂದನೆಯ, ಎರಡನೆಯ, ಮೂರನೆಯ. ಇದು ಸಂಖ್ಯೆಯ ವಾಚಕ. ನೋಡಿ, ಸಂಖ್ಯಾ ಅಂತ ಬರೀತಿರ್ತೀನಿ, ಅದು 1, 2, 3. ಓಕೆ, ಸೊ ಸಂಖ್ಯೆಯ ವಾಚಕ ಅಂತಂದ್ರೆ ಒಂದನೆಯ, ಮೂರನೆಯ, ಎರಡನೆಯ, ನಾಲ್ಕನೆಯ, ಐದನೆಯ, ಆರನೆಯ, ಇಬ್ಬರು, ಮೂವರು. ಸೊ ಮೂರು ಬೇರೆ, ಮೂವರು ಬೇರೆ. ನೋಡಿ, ಇನ್ನು ಮೂರು ಒಂದು ಸಂಖ್ಯೆಯನ್ನು ತೋರಿಸ್ತೈತಿ. ಮೂವರು ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ? ಸಂಖ್ಯೆಯಿಂದ ಕೂಡುವ ವಸ್ತುಗಳು. ಮೂರನೆಯ, ನಾಲ್ಕನೆಯ ಅಂದ್ರೆ ಸಂಖ್ಯೆಯಿಂದ ಕೂಡ್ತಾ ಇರೋದೇ ವಸ್ತುಗಳು. ಇವೆಲ್ಲ ಬಂದ್ಬಿಟ್ಟು ಸಂಖ್ಯಾವಾಚಕ. ನೋಡಿ, ಮೂರು ಬಂದ್ಬಿಟ್ಟು ಸಂಖ್ಯಾವಾಚಕ. ಮೂರನೆಯ ಅಂತ ಬಂದ್ರೆ ನೀವು ಫಸ್ಟ್ ಟ್ರ್ಯಾಕ್ ಮಾಡೋದೇ ಇದೆ. 3 ಅಂತ ಕೊಟ್ಬಿಡ್ತಾನೆ ಸಂಖ್ಯಾವಾಚಕ ಅಂತ ಹೇಳಿ. ಸೊ ನೋಡ್ಬೇಕು, ಒಂದ್ ಸ್ವಲ್ಪ ಇಂಥದ್ರಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ತುಂಬಾ ಇರೋದ್ರಿಂದ ಸ್ವಲ್ಪ ಪಾಸ್ ತಗೊಂಡು MCQ ಮಾಡ್ಬೇಕಾದ್ರೆ ಸ್ವಲ್ಪ ಪಾಸ್ ತಗೊಂಡು ಫಸ್ಟ್ ಆಪ್ಷನ್ಸ್ ಯಾವತ್ತೂ ಟ್ರ್ಯಾಕ್ ಇಟ್ಟಿರ್ತಾನೆ, ಸ್ವಲ್ಪ ನೋಡ್ಕೊಂಡು ಮುಂದೆ ಇದ್ರಿ ಜನ. ಓಕೆ, ಸೊ ಯಾವತ್ತೂ ಈ ತರ ಟ್ರ್ಯಾಕ್ ಮಾಡುವಂತ ಚಾನ್ಸ್ ತುಂಬಾ ಇರುತ್ತೆ. ಓಕೆ, ನೆಕ್ಸ್ಟ್ ಪರಿಮಾಣವಾಚಕ. ಯಾವ್ದಾಗುತ್ತೆ ಪರಿಮಾಣವಾಚಕ? ಆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳ ಬಗ್ಗೆ ಹೇಳ್ಬೇಕಾದ್ರೆ ಪರಿಮಾಣವಾಚಕ. ಅಷ್ಟು, ಇಷ್ಟು, ಕೆಜಿ, ಕೊಪ್ಪರಿಗೆ. ನನ್ನ ಏನೋ ಯಾವ್ದೋ ಒಂದು ತಂದೆ ಮಗಳನ್ನ ಕೊಟ್ಟು ಮದುವೆ ಮಾಡಿ ಏನು ಅವ್ರು ಗಂಡನ ಮನೆ ಕಳ್ಸ್ಬೇಕಾದ್ರೆ ಕೊಪ್ಪರಿಗೆ ಅಂತ ಹೇಳಿ ಮಾತಾಡ್ತಾರೆ. ನನ್ ಅಷ್ಟು ಕೊಪ್ಪರಿಗೆ ಕೊಟ್ರು, ಎಷ್ಟು ಕೊಪ್ಪರಿಗೆ ಕೊಟ್ರು ಅಂತ ಹೇಳಿ. ಅಂದ್ರೆ ಅದ್ ನೋಡಿ, ಅದು ಆಕ್ಚುಲಿ ಒಂದು ವಸ್ತುಗಳ ಸಾಮಾನ್ಯ ಅಳತದ ಬಗ್ಗೆ ಈಗ ಮಾತಾಡ್ತಿದ್ರ. ಲೀಟರ್, ಮಹತ್ತು, ಹಲವು, ಕೆಲವು. ನೋಡಿ, ಹಲವು, ಕೆಲವು, ಅಷ್ಟು, ಇಷ್ಟು, ಎನಿತು, ಇನಿತು. ಈ ಕಾದಂಬರಿ ಕಾವ್ಯಗಳಲ್ಲಿ ಬರೀಬೇಕಾದ್ರೆ ಕೆಲವೊಂದು ಪದಗಳೆಲ್ಲ ಬಳಕೆ ಮಾಡ್ತೀರ. ಸೊ ಎನಿತು ನಮ್ಮ ಭಾರತ, ಸೊ ಎನಿತು ಈ ರೀತಿ ಬಳಕೆ ಮಾಡ್ಕೊಂಡ್ರಿಂದ ನಿಮ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಅಷ್ಟು. ಸೊ ಯಾವ್ಯಾವ ಕವಿತೆಗಳು, ಕಾವ್ಯಗಳು ಮತ್ತೆ ಕಾದಂಬರಿಗಳು ಬರೀಬೇಕಾದ್ರೆ
ಆ ವರ್ಡ್ಗಳು ಅದಕ್ಕೆ ಆದಂತ ಒಂದು ವೈಶಿಷ್ಟ್ಯ ಇರುತ್ತೆ, ಆಕ್ಚುಲಿ ಒಂದು ಡೈವರ್ಸಿಟಿ ಇರುತ್ತೆ. ಸೊ ಕನ್ನಡ ವ್ಯಾಕರಣದಲ್ಲಿ ನಾವು ಅದನ್ನ ಬಹಳ ಚೆನ್ನಾಗಿ ನೋಡ್ಬೇಕು. ಓಕೆ, ಸೊ ಎಂಟನೇದು ಯಾವ್ದು ಹೇಳಿ? ಲಾಸ್ಟ್, ಪ್ರಕಾರ, ಪ್ರಕಾರವಾಚಕ. ಆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ, ಅವನ ಸ್ಥಿತಿ ಅಥವಾ ಅದರ ರೀತಿ. ಹೆಂಗೆ? ಅವನ ಅಂತ ಕಣಲ್ಲಿ, ಇವ್ ನಿಂತ ಕಣೋ, ಈ ತರ ಮಾತಾಡ್ತೀವ, ಅಂತ ಉಳ್ಕಣ, ಇವಳು ಎಂತ ಉಳ್ಕಣ, ಇವೆಲ್ಲ ಮಾತಾಡ್ತೀವಲ್ಲ ನಾವು ಅವ್ರ ಬಗ್ಗೆ, ಅವ್ರ ಪ್ರಕಾರ, ಅಂತವಳು, ಇಂಥವನು. ಸೊ ಈ ರೀತಿ ಪ್ರಕಾರವಾಗಿ ಮಾತಾಡೋದು ಒಬ್ರ ಬಗ್ಗೆ. ಎಂತ ಕಾಲ ಬಂತಪ್ಪ ಅಂತ ಹೇಳಿ ಮಾತಾಡ್ತಿರ್ತೀವಿ, ಎಂತ ಕಾಲ ಬಂತು. ಸೊ ನೋಡಿ ಅದ ತರ ಒಂದು ಸ್ಥಿತಿ, ಯಾವ್ದು ರೀತಿ. ಎಐ ಜನರೇಷನ್, ಜೆನ್ಜಿ ಕೆಡ್ ಅಂತ ಬಂತಪ್ಪ, ಎಂತ ಕಾಲ, ಎಂತ ಜನರೇಷನ್ ಬಂದ್ರು, ಹೆಂಗದರ ಜನ ಅಂತೇಳಿ ಅವ್ರ ಬಗ್ಗೆ ಒಂದು ಪ್ರಕಾರವಾಗಿ ಮಾತಾಡೋದು. ಅಂತ ಹೌದು, ಹೌದು, ಅಂತ ಹೌದು, ಇಂತ ಹೌದು ಅಂತೇಳಿ. ಇವೆಲ್ಲ ಬಂದ್ಬಿಟ್ಟು ಪ್ರಕಾರಾಂಶಗಳು. ಓಕೆ, ಸೊ ಇವು ಬಂದ್ಬಿಟ್ಟು ಏನಾಗುತ್ತೆ, ನಾಮಪದಗಳಂತು. ಓಕೆ, ಸೊ ನಾಮಪದಗಳಲ್ಲಿ ದಿಗ್ವಾಚಕಗಳು ಅಂತ ಇದೆ, ಗೊತ್ತಾ? ದಿಗ್ವಾಚಕಗಳಂದ್ರೆ ಏನು? ಹಾ, ದಿಕ್ಕುಗಳು, ದಿಗ್ವಾಚಕಗಳು. ಓಕೆ, ದಿಕ್ಕನ್ನು ಸೂಚಿಸುವುದಕ್ಕೆ ದಿಗ್ವಾಚಕಗಳು ಅಂತ ಕರಿತೀವಿ. ಉದಾಹರಣೆ ಹೇಳಿ. ಉತ್ತರ, ದಕ್ಷಿಣ. ಓಕೆ, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಸೊ ತೆಂಕಣ, ಬಡಗಣ, ಹೌದಾ? ಯಾವ್ದೇ ತೆಂಕಣ, ಬಡಗಣ ಅಂದ್ರೆ ಏನು? ಅದಕ್ಕೆ ಎಷ್ಟು ಜನ ಗೊತ್ತಿಲ್ಲ. ತೆಂಕಣ, ಬಡಗಣ, ಮೂಡಣ, ಪಡುವಣ. ನೋಡಿ, ನೀವು ಕಾವ್ಯವನ್ನು ಒಂದು ಯಾವ ಬೇಕಾದ್ರೂ ಬರೀತಾರ, ತೆಂಕಣ ಗಾಳಿಯ ಬೀಸು, ಆ ಪಂಜ ಮಂಗೇಶ್ವರ ಅವರೆಲ್ಲ ಬರೀತಾರ ಈ ರೀತಿ ವರ್ಡ್ಸ್ ಗಳನ್ನ ಇಟ್ಕೊಂಡು. ಧರಾ ಬೇಂದ್ರೆ ಅವ್ರು ಬರೀತಾರ, ಮೇಲೆ ಕೆಳಗಡೆ ಆ ತರ. ಯಾವ್ದಾಗುತ್ತೆ ಇದ್ರೊಳಗೆ ಹೇಳಿ? ಉತ್ತರ ಅಂದ್ರೆ ಯಾವ್ದಾಗುತ್ತೆ? ಉತ್ತರ ಅಂದ್ರೆ ಏನು? ಉತ್ತರ ಅಂದ್ರೆ ಬಡಗಣ. ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಳ್ತೀನಿ, ಇದನ್ನೇ ಕೊಟ್ಟರು ಕೂಡ ನೀವು ಆನ್ಸರ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ನೋಡಿ, ಉತ್ತರ ಅಂತಂದ್ರೆ ಬಡಗಣ, ದಕ್ಷಿಣ ಅಂತಂದ್ರೆ ತೆಂಕಣ, ತೆಂಕಣ ಗಾಳಿ. ನಾವೆಲ್ಲ ಕೇಳಿದೇವಲ್ಲ ಆಕ್ಚುಲಿ, ಎಂತ ಒಳ್ಳೆ ಒಳ್ಳೆ. ಓಕೆ, ನೆಕ್ಸ್ಟ್ ಮೂಡಣ ಅಂತಂದ್ರೆ ಪೂರ್ವ, ಪಡುವಣ ಅಂತಂದ್ರೆ ಪಶ್ಚಿಮ. ಸೊ ಇದೇ ರೀತಿ ಆಚೆ, ಕೆಳಗೆ, ಮೇಲೆ, ಹಿಂದೆ, ಮುಂದೆ. ನೋಡಿ, ನೀವು ಬರೀ ಒಂದು 4 ದಿಕ್ಕುಗಳು ನೆನ್ಪಿಟ್ಕೊಂಡ್ರೆ ಆಗಲ್ಲ. ಹಿಂದೆ, ಮುಂದೆ, ಕೆಳಗೆ, ಮೇಲೆ. ಸೊ ಈಶಾನ್ಯ, ವಾಯವ್ಯ, ಆಗ್ನೇಯ, ನೈಋತ್ಯ. ಸೊ ಇವು ಕೂಡ ದಿಕ್ವಾಚಕಗಳು. ದಿಕ್ಕುಗಳನ್ನು ಸೂಚಿಸುವ ಯಾವುದೇ ಒಂದು ಪದ ಒಂದು ದಿಕ್ಕು. ಮೇಲೆ ಅಂತಂದ್ರೆ ಮೇಲಿಂದ, ಕೆಳಗಂದ್ರೆ ಕೆಳಗಡೆ. ಸೊ ದಿಕ್ಕುಗಳು ಸೂಚಿಸ್ತಾ ಇದೆ. ಓಕೆ, ಈಗ ಸರ್ವನಾಮ. ಸರ್ವನಾಮ ಅಂದ್ರೆ ಏನು? ನಾಮಪದಗಳ ಸ್ಥಾನದಲ್ಲಿ ಪರ್ಯಾಯವಾಗಿ ಬಳಸುವ ಶಬ್ದಗಳನ್ನು ಸರ್ವನಾಮ. ನಾಮಪದಗಳ ಬದಲಿಗೆ ಹೇಳಿ, ಯಾವ್ಯಾವ ಬರ್ತವೆ? ಉದಾಹರಣೆ ಹೇಳಿ ನನಗೆ. ಅವನು, ಅವನು, ಇವನು, ಕರೆಕ್ಟ್ ಇದೆ. ನಾನು, ನೀವು, ಹೌದಾ? ತಾವು, ಇವೆಲ್ಲ ಬರ್ತವೆ ಆಕ್ಚುಲಿ. ಅವರು, ಇವರು. ಓಕೆ, ಸೊ ಅವನು, ಅವಳು, ಅದು, ಇದು, ಇದು ಬರುತ್ತಾ? ಇಲ್ಲ, ಇಲ್ಲಿ ಯಾವ ಪುರುಷನ ಬಗ್ಗೆ ಹೇಳ್ತಿಲ್ಲ. ಅವನು, ಅವಳು, ಅದು, ಇದು ವಸ್ತು. ನಾಮಪದದ ಬದಲಿಗೆ ಬಳಕೆ ಮಾಡ್ತಿದ್ರೆ ನಾವೇನಂತೀವಿ? ಸರ್ವನಾಮ. ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಬದಲಾಗಿ ಯಾವುದೇ ಇದು ತಗೋಬಹುದು. ಅಂದ್ರೆ ಮೀನ್ಸ್ ಅದ್ರ ಬದಲಾಗಿ ಬಳಕೆ ಮಾಡ್ತಿದ್ವಿ ಅಂತಂದ್ರೆ ಅದನ್ನ ಸರ್ವನಾಮವಾಗಿ ಬಳಕೆ ಮಾಡ್ಕೋಬಹುದು. ನೋಡಿ, ಕೃಷ್ಣನು ಒಳ್ಳೆಯ ಹುಡುಗ, ಅವನು ನಮ್ಮ ಕುಟುಂಬಕ್ಕೆ ತುಂಬಾ ಆಪ್ತ. ಸೊ ಇಲ್ಲಿ ಈ ತರ ಒಂದು ಬರೆದು ಹೇಳ್ತಾನೆ ಇಲ್ಲಿ ನೋಡಿ. ಓಕೆ, ಕೃಷ್ಣನು ಒಳ್ಳೆಯ ಹುಡುಗ, ಅವನು ನಮ್ಮ ಕುಟುಂಬಕ್ಕೆ ಆಪ್ತ. ಸೊ ಈ ತರ ವಾಕ್ಯ ಕೊಟ್ಬಿಟ್ಟು ಇದ್ರೊಳಗಡೆ ಸರ್ವನಾಮ ಪದ ಯಾವುದು ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎಂದು ABCD ಅಂತ ಕೊಡ್ತಾನೆ. ಈ ತರ ಯಾವ್ದಾಗುತ್ತೆ? ಸೊ ಅವನು ಈ ತರನು ಕೊಟ್ಬಿಟ್ಟು ಅವನು ನಾಮಪದನು ಸರ್ವನಾಮಪದನು ಅಂತ ಹೇಳಿ ಕೇಳ್ಬೋದು. ಆಕ್ಚುಲಿ ಈ ತರ ಗೆರೆ ಎಳ್ದಿರೋ ಪದಕ್ಕೆ ಏನು ಅಂತ ಹೇಳ್ತೀರಾ ಅಂತ ಕೇಳ್ಬೋದು ಆಕ್ಚುಲಿ. ಓಕೆ,
ಸೊ ಇದು ಬಂದ್ಬಿಟ್ಟು ಸರ್ವನಾಮ ಪದ. ಓಕೆ, ಪುರುಷಾರ್ಥಕ ಸರ್ವನಾಮ. ಇದ್ರೊಳಗಡೆ ಮತ್ತೆ ವಿಧಗಳಿದಾವೆ. ಪುರುಷಾರ್ಥಕ, ಯಾವ ಪುರುಷಾರ್ಥಕಪ್ಪ ನಮ್ಗೆ ಈ ತರ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಿರ್ತಾವ. ಪುರುಷಾರ್ಥಕ ಸರ್ವನಾಮ, ಆಮೇಲೆ ಪ್ರಶ್ನಾರ್ಥಕ, ಆತ್ಮಾರ್ಥಕ, ಹೌದಾ? ಮತ್ತೆ ಯಾವ್ದು ಹೇಳಿ? ನಿರ್ದರ್ಶನಾತ್ಮಕ. ಓಕೆ, ಅಭಿವ್ಯಾಪಕ ಸರ್ವನಾಮ, ಓಕೆ. ಆರನೇದು ವ್ಯಾವಾರ್ಥಕ. ನೋಡೋಣ ಹಂಗಂದ್ರೆ ಯಾವ್ಯಾವ ನೋಡೋಣ. ಸೊ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಈ ಸರ್ವನಾಮಗಳು, ನಾಮಪದಗಳು, ವರ್ಣಮಾಲೆಗಳು ಮೇಲ್ಮೇಲಿಂದ ಕೇಳಿ ಹೋಗ್ಬಿಡ್ತಾನೆ. ಬಟ್ ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಉದಾಹರಣೆಗಳು ಕೊಡೋ ಮುಖಾಂತರ ನಿಮ್ಗೆ ಕನ್ಫ್ಯೂಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ ಮುಂದಿಂದ. ಸೊ ಆಮೇಲೆ ದೂರದರ್ಶಕ ಸರ್ವನಾಮ ಅಂತಿದೆ. ದೂರದರ್ಶಕ, ಓಕೆ, ದೂರದರ್ಶಕ. ಆಮೇಲೆ ಸಮೀಪದರ್ಶಕ. ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಪ್ರಕಾರಗಳಿದಾವೆ. ಯಾವ್ದು ಹೇಳ್ತೀರಾ? ಯಾರು ಹೇಳ್ತೀರಾ? ಹೇಳಿ, ಓದಿದ್ದೀರಾ? ಎಕ್ಸಾಮ್ ಹೇಳುವಂತದ್ದು. ಹೇಳಿ. ಪುರುಷಾರ್ಥಕದಲ್ಲಿ ಉತ್ತಮ, ಪುರುಷಾರ್ಥಕ ಸರ್ವನಾಮ ಉತ್ತಮ. ಯಾಕೆ ಇವು ಬಳಕೆ ಮಾಡ್ಕೋಬೇಕು? ಆಲ್ರೆಡಿ ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿದ್ದಾರೆ. ಮತ್ತೆ ಉತ್ತಮ, ಮಧ್ಯಮ ಯಾಕೆ ಬಳಕೆ ಮಾಡ್ಬೇಕು? ಮತ್ತೆ ಪ್ರಥಮ, ಮತ್ತೆ ಬಿಗ್ ಬಾಸ್ ಪ್ರಥಮ ಅಲ್ಲ ಇಲ್ಲಿ. ಮತ್ತೆ ಬಿಗ್ ಬಾಸ್ ಬಗ್ಗೆ ಅರ್ಥ ಮಾಡ್ಕೊಟ್ಟಿನಿ. ಬಿಗ್ ಬಾಸ್ ಪ್ರಥಮ ಕನ್ನಡ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ, ಹಂಗಂತ ಹೇಳಿ ಮತ್ತೆ ಪ್ರಥಮ ಅಂತ ತಿಳ್ಕೊಬಿಟ್ರಿ. ಓಕೆ, ಸೊ ಈಗ ಉತ್ತಮ, ಮಧ್ಯಮ. ಈಗ ಒಂದು ಭಾಷಣ ಮಾಡ್ಬೇಕಾದ್ರೆ ಇಲ್ಲ ಒಂದು ಸಂಭಾಷಣೆ ನಡೆಸ್ಬೇಕಾದ್ರೆ ಏನನ್ನ ಅಂದ್ರೆ ಒಂದು ಕಥೆ ಹೇಳ್ಬೇಕಾದ್ರೆ ನೀವು ಬಳಕೆ ಮಾಡ್ಕೋಬೇಕಾಗತ್ತಾ? ನಾನು, ನಾವು, ತಾವು, ತಾನು, ಅವರು, ಇವರು ಅಂತೇಳಿ. ಸೊ ಇಲ್ಲೇನಾಗುತ್ತೆ, ಸಂಭಾಷಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ ಉತ್ತಮ, ಮಧ್ಯಮ, ಪ್ರಥಮ ಅಂತೇಳಿ. ಓಕೆ ಓಕೆ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ 3 ಪಾತ್ರಗಳು. ಒಬ್ಬ ಮಾತನಾಡುವ ಮತ್ತೆ ಕೇಳುವವ, ಆಮೇಲೆ ಆ ಮಾತಿನ ವಿಷಯ, ಯಾವ ವಿಷಯ ಅಂದ್ರೆ ಯಾವ್ರ ಬಗ್ಗೆ ಮಾತಾಡ್ತಾ ಇದೆಯಾ. ಸೊ ಪುರುಷಾರ್ಥಕ ಒಳಗಡೆನೆ ಉತ್ತಮ, ಮಧ್ಯಮ. ಎಕ್ಸಾಮ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಂದ್ರೆ ಇಲ್ಲಿದೆ ಕೇಳ್ತಾನೆ ಕ್ವಶನ್ಸ್. ನೀವು ಯಾವ್ದೇ ಪೇಪರ್ ಅಲ್ಲಿ ನೋಡ್ರಿ, ಉತ್ತಮ, ಮಧ್ಯಮ, ಪ್ರಥಮದಲ್ಲಿ ಕನ್ಫ್ಯೂಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆಕ್ಚುಲಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್. ಸೊ ಆದ್ರಿಂದ ಪುರುಷಾರ್ಥಕ ಸರ್ವನಾಮಗಳು ಮಾತನಾಡುವವನು, ಕೇಳುವವನು ಮತ್ತು ಮಾತಿನ ವಿಷಯ ಬಗ್ಗೆ 3 ಸೂಚಿಸುವ ಸರ್ವನಾಮಗಳಾಗಿರ್ತವೆ. ಓಕೆ ಓಕೆ ಸೊ ಉತ್ತಮ ಅಂದ್ರೆ ಯಾರು ಹೇಳಿ? ಉತ್ತಮ ನಾನು, ಉತ್ತಮ ಪುರುಷ. ಮಧ್ಯಮ ಅಂತಂದ್ರೆ ನೀನು, ನೀವು, ನಾನು, ನಾವು. ಪ್ರಥಮ ಅಂತಂದ್ರೆ ಅವನು, ಇವನು. ಸೊ ನೀವು ನೆನ್ಪಿಟ್ಕೊಳ್ಳಿ ಆಕ್ಚುಲಿ. ಸೊ ಉತ್ತಮ ಅಂದ್ರೆ ನಾನು, ಒಂದು ಯಾವ್ದೋ ಒಂದು ಕೊಡಿಟ್ರು, ಉತ್ತಮ, ಉತ್ತಮನು ನಾ, ಮಧ್ಯಮನಿ, ಪ್ರಥಮ ಅವನು. ಈ ತರ ನೀವು ಇಟ್ಕೊಂಡು ನಡೀತೈತೆ ಆಕ್ಚುಲಿ. ಮಧ್ಯಮನಿ ಉತ್ತಮನ, ಪ್ರಥಮ ದ್ವಿತೀಯ ಅನ್ನುವಂತ ಬರುತ್ತೆ ಗೊತ್ತಾ? ಯಾವುದು? ವಿಭಕ್ತಿ ಪ್ರತ್ಯಯಗಳಲ್ಲಿ ನೋಡಿ, ಒಂದೊಂದು ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ ಹೆಂಗ್ ಕನೆಕ್ಟ್ ಮಾಡ್ಕೋಬೇಕಂತ ಹೇಳಿ. ಪ್ರಥಮ ಅಂತ ಬರುತ್ತಾ ನೋಡಿ, ಅಂತೇಳಿ. ಸೊ ಪ್ರಥಮ ಅನ್ನು ಈ ತರನು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ತರ ಕೀವರ್ಡ್ಸ್ ಶಾರ್ಟ್ ಕಟ್ ಇಟ್ಕೊಂಡು ನೀವು ಎಲಿಮಿನೇಷನ್ ಮಾಡ್ಬೋದು. ಸೊ ಉತ್ತಮ ಪುರುಷದಲ್ಲಿ ಏಕವಚನ ಇತ್ತು ಇದು. ನಾ, ನೀ, ಇದೇನು ನಾ ಅನ್ನೋದು ಇದು ಏಕವಚನ ಇತ್ತು. ಬಹುವಚನ ಅಂತಂದ್ರೆ ನಾನು, ನಾವು ಇವೆಲ್ಲ ಬರ್ತವೆ. ನಾವು ಬಹುವಚನ, ನಾವು ಇದು ಏಕವಚನ, ಇದು ಬಹುವಚನ. ನೀನು ಅನ್ನೋದು ಏಕವಚನ, ಬಹುವಚನದಲ್ಲಿ ನೀವು ಅಂತ ಹೇಳಿ. ಓಕೆ, ಪ್ರಥಮ ಪುರುಷದಲ್ಲಿ ಮತ್ತೆ ಅವನು, ಅವಳು, ಅದು ಅನ್ನೋದು ಯಾವ್ದಾಗುತ್ತೆ? ಲಿಂಗ, ನಪುಂಸಕ ಲಿಂಗ, ಅದು ಅಂತ ಹೇಳಿ ತೋರಿಸುತ್ತೆ. ಇವನು, ಅವನು. ಓಕೆ, ಇವೆಲ್ಲವೂ ಕೂಡ ಬಹುವಚನದಲ್ಲಿ ಬರ್ತವೆ. ಅವು, ಅವರು, ಅವರು. ನಮ್ ಕಡೆ ಎಲ್ಲ ಉತ್ತರ ಕನ್ನಡದಲ್ಲಿ ಅವರು ಅಂತ ಮಾತಾಡ್ತೀವಿ. ಈ ಕಡೆ ಎಲ್ಲ ಅವರು ಬಂದರು, ಇವರು ಹೋದರು. ಮಂಗಳೂರು ಭಾಷೆಗೆಲ್ಲ ಅವ್ರು ಬಂದಾರ್ರಿ, ನಾವು ಹೊಂಟಿವ್ರಿ. ಸೊ ಈ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲ. ಓಕೆ, ಸೊ ಪ್ರಶ್ನಾರ್ಥಕ ಅಂದ್ರೆ ಏನು? ಪ್ರಶ್ನಿಸುವ ರೂಪದಲ್ಲಿ ಬಳಕೆಯಾಗುವ ಸರ್ವನಾಮಗೆ
ಪ್ರಶ್ನಾರ್ಥಕ ಅಂತ ಕರಿತೀವಿ. ಓಕೆ, ಪ್ರಶ್ನಾರ್ಥಕ. ಉದಾಹರಣೆ ಹೇಳ್ತೀರಾ? ಏನು, ಯಾವುದು, ಆವುದು, ಹ? ಏನು, ಏನಂತನೂ ಕೂಡ ಬರುತ್ತೆ. ಏನಿಂದ ಬಾಳ್ ನಡ್ಸಿ ಏನಂತ ಹೇಳಿ ಯೂಸ್ ಮಾಡಲ್ಲ ನಾವು. ಇವೆಲ್ಲ ಕೂಡ ಪ್ರಶ್ನಾರ್ಥಕ. ಯಾವುದೇ ಒಂದು ಪ್ರಶ್ನೆ ರೂಪದಲ್ಲಿರೋ ಸರ್ವನಾಮ್ಗೆ ನಾವೇನಂತೀವಿ? ಪ್ರಶ್ನಾರ್ಥಕ ಸರ್ವನಾಮ. ಮೂರನೇದು ಬಂದ್ಬಿಟ್ಟು ಆತ್ಮಾರ್ಥಕ. ಆತ್ಮಾರ್ಥಕ ತನ್ನನ್ನೇ ತಾನು ಕುರಿತು ಹೇಳುವ, ನಿನ್ ಬಗ್ಗೆ ನೀನೇ ಹೇಳ್ಕೊಳ್ಳೋದು. ನಿನ್ನ ಆತ್ಮಕ್ಕೆ ನೀನೆ ತಾನು, ತಾವು, ತನ್ನ, ತಮ್ಮ, ಆತ್ಮ. ಓಕೆ, ಸೊ ಇವೆಲ್ಲವೂ ಕೂಡ ತಾನು, ತಾವು, ತನ್ನ, ತಮ್ಮ. ಓಕೆ, ನಿರ್ದರ್ಶನಾತ್ಮಕ ಸರ್ವನಾಮ ಅಂದ್ರೆ ನಾಮಪದದ ಪೂರ್ವದಲ್ಲಿ ವಿಶೇಷಣಗಳು. ನೋಡಿ, ವಿಶೇಷಣಗಳ ಬಳಕೆ ಮಾಡ್ಕೋಬೇಕು. ಸೊ ನಾಮಪದದ ಪೂರ್ವದಲ್ಲಿ ವಿಶೇಷಣಗಳಾಗಿ ಕಾರ್ಯನಿರ್ವಹಿಸುವ ಸರ್ವನಾಮವೇ ನಿರ್ದರ್ಶನಾತ್ಮಕ. ನೀನೇ, ಅವಳೇ, ಅವನೇ, ಇವನೇ ಅಂತ ಹೇಳಿ ಮಾತಾಡ್ತಿಲ್ವಾ? ಇವನೇ ಮಾಡಿದ್ನದು, ಅವನೇ ಮಾಡಿದ, ಅವಳೇ ಮಾಡಿದ್ರು, ನೀನೇ ಮಾಡಿದ್ವಿ. ಓಕೆ, ನೀನೇ ನನ್ನ ಕರೆದವನು ಅಂತೇಳಿ ಈ ರೀತಿ ಪದಗಳಲ್ಲಿ ಎಲ್ಲ ಇವನ್ ಚುಟುಕುಗಳಲ್ಲೆಲ್ಲ ಬಳಕೆ ಮಾಡ್ಕೊಳ್ತಾರೆ. ನೀನೇ ನನ್ನ ಕರೆದವನು ಅಂತೇಳಿ. ಸೊ ಈ ರೀತಿ ಒಂದು ನಿರ್ದರ್ಶನಾತ್ಮಕವಾಗಿ ನೀನೇ, ಅವನೇ, ಅವಳೇ ಮಾಡಿದ, ಅವನೇ ಮಾಡಿದ ಅಂತೇಳಿ. ಓಕೆ, ಅಭಿವ್ಯಾಪಕ ಅಂತಂದ್ರೆ ಮಾತನಾಡುತ್ತಿರುವ ವ್ಯಕ್ತಿಯು ತನ್ನ ಎದುರಿಗೆ ಇರುವವರನ್ನು ಸೇರಿಸಿಕೊಂಡು. ಅಭಿವ್ಯಾಪಕ. ಇಲ್ಲಿ ನೋಡಿ, ವ್ಯಾಪಕ ಅಂತ ಐತಿ. ವ್ಯಾಪಕ ಅಂದ್ರೆ ಮಾತನಾಡುತ್ತಿರುವ ವ್ಯಕ್ತಿ ತನ್ನ ಎದುರಿಗೆ ಇರುವವರನ್ನು, ಅಭಿವ್ಯಾಪಕ ಅಂತ ಹೇಳಿ, ತನ್ನ ಎದುರಿಗೆ ಇರುವವರನ್ನು ಸೇರಿಸಿಕೊಂಡು ಹೇಳೋದು. ನಾವು ಭಾರತೀಯರು, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಅಂತೇಳಿ ಈ ತರ ನಾವು ಕೆಲವೊಂದು ಸಲ ನಾವು ಬಳಕೆ ಮಾಡ್ತೀವಲ್ಲ ಈ ಕಾವ್ಯಗಳಲ್ಲಿ. ಎಷ್ಟು ಚೆನ್ನಾಗಿ ಸೊಗಸಾಗಿ ಬರುತ್ತೆ ಆಕ್ಚುಲಿ. ಹಾಡುಗಾರಿಗೂ ಕೂಡ ಈಸಿ ಆಗುತ್ತೆ. ಅದೇ ಒಂದು ವ್ಯಾಕರಣದ ಒಂದು ಏನನ್ಬೇಕು, ಒಂದು ರೂಪ ಅಂದ್ರೆ ಡೈವರ್ಸಿಟಿ, ಇವೆಲ್ಲ ನೋಡ್ಕೋಬಹುದಲ್ಲಿ. ಓಕೆ, ನಾವು ಭಾರತೀಯರು ಅನ್ನೋ ತಕ್ಷಣ ಹೆಂಗಾಗುತ್ತೆ? ಅಭಿವ್ಯಾಪಕವಾಗಿ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು. ನಾವು ಪೀಠಿಕೆ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ಅದನ್ನೇ ಹೇಳ್ತೀವಿ. ಭಾರತೀಯರಾದ ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದಕ್ರೆ ಏನಾಗುತ್ತೆ ಆಕ್ಚುಲಿ? ನಾವೆಲ್ಲ ಭೇದ ಭಾವವನ್ನು ದೂರ ಮಾಡಕ್ಕೆ ಇದಾಗುತ್ತೆ ಆಕ್ಚುಲಿ. ಸೊ ವರ್ಡ್ಗಳು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಈಗ ಭಾಷಣ ಚೆನ್ನಾಗಿ ಮಾಡೋರು ದೊಡ್ಡ 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 ಅಧಿಕಾರಿಗಳಾಗ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗೆ ಸೇರ್ಕೊಳ್ತಾರೆ. ನರೇಂದ್ರ ಮೋದಿ ಅವ್ರ ಭಾಷಣ ನೀವು ಕೇಳ್ರಿ, ಅದು ಒಂದು ಭಾಷೆಯ ಒಂದು ಇದು ಹಿಡಿತಾ ಇರ್ಬೇಕು ಆಕ್ಚುಲಿ. ಓಕೆ, ಸೊ ನೋಡಿ, ನೀವು ಬರೇ ವ್ಯಾಕರಣಗೋಸ್ಕರ ಅಷ್ಟೇ ಅಲ್ಲದೆ ಈ ರೀತಿ ಭಾಷೆಗಳನ್ನ ಬಳಕೆ ಮಾಡ್ಕೊಂಡು ನೀವು ಮಾತಾಡೋದಾದ್ರೆ ಐ ಥಿಂಕ್ ನೀವು ಒಬ್ರು ಒಳ್ಳೆ ಭಾಷಣಕಾರರಾಗ್ಬೋದು. ಓಕೆ, ನೆಕ್ಸ್ಟ್ ಅಭಿವ್ಯಾಪಕ ಆಯ್ತು. ವ್ಯಾವಾರ್ತಕ. ವ್ಯಾವಾರ್ತಕ ಅಂದ್ರೆ ಏನು? ಮಾತನಾಡುತ್ತಿರೋ ವ್ಯಕ್ತಿಯು ತನ್ನನ್ನು ಸೇರಿಸಿಕೊಳ್ಳದೆ ಎದುರಿಗೆ ಇರುವವರನ್ನು ಉದ್ದೇಶಿಸಿ, ಅಂದ್ರೆ ನೀವು ಭಾರತೀಯರು. ಓಕೆ, ವ್ಯಾವಾರ್ತಕ ಅಂದ್ರೆ ನೀವು ಭಾರತೀಯರು. ಅಂದ್ರೆ ಬೇರೆಯವರು ನಮ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಭಾರತೀಯರು ಅಂತೇಳಿ, ನೀವು ಬೇರೆ ಫಾರಿನರ್ ಓಕೆ ನೀವು ಭಾರತೀಯರು ಅಂತೇಳಿ, ಅದು ವ್ಯಾವಾರ್ತಕ. ಮಾತನಾಡ್ತಿರೋ ವ್ಯಕ್ತಿಯು ತನ್ನನ್ನು ಸೇರಿಸಿಕೊಳ್ಳದೆ ಅವನು ಹೊರಗೆ ಹೊರತುಪಡಿಸಿ ಎದುರಿಗಿರೋರ ಬಗ್ಗೆ ಹೇಳೋದಕ್ಕೆ ವ್ಯಾವಾರ್ತಕ. ದೂರದರ್ಶಕ ಅಂತಂದ್ರೆ ದೂರದಲ್ಲಿರ್ತಾರ ಅವ್ರ ಬಗ್ಗೆ ತೋರ್ಸ್ಕೊಂಡು ಹೇಳ್ತಿರ್ತೀವಿ. ಸೊ ಅವನು ಅಲ್ಲಿ ಓದ್ತಿದ್ದಾನೆ, ಸೊ ಬೆಂಗಳೂರಲ್ಲಿ ಓದ್ತಿದ್ದಾನೆ, ಒಬ್ಬ ಮೈಸೂರಲ್ಲಿ ಓದ್ತಿದ್ದಾನೆ, ಒಬ್ಬ ಲಂಡನ್ ಅಲ್ಲಿ ಇದ್ದಾನೆ. ಇವನ್ನೆಲ್ಲ ಏನು? ಅವಳು, ಅದು ಅಲ್ಲೇ ಐತಿ, ಬೆಂಗಳೂರಲ್ಲಿ ಐತಿ, ಅದಲ್ಲೇ ಬಿಟ್ಟಿನಿ. ಆತನು ಅಲ್ಲೇ ಓದ್ತಿದ್ದಾನೆ, ಅವರು, ಇದೆಲ್ಲ ಏನು? ಯಾವ ಬರ್ತವೆ ಇವು? ದೂರದರ್ಶಕ. ಅವನು, ಅವಳು. ಸೊ ನೋಡಿ, ಅವನು ಅವಳು ಕೂಡ ಏನಾಗುತ್ತೆ? ಪುರುಷದಲ್ಲಿ ಬಳಕೆ ಮಾಡ್ಕೋತೀವಿ, ಮತ್ತೆ ದೂರದರ್ಶಕದಲ್ಲಿನೂ ಬಳಕೆ ಮಾಡ್ಕೋತೀವಿ. ಸಮೀಪ ದರ್ಶಕದಲ್ಲಿ ಇವನು, ಇವಳು. ಓಕೆ, ಪ್ರಥಮ ಪುರುಷಾರ್ಥಕದಲ್ಲಿನೂ ಬಳಕೆ ಮಾಡ್ಕೋತೀವಿ, ಮತ್ತೆ ದೂರದರ್ಶಕ ಮತ್ತು ಸಮೀಪ ದರ್ಶಕ. ಈತನು, ಈಕೆ, ಇವರು, ಇದು. ಕೆಲವು ವ್ಯಾಕರಣ ಇದಾವಲ್ಲ, ಅವು ಪದಗಳ ಮೇಲೆ ನೀವು ಹಾಕ್ಬೇಕು ಆಕ್ಚುಲಿ. ಈಗ ನೋಡಿ, ಸಮೀಪ ದರ್ಶಕ ಅಂತ ಹೇಳ್ತಿರ್ತಾನೆ ಸರ್ವನಾಮ, ನೀವು ನೋಡ್ಬೇಕು ಆಕ್ಚುಲಿ ಅಲ್ಲಿ ಇವನು, ಇವಳು, ಇವು ಎರಡು ಬಂದ್ರೆ ಎರಡು ಹಾಕ್ಬೇಕು, ಬೋತ್ ಎ ಅಂಡ್ ಬಿ ಅಂತ ಹೇಳಿ. ಓಕೆ, ಸೊ ಈ ರೀತಿ ಹೋದ್ರಿ. ಲಿಂಗಗಳಂದ್ರು ಯಾವ ಏನು ಅಕಾರ್ಡಿಂಗ್ ಟು ಕೇಶಿರಾಜ ಪ್ರಕಾರ ಎಷ್ಟು ಲಿಂಗಗಳಂತ ಹೇಳ್ತಾನೆ? 9 ಲಿಂಗಗಳು ಹೇಳಿದಾನೆ ಕೇಶಿರಾಜ. ಸೊ ನಮ್ಗೆ ಕೇಶಿರಾಜನ್ ಬಗ್ಗೆ 9 ಲಿಂಗಗಳಂತ ಹೇಳಿ ನೆನ್ಪಿಟ್ಕೊಳ್ರಿ. ಬಟ್ ಹಿಂಗೆ ಕೇಳ್ತಾರೆ ಡೈರೆಕ್ಟ್ ಆಗಿ. ಬಟ್ ನಾವು ಕಲಿಬೇಕಾಗಿರೋದು ಯಾವ್ಯಾವ ಹೇಳಿ? ಲಿಂಗಂ 9 ತೆರಂ ಅಂತ ಹೇಳಿ, ಅಂದ್ರೆ 9 ತರದ ಲಿಂಗಗಳ ಬಗ್ಗೆ ಕೇಶರಾಜ ಹೇಳಿದಾನೆ. ಬಟ್ ಲಿಂಗ ಅಂದ್ರೆ ಏನು? ಜಾತಿನ
ಜಾತಿ ಅನ್ಬೋದಾ? ಅನ್ಬೋದು. ಹ? ಜಾತಿ, ಹೆಣ್ ಜಾತಿ, ಗಂಡ್ ಜಾತಿ, ಹ? ಈ ತರ ಹೇಳ್ತೀವಿ ಆಕ್ಚುಲಿ. ಓಕೆ, ಹೌದಾ? ಓಕೆ, ಪುಲ್ಲಿಂಗ ಅಂತಂದ್ರೆ ಗೊತ್ತೈತಿ. ಅಂದ್ರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥ ಬರ್ತಲ್ಲ, ಆ ಮನ್ಸಿಗೆ ಹೊಳಿಬೇಕಾದ್ರೆ ಆಕ್ಚುಲಿ. ಹಂಗಂತೇಳಿ ಮತ್ತೆ ಎಲ್ಲೆಲ್ಲಿ ಸರ್ಚ್ ಮಾಡ್ಬೇಕು ಮಾಡಕ್ ಹೋಗ್ಬೇಡ್ರಿ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ ಗಂಡಸು ಅನ್ನೋದು. ಓಕೆ, ಹ? ಸೊ ಹಾಗಾಗಿ ಈ ಒಂದು ಭಾಷೆಯಲ್ಲಿ ಮನ್ಸಿಗೆ ಹತ್ಬೇಕು ಅಂತ ಅದೇನ ಅನ್ಸುತ್ತಾ ಪುಲ್ಲಿಂಗ. ಓಕೆ ಓಕೆ, ಗಂಡಸು. ಇದು ನೋಡಿ, ಹೇಳಿದ ತಕ್ಷಣ ನಮ್ಗೆ ಭಾವನೆಗೆ ಬರುತ್ತಾ, ಹೊಳಿತೈತಿ ಪುಲ್ಲಿಂಗ ಅಂತ ಹೇಳಿ. ಓಕೆ, ಪುರುಷ ಅಥವಾ ಗಂಡಸು ಎಂಬ ಭಾವನೆ ಮನುಷ್ಯನಲ್ಲಿ ಸೂಚಿಸುವ ಲಿಂಗಕ್ಕೆ ಪುಲ್ಲಿಂಗ ಅಂತ ಹೇಳ್ತೀವಿ. ಉದಾಹರಣೆ, ಶಿಕ್ಷಕ ಬರುತ್ತಾ? ಹಾ. ಹ್ಮ್ ಏನಂತ ನಿಮ್ಗೆ ಹೊಳಿತೈತಿ ಮನ್ಸಿಗೆ ಶಿಕ್ಷಕ ಅಂದ ತಕ್ಷಣ? ಜೆಂಟ್ಸ್ ಟೀಚರ್. ಆ ಅದೇ ನಾವು ಜೆಂಟ್ಸ್ ಟೀಚರ್. ಕಟ್ಟೆ. ಹಾ, ಅದ್ಯಾವ್ದು ಕರೆಕ್ಟ್ ನೀವು ಹೇಳಿದ್ದು. ತಂದೆ ಅಂದ್ರೆ ಗೊತ್ತಾಗುತ್ತೆ. ಓಕೆ, ತಂದೆ ಹಾ. ಅಂದ್ರೆ ಪುಲ್ಲಿಂಗ ಅಂತ ಗೊತ್ತಾಗುತ್ತೆ. ಶಿಕ್ಷಕ, ಶಿಕ್ಷಕಿ. ಶಿಕ್ಷಕಿ ಅಂದ್ರೆ ಶಿಕ್ಷಕಿ ಏನಾಗುತ್ತೆ? ಸ್ತ್ರೀಲಿಂಗ. ಶಿಕ್ಷಕ. ಸ್ತ್ರೀಲಿಂಗ. ಹಾ, ಹೌದು. ಹುಡುಗ, ಹುಡುಗಿ, ಹುಡುಗ ಏನಾಗುತ್ತೆ? ಪುಲ್ಲಿಂಗ. ಓಕೆ, ಇವನು ಪುಲ್ಲಿಂಗ. ಅಂದ ತಕ್ಷಣ ನಿಮ್ಗೆ ಮನ್ಸಿಗೆ ಬರುತ್ತೆ ಪುಲ್ಲಿಂಗ. ಪುಲ್ಲಿಂಗ. ಮುದುಕ, ಮುದುಕಿ, ಪುಲ್ಲಿಂಗ. ಮುದುಕ ಪುಲ್ಲಿಂಗ. ಕಳ್ಳ, ಕಳ್ಳ ಪುಲ್ಲಿಂಗ. ಹಾ. ಕಳ್ಳಿ, ಏನ್ ಕಳ್ಳಿ ಇದೆ ಅಂತ ಕಳ್ಳ ಒನ್ನೊಬ್ರ. ಸ್ತ್ರೀಲಿಂಗ. ಹಾ. ಮನುಷ್ಯ, ಮನುಷ್ಯ ಹೇಳಿ. ಮನುಷ್ಯ ಯಾವುದು ಬರಲ್ಲ ಸರ್. ಇದನ್ನು ಪುಲ್ಲಿಂಗನೇ ಆಕ್ಚುಲಿ. ಸೊ ಮನುಷ್ಯ. ಹಾ. ನೆನ್ಪಿಟ್ಕೊಳ್ಳಿ, ಈ ತರ ಎಕ್ಸೆಪ್ಷನಲ್ ಇರ್ತವೆ. ಸೊ ವ್ಯಾಕರಣದಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇರ್ತವೆ. ನಾನು ಕ್ಲಾಸ್ ಮುಗಿಸ್ತೀನಿ, ಜಸ್ಟ್ ನನಗೆ ಇನ್ನೊಂದು 10 ಮಿನಿಟ್ಸ್ ಬೇಕು. ಓಕೆ, ಸೊ ಮುಗಿಸ್ಬಿಡ್ತೀನಿ, ನಡೀತಲ್ಲ? ಹಾ, ನಡೆಯುತ್ತೆ ಸರ್. ಸೊ ಅರ್ಥ ಆಗ್ತಾ ಇದೆಯಲ್ಲ? ಸೊ ನಾನು ಪ್ರಯತ್ನ ಹಾ. ಪಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ಅಲಂಕಾರಗಳಲ್ಲಿ ಕೆಲವೊಂದು ಪದಗಳನ್ನ ಪ್ರಯೋಗ ಮಾಡ್ಕೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಕೆಲವೊಂದು ಈಗ ಜಸ್ಟ್ ಕನ್ಫ್ಯೂಷನ್ ಇರೋದನ್ನ ದೂರ ಮಾಡ್ಸಕ್ಕೆ ನಾನು ಸ್ವಲ್ಪ ಎಕ್ಸೆಪ್ಷನಲ್ ಅನ್ನ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಜಟ್ಟಿ. ಜಟ್ಟಿ ಅಂದ್ರೆ ಯಾವ್ದು ಹೇಳ್ತೀನಿ ಹೇಳಿ? ಪುಲ್ಲಿಂಗನ ಸ್ತ್ರೀಲಿಂಗನ? ಜಟ್ಟಿ. ಜಟ್ಟಿ. ಜಟ್ಟಿ ಕಾಳಗದಲ್ಲಿ ಇಳಿದ ಅಂತ ಹೇಳ್ತಾರಲ್ಲ, ಹಾ, ಜಟ್ಟಿ ಯುದ್ಧಕ್ಕೆ ಅವನು. ಪುಲ್ಲಿಂಗ ಸರ್. ಪುಲ್ಲಿಂಗ. ನೋಡಿ, ಶಕ್ತಿವಂತ, ಪುಲ್ಲಿಂಗ. ಸಚಿವ. ಶಿವ ಪುಲ್ಲಿಂಗ ಬರುತ್ತೆ. ಓಕೆ, ಶಿವನ. ಸಚಿವ, ಸಚಿವ. ಸಚಿವ ಅದೇ ಸರ್, ಪುಲ್ಲಿಂಗ. ಹ್ಮ್ ಸಚಿವೆ ಅಂತ ಕರೀತಾರೆ, ಹೌದಾ? ಅದು ಸಚಿವ ಸ್ತ್ರೀಲಿಂಗ. ಹಾ, ಇದು ಒಂದ್ ಸ್ವಲ್ಪ ಬೇಕಾಗುತ್ತೆ ಆಕ್ಚುಲಿ. ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಆಕ್ಚುಲಿ. ಸಚಿವ ಅಂತಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾ. ಶಂಕರಾಚಾರ್ಯ, ದಾಸ. ಪುಲ್ಲಿಂಗನೇ ಸರ್. ಹ್ಮ್ ಪುಲ್ಲಿಂಗ. ದಾಸನಂದ, ದಾಸ ಪುಲ್ಲಿಂಗನ ಸ್ತ್ರೀಲಿಂಗನ? ದಾಸ ಕವಿ. ಪುಲ್ಲಿಂಗ. ಓಕೆ, ಕವಿ. ಪುಲ್ಲಿಂಗ. ಸ್ತ್ರೀಲಿಂಗ ಏನಂತಾರೆ? ಕವಿ. ಕವಯತ್ರಿ. ಕವಿಯತ್ರಿನ, ಕವಯತ್ರಿನ? ಕವಿಯತ್ರಿ. ಕವಿಯತ್ರಿ. ಏನ್ ಹೇಳಿ? ಕವಿ ಯತ್ರಿನ? ತ್ರಿ. ಹಾ ಸರ್. ಕರೆಕ್ಟಾ? ಹೌದು ಸರ್. ಕವಯತ್ರಿನ, ಕವಿಯತ್ರಿನ? ನೋಡಿ, ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಕವಿಯತ್ರಿನ, ಕವಯತ್ರಿನ? ಕವಿಯತ್ರಿ. ಕವಿಯತ್ರಿನ? ಶೋರ? ಹ್ಞೂ ಸರ್. ಶೋರ್ ಸರ್. ಶೋರ. ಹಾ. ಓಕೆ, ಇವು ಎಲ್ಲ ಆಲ್ಮೋಸ್ಟ್ ಕೇಳಿದ ಕ್ವಶನ್ಸ್ ಬಿಟ್ರಿ, ಅದಕ್ಕಾಗೆ. ಸೊ ಇಲ್ಲೇ ನಾವು ಮಿಸ್ಟೇಕ್ಗಳು ಮಾಡ್ಕೊಂಡು ನಾವು ಸುಮ್ನೆ ಹೇಳ್ಬಾರ್ದು ಅನ್ನೋದಷ್ಟೇ. ಸೊ ಓಕೆ ಓಕೆ, ಇದಷ್ಟಾಯ್ತು. ಸ್ತ್ರೀಲಿಂಗದಲ್ಲಿ ನಾನು ಹೇಳ್ತೀನಿ ಕೆಲವೊಂದು ವಿಮರ್ಶಕಿ. ವಿಮರ್ಶಕಿ ಸ್ತ್ರೀಲಿಂಗ. ವಿದುಷಿ, ವಿದುಷಿ. ವಿದುಷಿ. ಹಾ. ವಿದುಷಿ ಅಂದ್ರೆ ಗೊತ್ತಿಲ್ಲ ಸರ್. ಸೊ ವಿದುಷಿ, ವಿದುಷ, ವಿದುಷ, ವಿದುಷಿ. ವಿದುಷಿ ಅಂದ್ರೆ ಸ್ತ್ರೀಲಿಂಗ ಆಗ್ತದೆ. ಎಸ್ ಕರೆಕ್ಟ್. ಓಕೆ, ಸೊ ಈ ಪಾರ್ವತಿ, ಅರಸಿ, ರಾಣಿ, ಅಜ್ಜಿ, ವಿದುಷಿ, ಚೆಲುವೆ, ಚೆಲುವ ಅಂದ್ರೆ ಪುಲ್ಲಿಂಗ, ಚೆಲುವೆ ಅಂದ್ರೆ ಸ್ತ್ರೀಲಿಂಗ. ಒಕ್ಕಲ್ಗಿತ್ತಿ, ಅವಾಡಗಿತ್ತಿ. ಸ್ತ್ರೀಲಿಂಗ. ಹಾ. ಬಾಲಿಕೆ. ಸ್ತ್ರೀಲಿಂಗ. ಹೆಂಗಸು. ಸ್ತ್ರೀಲಿಂಗ ಸರ್. ಸ್ತ್ರೀಲಿಂಗ. ಹಾ, ಎಸ್ ಆಕ್ಚುಲಿ. ಅಧ್ಯಕ್ಷೆ, ಅಧ್ಯಕ್ಷೆ, ಅಧ್ಯಕ್ಷ ಅಂತಾರೆ. ಅಧ್ಯಕ್ಷೆ ಅಂದ್ರೆ ಅಧ್ಯಕ್ಷೆ. ಸ್ತ್ರೀಲಿಂಗ. ನೋಡಿ, ನೀವು ಬರಿಬೇಕಾದ್ರೆ ಎಲ್ಲಾದ್ರೂ ಹೆಣ್ಮಕ್ಳು ಯಾರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರೆ ಸೊ ಅಧ್ಯಕ್ಷ ಅಂತಾನೆ ಬರ್ದಿರ್ತಾರೆ. ಎಷ್ಟೋ ಜನ ಕಡೆ ಹೆಣ್ಮಕ್ಳು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಾರೆ, ಬಟ್ ಅಧ್ಯಕ್ಷ ಅಂತಾನೆ ಬರೀತಾರೆ. ಅಧ್ಯಕ್ಷೆ ಅಂತ ಬರಿಬೇಕು. ಓಕೆ,
ಓಕೆ, ನಪುಂಸಕಲಿಂಗ. ನೋಡಿ, ಯಾವ ಶಬ್ದ ಪ್ರಯೋಗ ಮಾಡಿದಾಗ ಭಾವನೆಗೆ ಹೆಂಗಸ್ ಅಂತ ಬರ್ತಲ್ಲ, ಸೊ ಅದು ಸ್ತ್ರೀಲಿಂಗ. ಮತ್ತ ಯಾರೇ ಡಿಫ್ರೆಂಟ್ ಇದ್ರೆ ಮತ್ತೆ ಭಾವನೆ ಆ ರೀತಿ ಕನ್ಫ್ಯೂಷನ್ ಆಗೋರು, ಹ? ಮತ್ತೆ ಭಾವನೆ ಯಾವ ಹೊಳಿತೈತಿಯೋ, ಅಬ್ನಾರ್ಮಲಿಟಿ ಇರ್ತಾರಲ್ಲ ಕೆಲವೊಂದ್ ಜನ. ಸೊ ನಪುಂಸಕಲಿಂಗ. ಓಕೆ, ನಪುಂಸಕ. ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಉಳಿಯೋದು, ಅದು ನಪುಂಸಕ ಲಿಂಗ. ಹೌದಾ? ಯಾವ್ದು ಭಾವನೆ ಬರ್ದೆ ಗಂಡಸು ಹೆಂಗಸು ಅನ್ನೋದು ಭಾವನೆ ಬಂದ್ಬಿಟ್ಟು. ಉದಾಹರಣೆ, ಹ್ಮ್ ಎತ್ತು. ಹ್ಮ್ ಎತ್ತು ಎತ್ತು ನಪುಂಸಕ. ಕರೆಕ್ಟ್? ಶೋರ್? ಶೋರ್ ಸರ್, ಅದು ಗಂಡೆತ್ತು ಅಲ್ಲ ಹೆಂಡೆತ್ತು ಅಲ್ಲ, ಎತ್ತೆ ಎತ್ತೆ. ಸೊ ಇದು ನೋಡಿ, ಎತ್ತು ಅನ್ನೋದು ಆಕ್ಚುಲಿ ಯೂಶುವಲಿ ನಾವು ಕರೆಯೋದು ಏನಂದ್ರೆ ಗಂಡು ಪುಲ್ಲಿಂಗಕ್ಕೆ ಕರಿತೀವಿ. ಎತ್ತು. ಆಕಳು. ಆಕಳು ಅಂತಂದ್ರೆ ಹೆಂಗಸುಗೆ ಕರಿತೀವಿ ಆಕ್ಚುಲಿ. ಎತ್ತಂತಂದ್ರೆ, ಸೊ ವ್ಯಾಕರಣದಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ಸ್ ಇದಾವೆ. ನೀವು ಇದನ್ನ ಬಹಳ ಅರ್ಥ ಮಾಡ್ಕೋಬೇಕು. ಇದು ಕೇಳಿದ್ದಾರೆ ಮೊನ್ನೆ ಕೆಇಎ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಕೆಇಎ ಯಾವ್ದು HK ಭಾಗದ ಎಕ್ಸಾಮ್ ಆಗಿತ್ತಲ್ಲ, ಎತ್ತು ಅನ್ನೋದು ಬಂದ್ಬಿಟ್ಟು, ಸೊ ಇದು ಪುಲ್ಲಿಂಗ ಅಲ್ಲ ಆಕ್ಚುಲಿ, ಇದು ನಪುಂಸಕ ಲಿಂಗನೇ ಇದೆ ಆಕ್ಚುಲಿ. ಅಂದ್ರೆ ಇದು ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ಸ್. ಸೊ ಈ ತರ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆನಾ? ಸೊ ವ್ಯಾಕರಣದ ಪರವಾಗಿ ಕೆಲವೊಂದು ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ಸ್ ಇದಾವೆ, ಸೊ ಅವನ್ನ ನೆನ್ಪಿಟ್ಕೊಳ್ಳೇಬೇಕು. ನೋಡಿ, ಎತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ, ಇದು ನಪುಂಸಕ ಲಿಂಗ. ಆಕ್ಚುಲಿ ಹಂಗ್ ನೋಡಿದ್ರೆ ಆಕಳು ಅನ್ನೋದು ಒಂದು ಹೆಣ್ಣು, ಎತ್ತಂದ್ರೆ ಗಂಡು ಅಂತ ನಮ್ಗೆ ನಮ್ಮ ಯೂಶುವಲಿ ನಾವು ಮಾತಾಡೋದು. ಬಟ್ ವ್ಯಾಕರಣದ ಪ್ರಕಾರ ನಪುಂಸಕ ಲಿಂಗದಲ್ಲಿ ಎತ್ತು ಅಂತ ಬರುತ್ತೆ. ಇದು ಕೇಳಿದ್ದಾರೆ ಮೊನ್ನೆ ಎಕ್ಸಾಮ್ಸ್ ಅಲ್ಲಿ. ಅದೇ ಬಹಳ ಜನ ತಪ್ಪು ಮಾಡಿರ್ತಾರೆ, ನನಗೆ ಗೊತ್ತಾಯ್ತು. ಸೊ ನಾನು ಇದ್ರೆ ತಪ್ಪು ಮಾಡ್ತಿದ್ದೆ. ಸ್ಟೋರ್ ಅದು, ಯಾಕಂದ್ರೆ ಎಕ್ಸಾಮ್ ಪ್ರೆಜರ್, ಎಕ್ಸಾಮ್ ಟೆನ್ಷನ್, ಅಲ್ಲಿ ಯಾವ ತಗೊಂತ ನನಗೆ ಗೊತ್ತಿಲ್ಲ. ನಾಯಿ. ನಾಯಿ ಅಂದ್ರೆ ಏನು? ಹೆಂಗ್ಸ ಎಲ್ಲ ಗಂಡಸ. ನಾಯಿಗೆ ಏನು ಹೆಂಗ್ಸ ಗಂಡಸ ಗೊತ್ತಿಲ್ಲ. ಹೌದಾ? ಕರೆಕ್ಟ್. ಹೌದಾ? ಕತ್ತೆ, ನರಿ, ಕಟ್ಟಿಗೆ. ನಪುಂಸಕಲಿಂಗ. ಹಾ. ಹದ್ದು. ಹದ್ದು ನಪುಂಸಕಲಿಂಗ. ಹಾ, ಕರೆಕ್ಟ್. ಹಳ್ಳ. ಹಳ್ಳ. ಹಾ. ಬಂಗಾರ. ಹಳ್ಳ. ನೋಡಿ, ಹಳ್ಳ ಅನ್ನೋದು ಏನು ಅಲ್ಲೇನು ಗಂಡಸ ಹೆಂಗ್ಸ ಅಂತ ಬರುತ್ತೆ ಅಲ್ಲಿ ಏನಾದ್ರು ಇಲ್ಲ ಸರ್, ಹೊಳಿತೈತೆ? ಇಲ್ಲ ಇಲ್ಲ ಹಾ, ಮತ್ತೆ ಇಲ್ಲ ಇಲ್ಲ. ಗೋಡೆ, ಹಲಗೆ, ಹಲಗೆ, ಬಳಪ ಇಲ್ಲ ನೋಡಿ. ಇಲ್ಲ ಸರ್. ಹಾ. ಸೊ ಇದೊಂದು ಡಿಫರೆಂಟ್, ಇದೊಂದು ನೋಡ್ಕೊಳ್ಳಿ. ಕತ್ತೆ. ಸಪ್ತಸಾಗರದಲ್ಲಿ ಆಚೆ ಮೂವಿಯಲ್ಲಿ ಕತ್ತೆ ಅಂದ್ರೆ ಎಲ್ಲರೂ ನಕ್ಳು. ಕತ್ತೆ ಅಂತಂದ್ರೆ ಎಲ್ಲರೂ ಪ್ರೈಡ್ ಆಗಿ ತಗೊಂಡ್ರು. ಹೀರೋ ಹುಡುಗಿರು ಇರೋರು ಎಲ್ಲಾರು ಹೀರೋಗಳು. ಕತ್ತೆ ಅಂದ್ರೆ ಪ್ರೌಡ್ ಫೀಲ್ ತಗೊಂಡ್ರು. ಇದು ಯಾವ ಬರುತ್ತೆ? ಸಪ್ತಸಾಗರದ ಆಚೆ ಕತ್ತೆ ಕತ್ತೆ ಅಂತ ಕರೀತಿರ್ತಾರೆ ಹೀರೋಯಿನ್. ಹಂಗಂದ್ರೆ ಅದು ಗಂಡಸು ಅಲ್ಲ, ಹೆಂಗಸು ಅಲ್ಲ, ಕತ್ತೆ ಅಂತ ಕರಿತಾ ಇದ್ದಾಳೆ. ಅಂದ್ರೆ ನಪುಂಸಕಲಿಗೆ ಕರಿತಾ ಇಲ್ಲ ನಮಗೆ ಅರ್ಥ. ಸೊ ನೋಡಿ ನಾವು ಇದು ಯಾಕೆ ನಗ್ತಾ ಇದ್ರಿ ಕೆಲವೊಂದ್ ಜನ? ಯಾರೋ ಕರಿಸಿರ್ತಾರೆ, ಮತ್ತೆ ಯಾರು ಕರೆದಿದ್ರು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಪ್ಪ. ಓಕೆ. ಸೊ ನೋಡಿ, ನಪುಂಸಕಲಿಂಗ ಒಳಗಡೆ ನಿತ್ಯ ನಪುಂಸಕಲಿಂಗ ಅಂತ ಹೇಳಿ, ನಿತ್ಯ ನಪುಂಸಕ, ಮತ್ತೆ ನಪುಂಸಕಲಿಂಗ ಒಳಗೆ ನಿತ್ಯ ನಪುಂಸಕಲಿಂಗ ಕೆಲವೊಂದು ಹೇಳ್ತೀನಿ, ಅವನ್ನ ನೆನ್ಪಿಟ್ಕೊಡ್ರಿ. ಶಿಶು. ಓಕೆ, ಶಿಶು, ಮಗು, ದಂಡು, ಜನ, ಕೂಸು, ಸರ್ಕಾರ. ನೋಡಿ, ನನ್ಗೆ ಬೇಕಾಗಿರೋದು ಜನ, ಆಮೇಲೆ ದಂಡು. ಸೊ ಶಿಶು ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಮಗು, ಶಿಶು, ದಂಡು, ಜನ, ಕೂಸು, ಸರ್ಕಾರ ಅಂತ ತಕ್ಷಣ ನೋಡಿ ಇದು ನಿತ್ಯ ನಪುಂಸಕಲಿಂಗ ಒಳಗೆ ಬರ್ತದೆ ಆಕ್ಚುಲಿ. ಓಕೆ. ಜನ ಮೊನ್ನೆ ಕೇಳಿದ್ರು, ಜನ ಅನ್ನೋದು ಒಂದು ವರ್ಡ್ ನಿತ್ಯ ನಪುಂಸಕಲಿಂಗ ಆದ್ರೆ ಸಜ್ಜನ, ದುರ್ಜನ ಅಂತ ಒಂದು ಕೇಳಿದ್ರು. ಯಾವ್ದಂತ ಹೇಳಿ? ಅದು ನಿತ್ಯ ನಪುಂಸಕಲಿಂಗ. ಹೌದಾ? ಹೌದು ಸರ್. ಸೊ ಅದು ನೋಡ್ಕೊಳ್ಳಿ. ಅದು ನಿತ್ಯ ನಪುಂಸಕಲಿಂಗನೇ ಆನ್ಸರ್ ಅದು ಆಕ್ಚುಲಿ. ಓಕೆ. ಸೊ ಮೊನ್ನೆ ಕೇಳಿದ್ದಾರೆ ಆಕ್ಚುಲಿ. ದಂಡು, ಜನ, ದಂಡು, ಮಗು, ಶಿಶು ಇವೆಲ್ಲವೂ ಕೂಡ ನಿತ್ಯ ನಪುಂಸಕಲಿಂಗನೇ. ಅಂದ್ರೆ ದಂಡು ಎಂಬುದರಲ್ಲಿ ಮನುಷ್ಯ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಅಥವಾ ಹೆಂಗ್ಸ್ ಆಗಿರ್ಬೋದು, ಎಲ್ರು ಬರ್ತಾರೆ ಅದ್ರೊಳಗಡೆ. ಹೌದಾನ? ಓಕೆ. ನೆಕ್ಸ್ಟ್ ಪುನ್ ನಪುಂಸಕಲಿಂಗ. ಪುನ್ ನಪುಂಸಕ, ನಪುಂಸಕ, ಪುನ್ ನಪುಂಸಕ. ನೋಡಿ ಹೆಂಗ್ ಉಚ್ಚಾರ ಮಾಡ್ತೀರಾ. ಇದು ಯಾರಾದ್ರೂ ಬೆಳಗ್ಗೆ ಎಜುಕೇಶನ್ ಕನ್ನಡ ಓದ್ತಿದ್ರೆ ಅವ್ರ ಬಾಯಿ ಅಂದ್ರೆ ಮೀನ್ಸ್ ಅವ್ರ ನಾಲ್ಗೆ ತುಂಬಾ ಚೆನ್ನಾಗಿ ಒಳ್ತೈತೆ ಅನ್ಕೋತೀನಿ ನಾನು. ಪುನ್ ನಪುಂಸಕ, ಪುನ್ ನಪುಂಸಕ. ಓಕೆ. ಪುನ್ ನಪುಂಸಕ ಅಂದ್ರೆ ಏನು? ಇಲ್ಲಿ ಕೆಲವು ಪದಗಳು ಪುಲ್ಲಿಂಗ ರೂಪದಲ್ಲಿಯೂ ಮತ್ತು ನಪುಂಸಕ ಲಿಂಗ ರೂಪದಲ್ಲಿಯೂ ಪ್ರಯೋಗಿಸುವುದಕ್ಕೆ ಪುನ್ ನಪುಂಸಕ ಲಿಂಗ. ಫಾರ್ ಎಕ್ಸಾಂಪಲ್, ಚಂದ್ರ, ರವಿ. ಓಕೆ. ನೋಡಿ, ಇವೆಲ್ಲ ಪುಲ್ಲಿಂಗ ರೂಪದಲ್ಲಿ ಇದಾವೆ ಮತ್ತು ನಪುಂಸಕ ಲಿಂಗ ರೂಪದಲ್ಲಿಯೂ ಪ್ರಯೋಗಿಸುವುದಕ್ಕೆ.
ಪುನ್ ನಪುಂಸಕ ಅಂದ್ರೆ ಎರಡು ರೂಪದಲ್ಲಿ. ಓಕೆ, ಶನಿ. ಏನ್ ಶನಿ ಅಡ್ಡು ಬಂತೆ, ಯಾವ್ದೋ ಒಂದು ಹೆಣ್ಮಗಳು ಮುಂದೆ ಬಂದ್ರು, ಏನ್ ಶನಿ ಅಡ್ಡು ಬಂತ ಅಂತ ಹೇಳ್ತಾರ. ಆ ಈ ಶನಿಗೆ ಹೋಗಿ ಶನೇಶ್ವರಿ ಅಂತ ಕರೀತಾರ, ಏನ್ ಶನೇಶ್ವರಿ ಅದು ಅಡ್ಡು ಬಂದ್ರು ಅಂತ ಹೇಳಿ. ಶನಿ ಅಡ್ಡು ಬಂದು ನನ್ ಮುಂದೆ ಅಂತ ಹೇಳಿ. ಯಾರು ಇಲ್ಲಿ ಶನಿ ಅಲ್ಲ, ಏನು ಅಲ್ಲ, ಎಲ್ರು ಅವ್ರಿಗೆ ಆದಂತ ಒಂದು ವ್ಯಕ್ತಿತ್ವ ಐತಿ, ಘನತೆ ಐತಿ. ಇಲ್ಲಿ ಯಾರು ಶನಿ ಅಲ್ಲ. ಏನಂತಾರ, ಹುಟ್ಟ ಕುವೆಂಪು ಅವ್ರು ಏನ್ ಹೇಳ್ತಾರ, ಹುಟ್ಟಾಗ ವಿಶ್ವಮಾನವ, ಏನು ಬೆಳಿತಾ ಬೆಳಿತಾ ಅಲ್ಪಮಾನವ ಆಗ್ತಾನ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಶ್ವಮಾನವನ ಗುಣಗಳ ಸ್ವಲ್ಪ ಕಲ್ಕೊಳ್ಳೋಣ ನಾವು, ಅಟ್ಲೀಸ್ಟ್ ಒಂದು 1% ಆದ್ರು. ಓಕೆ, ಮಂಗಳ, ಶುಕ್ರ ಇವೆಲ್ಲ ನೋಡಿ. ಸೂರ್ಯ ಏನು ಪುಲ್ಲಿಂಗ, ಸೂರ್ಯ ನಪುಂಸಕಲಿಂಗದಲ್ಲಿ ನೋಡಿ. ಇಲ್ಲಿ ಎರಡು ರೀತಿ ಯೂಸ್ ಮಾಡ್ಬೋದು. ಸೂರ್ಯನೇ ಪದಗಳ ಜೋಡಣೆಗಳಲ್ಲಿ ಹೆಂಗ್ ಬಳಕೆ ಮಾಡ್ಕೋಬಹುದಂದ್ರೆ, ಸೂರ್ಯ ಮೂಡಿದನು, ಹೌದಾ? ಸೊ ಸೂರ್ಯ ಮೂಡಿದನು ಅಂದ್ರೆ ಏನಾಗುತ್ತೆ ಇಲ್ಲಿ, ಮೂಡಿದನು ಲಿಂಗ, ಹೌದಾ? ಇದನ್ನೇ ನೋಡಿ ನಪುಂಸಕಲಿಂಗ ಮಾಡ್ತೀನಿ ನಾನು. ಹಂಗ ನಾನ್ ಮಾಡಲ್ಲ, ವ್ಯಾಕರಣದಲ್ಲಿ ಮಾಡಿದ್ದಾರೆ. ಓಕೆ, ಸೂರ್ಯ ಮೂಡಿತು, ಸೂರ್ಯ ಮೂಡಿತು ಹಂಗಂದ್ರೆ ಏನು ಹೇಳಕ್ ಆಗತ್ತಿ. ಹಾ, ಇದು ಏನಾಗುತ್ತೆ, ನಪುಂಸಕಲಿಂಗ, ಪುನ್ ನಪುಂಸಕ ಲಿಂಗದಲ್ಲಿ ಬರುತ್ತೆ. ಸೂರ್ಯ ಅನ್ನೋದು ನೆನ್ಪಿಟ್ಕೊಳ್ಳಿ. ಕೆಲವೊಂದು ಪದಗಳು ಬರೋದು ಹೇಳ್ತಾರೆ, ಸೂರ್ಯ ಮಾಡಿದನು ಅಂತಂದ್ರೆ ಯಾವ್ದ್ರಲ್ಲಿ ಬರುತ್ತೆ. ಓಕೆ, ಸೊ ಈ ತರ ನೋಡಿ. ಸ್ತ್ರೀ ನಪುಂಸಕ ಲಿಂಗ. ಓಕೆ, ನದಿ ಮತ್ತೆ ಯಾವ್ದು ದೇವತೆಗಳ ಹೆಸರುಗಳು ಇರ್ತಾವಲ್ಲ, ಕಾವೇರಿ ನೋಡಿ. ಇವು ನಪುಂಸಕ ಲಿಂಗ ಅಂದ್ರೆ ಕಾವೇರಿ, ಲಕ್ಷ್ಮಿ, ದೇವತೆ, ಸರಸ್ವತೆ, ಇವೆಲ್ಲ ದೇವತಾವಾಚಕಗಳು ಏನ್ ಶಬ್ದಗಳದಾವಲ್ಲ, ಅವು ಸ್ತ್ರೀಲಿಂಗ ನಪುಂಸಕ ಎರಡು ಉಪಯೋಗಿಸಲ್ಪಡ್ತಾರ. ಸೊ ನೀವು ಉದಾಹರಣೆ ನೋಡ್ಕೋಬೇಕಂದ್ರೆ ನರ್ಮದೆ. ಸೊ ನೋಡಿ, ನರ್ಮದೆ ಹರಿಯುತ್ತಾಳೆ ಅಂತಂದ್ರೆ ಏನಾಗುತ್ತೆ, ಹರಿಯುತ್ತಾಳೆ. ಹರಿಯುತ್ತಾ ಅಂತಂದ್ರೆ ಏನ್ ಅನ್ಸುತ್ತಾ, ಸ್ತ್ರೀಲಿಂಗ ಅನ್ಸುತ್ತಾ, ಹೌದಾ? ಸ್ತ್ರೀಲಿಂಗ. ಓಕೆ, ಹರಿಯುತ್ತದೆ ಅಂತಂದ್ರೆ ಪುಲ್ಲಿಂಗ, ಇದು ಸ್ತ್ರೀ ನಪುಂಸಕ ಲಿಂಗ. ಹಾ, ಎಸ್ ನೋಡಿ. ಈ ತರ ನೀವು ಏನ್ ಮಾಡ್ತಂದ್ರೆ, ಈ ಎಕ್ಸಾಂಪಲ್ಸ್ ಉದಾಹರಣೆಗಳನ್ನು ಕೊಟ್ಬಿಟ್ಟು ಯಾವ್ದಂತ ಕೇಳ್ತಾನೆ, ಇದು ನೆನ್ಪಿಟ್ಕೊಟ್ರೆ. ಕೊನೆಯದಾಗಿ ವಾತ್ಸಲಿಂಗ ಅಂತ ಆಯ್ತು. ವಾತ್ಸಲಿಂಗ, ಲಿಂಗ ಪೂಜೆವ ನೀನು ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೆ ಒಲಿಲಿಲ್ಲ ಕೂಡಲ ಸಂಘ ಅಂತ ಹೇಳಿ ಆಯ್ತಲ್ಲ. ಕೇಳಿದ್ರ ಈ ಸಾಂಗ್ನ? ಲಿಂಗ ಪೂಜೆ ಅಂತಂದ್ರೆ ಮನುಷ್ಯನ ಪೂಜೆ. ಲಿಂಗ ಮತ್ತು ಅಂಗಕ್ಕೆ ಎರಡು ಬಹಳ ವ್ಯತ್ಯಾಸ ಅದಾವ. ಲಿಂಗಕ್ಕೆ ಎಷ್ಟು ಬೇಕು, ಅಂಗಕ್ಕೆ ಎಷ್ಟು ಬೇಕು. ಆಮೇಲೆ ಇವೆರಡು ಬಿಟ್ರೆ ಮಂಗ ಆಗ್ಬಿಡ್ತೀಯ ನೀನು. ನೋಡಿ, ಲಿಂಗ, ಮಂಗ, ಅಂಗ ಇವೆಲ್ಲ ಪ್ರಾಸ್ಪದಗಳಲ್ಲಿ ಬರ್ತಾವ. ಹೆಂಗ್ ಪದಗಳ ಬಳಕೆ ಜೋಡಣೆ ಬರುತ್ತಾ ಮನುಷ್ಯನಿಗೆ ಅಂದ್ರೆ, ನಾನು ಇಷ್ಟು ಮಾತಾಡ್ತೀನಿ ಅಂದ ತಕ್ಷಣ ನಿಮ್ಗೆ ವಾವ್ ಹಿಂಗೂ ಹೇಳ್ಬೋದಲ್ಲ ಅಂತೇಳಿ ಕೆಲವೊಂದು ಇರ್ತಾರಲ್ಲ. ಹಂಗಾಗಿ ಸೊ ವಾಚ್ಯಲಿಂಗ ಅಂತಂದ್ರೆ ಕೆಲವೊಂದು ವಿಶೇಷಾಧೀನ ಲಿಂಗಗಳು ಅಂತ ಹೇಳಿ. ನಾನು, ನೀನು, ತಾನು ಎಂಬ ಸರ್ವನಾಮಗಳು ಒಳ್ಳೆಯ, ಕೆಟ್ಟ ಮತ್ತು ಬಿಳಿಯ, ಕರಿಯ ಮೊದಲಾದ ಗುಣವಾಚಕ ಶಬ್ದಗಳು ಅಂತ ಏನಿದಾವಲ್ಲ, ಅವು ವಿಶೇಷಾಧೀನ. ಉದಾಹರಣೆ ಹೇಳ್ತೀನಿ ನೋಡಿ, ನೆನ್ಪಿಟ್ಕೊಳ್ಳಿ, ಅಷ್ಟು ಕೇಳಲ್ಲ ಎಕ್ಸಾಮ್ ಅಲ್ಲಿ. ನೀನು ತಂದೆ ವಿಶೇಷಾಧೀನ, ಎಕ್ಸೆಪ್ಷನ್. ನೀನು ತಂದೆ ಅಂದ್ರೆ ಏನಾಗ್ತದೆ, ಪುಲ್ಲಿಂಗ. ನೀನು ತಾಯಿ ಅಂತಂದ್ರೆ ಸ್ತ್ರೀಲಿಂಗ. ನೀನು ನಾಯಿ ಅಂದ್ರೆ ನಪುಂಸಕ ಲಿಂಗ. ಓಕೆ, ಇವೇನು ನೀನು, ನಾನು, ಇದ್ರೊಳಗಡೆನೆ ಲಿಂಗಗಳಲ್ಲಿ ನೀನು, ನಾನು, ಇವೇನ್ ಬಳಕೆ ಮಾಡ್ತೀವಲ್ಲ, ತಾನು, ಇವೇನ್ ಅದಾವಲ್ಲ. ಸೊ ಇವು ನೋಡಿ, ನಾವು ಪುರುಷಾರ್ಥಗಳಲ್ಲಿ ಓದಿವಿ ಈಗ ಜಸ್ಟ್ ನಾವು ಸರ್ವನಾಮಗಳಲ್ಲಿ. ಬಟ್ ಲಿಂಗಗಳಲ್ಲಿ ನಾನು, ನೀನು, ತಾನು ಅಂತ ಬಂದ್ರೆ ಅವು ಏನಾಗಿರ್ತಾವ ಅಂದ್ರೆ ವಾಚ್ಯಲಿಂಗ ಅಂತ ಆಗಿರ್ತವೆ. ವಿಶೇಷಾಧೀನ ಅಂದ್ರೆ ಈ ಬಾಕ್ಸ್ ಗಳಿಂದ ಹೊರಗಡೆ ತಗೊಂಡ್ ಬಂದು, ಹಂಗಂದ್ರೆ ಇವು ಯಾವ ಲಿಂಗಗಳಾಗ್ತವೆ ಅಂತ ಹೇಳಿ ವ್ಯಾಕರಣಕಾರರು ಅಧ್ಯಯನ ಮಾಡ್ಬೇಕಾರೆ ಇವು ವಾಚ್ಯಲಿಂಗದಲ್ಲಿ ಹಾಕ್ಬಿಟ್ರಿ ಅಂತ ಹೇಳಿದ್ದಾರೆ ಆಕ್ಚುಲಿ. ಓಕೆ, ಸೊ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಐ ಥಿಂಕ್ ಐದು ಟಾಪಿಕ್ ಗಳನ್ನ ಮಾತಾಡಿದ್ರಿ. ಕೆಲವೊಂದು ರಿವಿಷನ್ ಮಾಡ್ಕೊಡಿ. ಸೊ ನಾಳೆ ಇದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳು ಕೇಳ್ಕೊಂಡು ನಾನು ಕ್ವಿಕ್ ಆಗಿ ಹೋಗ್ತೀನಿ. ಸೊ ಆನ್ಸರ್ ರಫರಫ ಅಂತ ಹೇಳ್ಬೇಕು. ಓಕೆ, ಸೊ ಹೇಳೋದಕ್ಕಾರ ಏನಾಗುತ್ತಾ, ನಾನು ಹೇಳೋದಕ್ಕೂ ಅಟ್ಲೀಸ್ಟ್ ಸ್ವಲ್ಪ ಓದ್ಕೊಂಡಿದ್ದೀರಿ ಅಂತಂದ್ರೆ ಐ ಥಿಂಕ್ ನಾನು ಹೇಳೋದಕ್ಕಿಂತ ನೀವು ವರ್ಕ್ ಮಾಡ್ಬೇಕು ಜಾಸ್ತಿ, ಅಂದ ಕಡೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಹೇಳಿ ಹೋಗ್ಬಿಡ್ತೀನಿ, ನೀವು ವರ್ಕ್ ಮಾಡಿಲ್ಲ ಅಂತಂದ್ರೆ ಅದು ನಿಮ್ಮ ಏನು ಧರ್ಮನ ಕರ್ಮ ಹಾಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಏನಾದ್ರು ಹೇಳ್ಬೋದು, ಹಾಗೇನಿಲ್ಲ. ಕ್ಲಾಸಸ್ ಬಗ್ಗೆ ಬರಿತಾ ಇದ್ದೀನಿ ಆಕ್ಚುಲಿ. ಸೊ ಬರಿತಾ ಇದ್ದೀನಿ, ನೀವು ನೋಟ್ಸ್ ಮಾಡ್ಕೊಳ್ಳಿ. ಹಂಗೆ ಅದೇನಾಗುತ್ತಾ ನಿಮ್ಗೊಂದು ಕ್ವಿಕ್ ರಿವಿಷನ್ ನೋಟ್ಸ್ ಆಗುತ್ತೆ.
ಓಕೆ, ಸರಿ. ಓಕೆ, ನಾನು ಧನ್ಯವಾದ ಹೇಳ್ತಾ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಕನ್ನಡದಲ್ಲಿ ಮಾತಾಡ್ಬೇಕು ತುಂಬಾ ಕಷ್ಟ ಆಗುತ್ತೆ, ಇವಾಗೆ ಗೊತ್ತಾಗುತ್ತೆ. ಸರಿ, ಓಕೆ, ಧನ್ಯವಾದಗಳು.